ಜಗದ್ಗುರು ಎಲ್ಲ ಮಾನಸಗಳು ಹಂಸವಾಗಿರ್ತಕ್ಕಂಥ ಜಗದ್ಗುರು ದುಂಡೇಶ್ವರಪ್ಪ ಅವರ ಪಾವನ ಚರಣಾಂಶಗಳಿಗೂ ನನ್ನ ಅನಂತಾನಂತ ಕೋಟಿ ದೀರ್ಘದ ಸಾಕಾಂತ ನಾಮ ಸಂಪುಷ್ಟ ಹಾಗೆ ಸದ್ಗುರು ಆತ್ಮ ವರ ಕೃಪಾಚಂದ್ರದಲ್ಲಿ ಸಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ನಳಿನ ಹೃದಯಕ್ಕೆ ಸಾಕ್ಷಿಯಾಗಿ ಬರುವ ಆ ಶಿವನಿಗೂ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸುತ್ತ ಆದರೆ ಇವತ್ತಿನ ಶ್ರಾವಣ ಮಾಸ ಪ್ರಾರಂಭದ ಪರ್ವದಿನ ಇಂಥ ಯಾವ ಶುಭಗಳಿಗೆಯಲ್ಲಿ ನಾವು ಯಾವ ಈ ಕೃಷ್ಣೆಯ ಕಥದ ದಿವ್ಯ ಭವ್ಯ ಹಾಗೂ ಈ ನೆಲಜಲವನ್ನು ಪಾವನ ಮಾಡಿದ ಹಾಗೂ ಮಸೂರಗಂಜಿಯ ಪರ್ವತಾದ್ರಿಯ ಜಗದ್ಗುರು ಸಿದ್ಧಲಿಂಗೇಶ್ವರ ಅಪ್ಪ ಅವರ ಮಹಾಮಹಿಮವಾಗಿರ್ತಕ್ಕಂಥ ಯಾವ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಎಂಬ ಬೃಹತ್ ಗ್ರಂಥದ ಕೃತಿ ರತ್ನ ಶ್ರೇಣಿಯಲ್ಲಿ ಒಂದಾಗಿರ್ತಕ್ಕಂಥ ಯಾವ 8ನೇ ಭಾಗ ಇವತ್ತು ಆರಾಧನೆ ಮಾಡಿದೆ. 8ನೇ ಭಾಗ ಅಂಥ ಗ್ರಂಥವನ್ನು ಶ್ರಾವಣ ಮಾಸ ಪರ್ಯಂತವಾಗಿ ನಾವು ಶ್ರವಣ ಮಾಡೋಣ ಮತ್ತು ವಿದ್ಯಾಸ ಮಾಡೋಣ, ಆಮೇಲೆ ಮನನ ವಿದ್ಯಾಸ ಮಾಡೋಣ. ಅಂಥ ಸೌಭಾಗ್ಯವನ್ನು ಸದ್ಗುರುನಾಥ ಅವರು ಪೂರ್ಣ ಅನುಗ್ರಹದಿಂದ ನಮ್ಮನ್ನು ತುಂಬಿ ಹರಸಲಿ ಅಂತೇಳಿ ಉಭಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಯಾಕಂದ್ರೆ ಗ್ರಂಥ ಈ ಕ್ಷೇತ್ರೇಶ್ವರ ಮಹಾಮಹಿಮೆಯುವಂಥ ಗ್ರಂಥ. ಮೊದಲು ನಾವು ಬೇರೆ ಬೇರೆ ಮಹಾತ್ಮ ಗ್ರಂಥ ಕೇಳ್ತಾ ಇದ್ವಿ, ಆದರೆ ನಮ್ಮ ಸೌಭಾಗ್ಯ ಅದು ಕೂಡಿ ಬಂತು. ಈಗಾಗಲೇ 8ನೇ ಭಾಗ ನಾವು ಆಸನದಲ್ಲಿ ಅವರೇ ಅತ್ಯಂತ ಅಭಿನವಾಗಿರ್ತಕ್ಕಂಥ ಕ್ಷೇತ್ರ ಇದು. ಅಂಥ ದಿವ್ಯ ವಿಜಯ ಲೀಲಾಕೃಪ ಈ ಗ್ರಂಥವನ್ನು ಶ್ರವಣ ಮಾಡೋದು ನಮ್ಮದು ಸೌಭಾಗ್ಯ ಸರಿ. ಯಾಕಂದ್ರೆ ನಿಜಗಳು ಹೇಳ್ತಾರೆ, ಇದರಲ್ಲಿ ಎಲ್ಲವೂ ಅಡಗಿದೆ. ಉಪನಿಷತ್ತುಗಳ ಸಾರ ಅಡಗಿದೆ, ವೇದ ವೇದಾಂತದ ಸಾರ ಅಡಗಿದೆ, ಹಾಗೂ ಅನೇಕ ಮಹಾತ್ಮದ ವಚನಗಳ ಸಾರು ಅಡಗಿದೆ. ಅಂಥ ಒಂದು ಗ್ರಂಥ ಇದು ಗ್ರಂಥ ಹೇಗಂತಂದ್ರೆ ಸಮುದ್ರಕ್ಕೆ ಹಲವು ನದಿಗಳು ಜಲಗಳು, ಯಾಕಂದ್ರೆ ಗಂಗಾ ತುಂಗಾ ಯಮುನಾ ಸರಸ್ವತಿ ಹೇಗೆ ಸಮುದ್ರದ ಅಡಕ ಹೋಗ್ತೀವಿಯೋ ಹಾಗೆ ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅಪೂರ್ಣದಲ್ಲಿ ಎಲ್ಲ ಗ್ರಂಥಗಳ ಸಾರ ಇಲ್ಲಿ ಸಮುದ್ರದಂತೆ ಪ್ರಾಯವಾಗಿ ಆ ಗ್ರಂಥ ನಮ್ಮ ಉದ್ಧಾರ ಮಾಡಲಿಕ್ಕೆ ಮೂಡಿ ಬಂದಿರ್ತಕ್ಕಂಥ ಗ್ರಂಥ ಅದು. ಅಂಥ ಗ್ರಂಥವನ್ನು ಅರ್ಥ ಮಾಡ್ತಾರೆ ಆಗ್ತದೆ. ಈಗ ಅಂಥ ಗ್ರಂಥವನ್ನು ಶ್ರವಣ ಮಾಡಬೇಕು. ಈಗ 11 ತಿಂಗಳ ಪರ್ಯಂತವಾಗಿ ಏನೇನೋ ಶ್ರವಣ ಮಾಡ್ತೀವಿ, ಏನೇನು ಕೇಳ್ತೀವಿ, ಅಥವಾ ಬೆಳಗಿನಿಂದ ಮಲಗು ಪರ್ಯಂತ ಏನೇನು ಕೇಳ್ತೀವಿ. ಅದಕ್ಕೆ ಯಾರು ಶಂಕರಾಚಾರ್ಯ ಗುರು ಆದಿಗುರು ಶಂಕರ ಪಾದಗಳು ಹೇಳ್ತಾರೆ, ಯಾಸುತ್ತೆ ರಾಮನ ಪ್ರಯತ್ನ ವೇದಾಂತ ಚಿಂತಯ ಅಂದ್ರೆ ವೇದಾಂತ ಚಿಂತನೆ ಕೇಳ್ತಾರೆ. ಇದರಲ್ಲಿ ವೇದಾಂತ ಅಡಗಿದೆ, ಅಪ್ಪ ಅವ್ರ ಚರಿತ್ರೆ ಅಡಗಿದೆ. ವೇದಾಂತ ಪ್ರವಚನ ಅಧ್ಯಾತ್ಮ ಪ್ರವಚನದಲ್ಲಿ ಏನದ ಅಪ್ಪ ಅವರು, ಯಾಕಂದ್ರೆ ಅಪ್ಪ ಅವರು ಮಹಾ ತಪಗಳು, ಬ್ರಹ್ಮನಿಷ್ಠರು, ಅಷ್ಟೇ ಅಲ್ಲದೆ ಸಾಕ್ಷಾತ್ ಪ್ರವಚನ ಅವತಾರಿಗಳು. ಅಂತ ಗುರುನಾಥನ ಚರಿತ್ರೆ ಶ್ರವಣ ಮಾಡೋಣ. ಆದ್ಮೇಲೆ ಏನೇನೋ ಕೇಳಿ ಬಂದೀವಿ ವರ್ಷವಾಗಿ ಈಗ ಶ್ರವಣ ಮಾಡೋಣ ಅಂತ ಸೌಭಾಗ್ಯ ಇಟ್ಕೊಂಡಿದ್ದೆ. ಅಪ್ಪ ಅವರು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಯಾವ ದರ್ಶನ ಮಾಡುವ ಸಮಯವನ್ನು ಬದಿಗಿಟ್ಟು ನಾವು ಒಂದು ಮಂಗೂಟವಾಗಿ ಕರುಣೆಯನ್ನು ಕೂಡಲ್ಪಟ್ಟಂಥ ಗುರುನಾಥ ಈಗ ಹೊರಗೆ ಒಂದು ದಿನ 1 ಗಂಟೆ ಪ್ರಯತ್ನವಾಗಿ ಅವ್ಯಾಹತವಾಗಿ ಅದನ್ನು ನಮಗೆ ನಮ್ಮ ಕಿವಿಗಳ ಮುಖಾಂತರವಾಗಿ ಹೃದಯಕ್ಕೆ ಉಳ್ಬಡಿಸುವ ಒಂದು ಉತ್ಸುಕತೆಯಲ್ಲಿ ಕೂಡಿರ್ತಕ್ಕಂಥ ಗುರುಗಳಿಗೆ ಮೊದಲೊಮ್ಮೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸಿ ನಾವು ಈ ಕಾರ್ಯ ಪ್ರವರ್ತನವನ್ನು ಆಗ್ತಾರೆ ಅಂತ ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಈಗ ಎಲ್ಲರ ಪರವಾಗಿ ಯಾವ ನಮ್ಮ ಆತ್ಮೀಯ ಬಂಧುಗಳು ಹಾಗೂ ಸಹೋದರ ಒಂದು ಎಲ್ಲರಿಗೆ ಅಪೇಕ್ಷೆ ಇತ್ತು.
ಹಂಗೆ ಆಸೆ ಆಗಿತ್ತು. ಆದ್ರೆ ಅಪ್ಪವ್ರ ದಯ ದೊಡ್ಡದು. ಯಾಕಂದ್ರೆ ನಾನು ಅನ್ಸಿತ್ತು ಮಕ್ಕಳಲ್ಲಿ ಮಾಡೋಕ್ಕೇನು ಗ್ರಂಥ ಪೂಜೆ ತಿಂದಿತ್ತು. ನಿನ್ನ ಮನೇಲಿ ಸ್ವಲ್ಪ ಪುಸ್ತಕ ಕೊಟ್ಟಾಗ ಒಮ್ಮೆ ಹೇಳ್ಬಿಟ್ಟು ಗ್ರಂಥ ಪೂಜೆ ಮಾಡೋದು ಹೇಳ್ಬಿಟ್ಟು ಅಪ್ಪ ಆನಂತರ ಒಂದೊಂದು ಬಾಳಾಗಿ ಮತ್ತೊಂದು ಎಲ್ಲ ಕಟ್ಟಿದ್ದು ಕಣ್ಣು ಕಟ್ಟಿನಿ ಅದಕ್ಕೆ ಸಂತೋಷ ನಿರ್ಮಲತೆಯಿಂದ ಸಾಗಲಿ ಅಂತ ಒಂದು ಸೌಭಾಗ್ಯದ ಚರಿತ್ರೆ ಅಧಿಕಾರ ಕೊಟ್ಟು ಎಲ್ಲರಿಗೂ ಅರ್ಥ ಮಾಡಬೇಕು. ಮೊದಲು ಕಾರ್ಯಕ್ರಮವನ್ನು ಅವ್ರಿಗೆ ತೋರಿಸಿ ಮಾಡ್ಬೋದು. ರಾಜಾದಿರಾಜ ಸದ್ಗುರು ಸಿದ್ಧಲಿಂಗೇಶ್ವರ ಕಿ ಜೈ. ರಾಜಾದಿರಾಜ ಸದ್ಗುರು ದುಂಡೇಶ್ವರ ಕಿ ಜೈ. ಸಾಧು ಸಂತನ ಕಿ ಜೈ. ಶ್ರೀ ಗುರುದೇವ ದತ್ತಂತ हरः ओं तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिङ्गयतिवरेण्यनं भासुरयोगिकुलतिलकनं पाशाष्टकदिं कुदिवनररुद्धरिपनं सोऽसुतिह मानसदिं भजिपेना भजिपेना भजिपेना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರೋಮೃತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮಧುರ ಖಂಡಿಯ ಕಮರಿ ಮಠಾಧೀಶರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರ ವರಕಮರಿ ಮಠದಲ್ಲಿ ಸುಂದರವಾದ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಂಗಲಮಯವಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ನೀಲಾಕಲ್ಪದ್ರುಮ ಗ್ರಂಥದ 8ನೇ ಭಾಗವನ್ನು ಶ್ರವಣ ಮಾಡಲು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ
ಸದ್ಹೃದಯಕ್ಕೆ ಸಾಕ್ಷೀಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಧನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರಳವರ ದಿವ್ಯ ಕರುಣೆಯಿಂದ ನಾವು ನೀವೆಲ್ಲ ಸುದ್ರಳವರ ಶ್ರೀ ಕ್ಷೇತ್ರದಲ್ಲಿ ಸುದ್ರಳವರ 8ನೇ ಭಾಗದ ಕ್ಷೇತ್ರ ಮಾಡ್ತಕ್ಕಂಥ ಒಂದು ಸುಯೋಗ ಪ್ರಾಪ್ತಿಯಾಗಿದೆ. ಆತ್ಮೀಯರೇ, ಸುದ್ರಳವರ ದಿವ್ಯ ಕೃಪಾಶೀರ್ವಾದ ಅಂತಕ್ಕಂಥದ್ದು ಇರದಿದ್ದರೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಮೋಕ್ಷ ಮೂಲ ಗುರುವ್ರ ಕೃಪಾ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಮೂಲ ಇರ್ತಕ್ಕಂಥದ್ದು ಗುರು ಕೃಪಾ ಅಂದರೆ ಅದಕ್ಕಿಂತ ಎಲ್ಲ ಕೆಳಗೆ ಇರ್ತಾ ಇದ್ದಾರೆ. ಮೋಕ್ಷಕ್ಕೆ ಮೂಲ ಇರ್ತಕ್ಕಂಥದ್ದು ಗುರುಗಳ ಕೃಪಾಶೀರ್ವಾದ ಅಂತ ಯಾವುದಕ್ಕಿಂತ ಇಲ್ಲ. ಗುರುಗಳ ಕೃಪಾಶೀರ್ವಾದ ಎಲ್ಲಕ್ಕೂ ಗುರುಗಳ ಕೃಪಾಶೀರ್ವಾದ ಅಂತದ್ದು. ಅಂಥ ಸದ್ರವರ ದಿವ್ಯ ಕೃಪಾಶೀರ್ವಾದ ಅದನ್ನೋಸ್ಕರ ನಾವೆಲ್ಲ ಇವತ್ತು ಧ್ರುವ ಶ್ರೀ ಕ್ಷೇತ್ರದಲ್ಲಿ ಆಗಮಿಸಿದ್ದೇವೆ. ಇವತ್ತು ಬೆಳಗಿನಿಂದ ಪೂರ್ವದಲ್ಲಿ ಎಲ್ಲರೂ ಕೂಡಿಕೊಂಡು 2 ದಿನಗಳಿಂದ ಸದ್ರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ಕಂಬರಿ ಮಠವನ್ನು ಎಲ್ಲರೂ ಶುಚಿಗೊಳಿಸಿದರು ಮೊದಲನೇದಾಗಿ. ಆಮೇಲೆ ಇವತ್ತು ಸದ್ರುವರ ಅಭಿಷೇಕ ಮಹಾಭಿಷೇಕ ಆಯಿತು. ಬೆಳಗ್ಗೆ ಅನೇಕ ಜ್ಯೋತಿಗಳನ್ನು ಬೆಳಗಿಸಿದರು. ಏಕೆಂದರೆ ಕತ್ತಲೆ ಎತ್ತಕ್ಕಂತ ಹೋಗ್ಬೇಕಾದ್ರೆ ಜ್ಯೋತಿ ಬೇಕಾಗ್ತದೆ. ಜ್ಯೋತಿಗಳು ಸದ್ರುಳ ಮುಂದೆ ಜ್ಯೋತಿ ಹೇಳ್ತಾ ಇದ್ದಾವೆ. ಇನ್ನೂ ಕೂಡ ಕೆಲವೊಬ್ಬರು ಅಂತಿರ್ತಾರೆ, ವಚನಗಳಲ್ಲಿ ಕೂಡ ಬರ್ತಿರ್ತಾರೆ. ಹಾಗೆ ಏನಂದರೆ ಬಹಳಷ್ಟು ಜ್ಯೋತಿಗಳನ್ನ ಬೆಳಗಿಸಿ ಮೂರ್ತಿಗಳ ಮಿಂಚು ಹಾಗೆ ಮಾಡೋಗೋಸ್ಕರ, ಸುಂದರವಾಗಿ ಕಾಣುವ ಹಾಗೆ ಮಾಡೋಗೋಸ್ಕರ ಮಾಡ್ತಾರೆ ಕೆಲವೊಬ್ಬರು. ಈಗ ವಚನದಲ್ಲಿ ಬರ್ತಿರ್ತಾರೆ ಕೆಲವೊಮ್ಮೆ ಹಾವು ಕೆಲವು ತಿಳಿತಿರ್ತಾರೆ. ಹಾಗಾದರೆ ಹಾಗದೇನು ಅಂತಂದರೆ ಹಾಗೂ ಕೂಡ ಇಲ್ಲ. ಏನಂದರೆ ನಾವು ಒಂದು ಸಲ ಆರತಿಯನ್ನು ಬೆಳಗುವಾಗ, ಮತ್ತೊಂದು ಸಲ ಉದ್ವತ್ತಿಯನ್ನು ಬೆಳಗುವಾಗ, ಮತ್ತೊಂದು ಸಲ ಕರ್ಪೂರ ಆರತಿಯನ್ನು ಬೆಳಗುವಾಗ, ಪಂಚಾರತಿಯನ್ನು ಬೆಳಗುವಾಗ, ಹೀಗೆ ಬೇರೆ ಬೇರೆಯಾಗಿ ಒಂದೊಂದೇ ವಸ್ತುಗಳನ್ನು ಗುರುಗಳಿಗೆ ಸಮರ್ಪಿಸುವಾಗ, ನೈವೇದ್ಯ ಮಾಡುವಾಗ, ಹಣ್ಣು ನೈವೇದ್ಯ ಮಾಡುವಾಗ, ಪ್ರಸಾದವನ್ನು ನೈವೇದ್ಯ ಮಾಡುವಾಗ, ಕಾಯಿಯನ್ನು ನೈವೇದ್ಯ ಮಾಡುವಾಗ, ಹೀಗೆ ಅಷ್ಟೆಲ್ಲ ಮಾಡುವಷ್ಟರೊಳಗೆ ಒಂದೇ ಒಂದು ಸಲ ನಮ್ಮ ಮನಸ್ಸು, ಅವ್ರ ಮನಸ್ಸು ಭಾಳ ಚಂಚಲ ರೀ. ಅಂಥ ಮನಸ್ಸು ಅಷ್ಟೆಲ್ಲ ಮಾಡಿದ್ರು ಒಂದೇ ಒಂದು ಸಲ ಅದು ಸದ್ರುವರ ಸ್ಮರಣೆ ಆಗಲಿ, ಮನಸ್ಸು ನೆಲೆಯಾಗಿ ನಿಲ್ಲಿ ಅಂಥೇಳಿ ಹಿಂದಿನವರು ಆ ಒಂದು ಪೂರ್ವದ ಆಚಾರ್ಯರು ಪರಂಪರೆ ಹಾಕೊಂಡು ಬಂದಿದ್ದಾರೆ. ಏಕೆಂದರೆ ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಅಂತ. ಒಂದೇ ಒಂದು ನಮ್ಮ ಮನಸ್ಸು ಒಂದೇ ಒಂದು ನಿಮಿಷ ಸಂಸಾರದಲ್ಲಿ ನೋಡಿ ನೂರಾರು ಕಷ್ಟ ಪರಂಪರೆ ಸಿಕ್ಕು ಒದ್ದಾಡಿ ಬಹಳ ದುಃಖ ಅನುಭವಿಸಿ ಒಂದು ಸದ್ರುವರ ಮಠಕ್ಕೆ ಬಂದು ಸದ್ರುವರ ಪೂಜೆಯನ್ನು ಮಾಡೋಣ ಅಂತ ಬಂದಾಗ ಅಷ್ಟೆಲ್ಲ ಒಂದೊಂದೇ ಬೆಳವಾಗ ಒಂದು ಸಲ ಆದರೂ ಒಂದು ಮನಸ್ಸು ಒಂದು ಕ್ಷಣ ನಿಂತರೂ ಸಾಕು, ಜೀವನ ಪಾವನ ಆಗ್ತದೆ. ಆಗೋಸ್ಕರ ಈ ಪೂಜೆಯಲ್ಲಿ ಪೂ ಅಂದರೆ ಶುದ್ಧತೆ, ಪೂತ ಅಂತ. ಪೂತ ನಿಜ ನಿರ್ಮಲಮಯನಾಗಿ ಅಂತ ಹೇಳಿರ್ತಾರೆ. ಪೂತ ನಿಜ ನಿರ್ಮಲಮಯನಾಗಿ ಸೂತಕಾದಿ ವಿಡಿದಿಪ್ಪೆ ಅಜ್ಞಾನಿ ಅಲ್ಲವೇ ನೀನು ಜೀವನ ಅಂತ ಹೇಳುವಾಗ ಪೂತ ನಿರ್ಮಲ ಪೂತ ಅಂದ್ರೆ ಶುದ್ಧ ಅಂತ. ಪೂ ಅಂದ್ರೆ ಶುದ್ಧ ಅಂಥ ಶುದ್ಧತೆ ಅಂತ ಅಂದ್ಕೊಡ್ತಕ್ಕಂಥದ್ದು ಯಾವುದು? ಪೂಜಾ. ಪೂ. ಜ ಅಂದ್ರೆ ಏನು? ಜ ಅಂದ್ರೆ ಅಗಳು ಎರಡು ಸೇರಿದಾಗ ಒಂದು ಸೇರಿದ ಜ, ಎರಡು ಅ ಸೇರಿದರೆ ಆ ಆಗ್ತದೆ, ಜ ಆಗ್ತದೆ. ಜ ಅಂದ್ರೆ ಜನನಾದಿ ವಿಕೃತಿ ಒಂದಿಲ್ಲ ಅಂತ ಹೇಳುವಾಗ ಜ ಅಂದ್ರೆ ಜನನಾದಿ ವಿಕೃತಿ ಅಂದ್ರೆ ಏನು? ಅಸ್ಥಿತಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪೇಕ್ಷತೆ, ವಿನಶ್ಯತೆ ಅಂತಕ್ಕಂಥ ಷಡ್ಭಾವ ವಿಕಾರಗಳು ವಿಕೃತಿ ಒಂದು ಇಲ್ಲ ಅಂತ ಹೇಳ್ತಾರೆ. ಒಂದು ಜ ಅಂತಂದ್ರೆ ಇನ್ನು ಜ ಅದಲ್ಲ, ಜ ಆ. ನೀನು ಜನನದ ಅಂದ್ರೆ ಅದನ್ನು ಕಳೆದುಕೊಳ್ಬೇಕಾದ್ರೆ ಆ ಅಂತಕ್ಕಂಥ ಪದ ಏನು ಹೇಳ್ತದೆ? ಇನ್ನೊಂದು ಆ ಅಂತಕ್ಕಂಥಲ್ಲ, ಅದು ಆ ಅಂತಕ್ಕಂಥದ್ದು ಏನದ ಈ ಅನ್ನುವಾಗ ಇಲ್ಲಿ ತೋಂಪದ, ಆ ಅನ್ನುವಾಗ ತತ್ವದ ಅಂತ. ಈ ಅಂತ ತಿಳಿಸ್ಕೊಳ್ತಕ್ಕಂಥ ಜೀವನೇ, ಆ ತಿಳಿಸ್ಕೊಳ್ತ ತತ್ವದಲ್ಲ. ಆ ಪರಮಾತ್ಮ ನೀವೆಲ್ಲ ಆರ್ತಿದ್ದು ಬೆಳೆಯುವ ಹೊರಗೋಗಿ ಬೆಳಿತಾರೆ ಎಲ್ಲ ಕಡೆ. ಹೇಗೆ ಪರಮಾತ್ಮ ಕೈಲಾಸಲ್ಲಿದ್ದಾರೆ ಅಂಥ ಪರಮಾತ್ಮ ಇದ್ದಾರೆ. ಪರಮಾತ್ಮ ಮೂಲ ಸ್ವರೂಪ ಪರಬ್ರಹ್ಮ ಸ್ವರೂಪದ. ಆ ಪರಬ್ರಹ್ಮ ಸ್ವರೂಪನ ನಾನಿದ್ದೇನೆ ಅನ್ನೋದು ತಿಳಿದಾದ್ರೆ ಈ ಜ ನಿವೃತ್ತಿ ಆಗ್ತದೆ. ಈ ಜನನ ಮರಣ ನಿವೃತ್ತಿ ಆಗ್ಬೇಕಾದ್ರೆ ಅದನ್ನು ಎತ್ಕೋ ಯಥಾರ್ಥ ಸ್ವರೂಪನ ಎತ್ಕೋ. ಅದನ್ನು ಅರಿವಿಗೋಸ್ಕರವಾಗಿ ಜನನಾಗಿದೆ, ಮತ್ತಾವುದಕ್ಕೋಸ್ಕರ ಜನನಾಗಿಲ್ಲ. ಮಾನವ ಜನ್ಮ ಅನೇಕ ಜನ್ಮಗಳವೆ. ನಾವು ಮಾನವ ಜನ್ಮ ಪಡ್ಕೊಂಡು ಬಂದೀವಲ್ಲ, ಏನು ಕಾರಣ? ನಮ್ಮ ಉದ್ಧಾರಕ್ಕೋಸ್ಕರವಾಗಿ.
ನಮ್ಮ ಉದ್ಧಾರಗೋಸ್ಕರವಾಗಿ ಬಂದಿರತಕ್ಕಂಥದ್ದು ಮಾನವ ಜನ್ಮ. ಇದನ್ನೆಲ್ಲ ಬಿಟ್ಕೊಟ್ಟು ಕೇವಲ ಸಂಸಾರ ಅಂತ ಭಾವಿಸ್ಕೊಂಡು ಸತಿ ಸುತರು ಬಂಧು ಒಳಗೆ ಹೊಲ ಮನೆ ದನ ಕರುಗಳು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಕೇವಲ ಅದರಲ್ಲಿ ಅಷ್ಟೇ ಉಳಿದ್ರೆ ನಮ್ಮ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಇದ್ದುಕೊಂಡು ಕೂಡ ಒಂದು ಸಲ ಹೇಳ್ತಿರ್ತಾರೆ ಕೆಲವೊಬ್ಬರು, ಅಪ್ಪರ ಏನೆಲ್ಲ ಅದರ ಮನೆಯೊಳಗೆ ಸಮಾಧಾನ ಇಲ್ಲ ಅಂತ, ಶಾಂತಿ ಇಲ್ಲ. ಶಾಂತಿ ಎಲ್ಲಿ ಸಿಗ್ತದೆ? ಸದ್ರವರ ಸನ್ನಿಧಿ ಸಿಗ್ತದೆ, ಶಾಂತಿ ಸದ್ರವರ ಸನ್ನಿಧಿ ಸಿಗ್ತದೆ, ಅದ್ವೈತ ವೇದಾಂತ ವಿಷಯದ ಶ್ರವಣ ಮಾಡೋರು ಸಿಗ್ತದೆ ಶಾಂತಿ. ಶಾಂತಿ ಎಲ್ಲಿದೆ? ನಮ್ಮಲ್ಲೇ ಶಾಂತಿ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಕ್ಕಂಥ ಸದ್ರುಳು ಬೇಕಾಗ್ತದೆ. ಅಂಥವ್ರ ಸನ್ನಿಧಿ ನಾವು ಹೋದಾಗ ದಿವ್ಯ ಕೃಪಾಶ್ರಯ ಆಗ್ತದೆ, ಶಾಂತಿ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಎಲ್ಲ ಮಾಸಗಳಲ್ಲಿ 11 ಮಾಸಗಳ ಪರ್ಯಂತವಾಗಿ ನಮಗೆ ಅಧ್ಯಾತ್ಮನ ಶ್ರವಣ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸಂಸಾರದ ಜಂಜಡದಲ್ಲಿ. ಕೊನೆಗೆ ಶ್ರಾವಣ ಮಾಸದಲ್ಲಿ ಮಳೆ ಇರ್ತದೆ ರೀ, ಮಳೆಗಾಲ ಇರ್ತದೆ. ಆ ಸಮಯದಲ್ಲಿ ಇದಕ್ಕಿಂತ ಪೂರ್ವದ ಒಂದು ಮಾಸ ಇರ್ತದೆ ನೋಡ್ರಿ, ಆಷಾಢ ಮಾಸ ಅಂತ. ಆ ಆಷಾಢ ಮಾಸದಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರೆ, ಹೊರಗೋದು ಬಿತ್ತೋದು ಏನು ಮಾಡ್ತಿರ್ತಾರೆ, ಎಲ್ಲ ಕೆಲಸ ಮಾಡ್ತಿರ್ತಾರೆ. ಆಗ ಭಾಳಷ್ಟು ಗಾಳಿ ಇರ್ತದೆ, ತ್ರಾಸ ಆಗ್ತದೆ. ಅದನ್ನೆಲ್ಲ ಕಷ್ಟ ಅನುಭವಿಸಿ ಸಾಕು ಅಂತಕೊಂಡು ಎಲ್ಲವನ್ನು ಮಾಡಿ ಮುಗಿಸ್ಕೊಂಡು ಈ ಮಳೆ ಇರ್ತಾರೆ ಆ ಸಮಯದಲ್ಲಿ ಅದರ ಸಮಯದ ಸದುಪಯೋಗ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು ಅಂತಕೊಂಡು ಹೇಳಿ ಈ ಮಳೆಗಾಲದಲ್ಲಿ ಎಲ್ಲರಿಗೂ ಅನುಕೂಲ ಉದ್ದೇಶ ಇಟ್ಕೊಂಡು ಹಿಂದಿನ ಮಹಾತ್ಮರು ಏನು ಮಾಡಿದ್ರು ಅಂದ್ರೆ ಶ್ರಾವಣ ಮಾಸದಲ್ಲಿ ಶ್ರವಣವನ್ನು ಮಾಡಬೇಕು. ಶ್ರವಣ ಮಾಡುವ ಮಾಸ ಶ್ರಾವಣ ಮಾಸ ಅಂತ. ಏನನ್ನು ಶ್ರವಣ ಮಾಡಬೇಕು? ಏನನ್ನು ಮಾಡಬೇಕು ಅಂದ್ರೆ ತತ್ ಕಥನಂ ತತ್ ಚಿಂತನಂ ತತ್ ಮನೋನ್ಯ ಪ್ರಬೋಧನಂ ಅಂತ ಅದನ್ನೇ ಹೇಳಬೇಕು ಅಂತ. ಅದನ್ನೆಂದ್ರೆ ಪರಬ್ರಹ್ಮ ಸ್ವರೂಪವನ್ನೇ ಕೂತು ಹೇಳಬೇಕು. ತತ್ ಕಥನ ಅದನ್ನೇ ಹೇಳಬೇಕು. ತತ್ ಕಥನಂ ತತ್ ಚಿಂತನಂ, ಯಾವುದನ್ನು ಕೇಳ್ತಾ ಇದ್ದರೆ ಅದನ್ನು ಪುನಃ ಚಿಂತನೆ ಮಾಡ್ಬೇಕಂತ. ತತ್ ಕಥನಂ ತತ್ ಚಿಂತನಂ ತತ್ ಮನೋನ್ಯ ಪ್ರಬೋಧನಂ, ಅದನ್ನು ಒಬ್ರಿಗೊಬ್ರು ಹೇಳ್ಕೊಳ್ಬೇಕು. ಮುಗಿದ ಮೇಲೆ ಶಾಸ್ತ್ರ ಮುಗಿದ ಕೆಲವೊಬ್ರು ಅಂತಿರ್ತಾರೆ, ಅದು ಆಗ ತಿಳಿದಂತೆ ಆಗ್ತದೆ ರೀ, ಹೊರಗೆ ಹೋದ್ರೆ ಅದು ಮರ್ತು ಹೋಗಿಬಿಡ್ತದೆ. ಅದನ್ನು ಪುನಃ ಯಾವುದನ್ನು ಕೇಳ್ತೀರಿ ಪುನಃ ಚಿಂತನೆ ಮಾಡಬೇಕು. ಆಮೇಲೆ ಯಾವುದನ್ನು ಚಿಂತನೆ ಮಾಡ್ತೀರಿ ಅದು ಗಟ್ಟಿಯಾಗಿ ನಿಮ್ಮ ಮನುಷ್ಯಗಳು ಉಳಿಸ್ಕೊಳ್ಬೇಕು, ಹೊರಗೆ ಚರ್ಚೆ ಮಾಡಿಕೊಂಡು. ಅದಕ್ಕೆ ಶ್ರವಣ ಮನನ ನಿಧಿತ್ಯಾಸ್ತ್ರ ಅಂತಾರೆ. ಆ ಬಗ್ಗೆ ಮಾಡುವಗೋಸ್ಕರವಾಗಿ ಈ ಶ್ರಾವಣ ಮಾಸ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದೆ. ಎಲ್ಲ ಸಿಗಬೇಕಾದ್ರೆ ಸುದೃಢ ಕೃಪಾಶ್ರಯ ಬೇಕು. ಇಲ್ಲದಿರುವುದೊಡೆ ಆಗದು. ಪುಣ್ಯ ಇರಲಿಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆಂದ್ರೆ ನೀವೆಲ್ಲ ವಾರ್ತೆಗಳನ್ನು ನೋಡ್ತಕ್ಕಂಥವ್ರ ತಿಳಿತದೆ. ಯಾರು ನೋಡಿದ್ರಿ, ಕೆಲವ್ರು ನೋಡಿದವ್ರು ಗುರುತಿರ್ತದೆ. ನಾವೆಲ್ಲ ಈಗ ಸದೃಢವಾದ ಸ್ತ್ರೀ ಕ್ಷೇತ್ರ ಆರಾಮಾಗಿ ಕೂತೀವಿ. ನಾವಿಲ್ಲಿ ಕೂತೀವಿ, ನೀವಲ್ಲಿ ಕೂತೀರಿ, ಅಪ್ಪ ಅವರು ಎಲ್ಲರಿಗೂ ಆಶ್ರಮ ಮಾಡ್ತಾ ಅಲ್ಲಿ ಕೂತಾರೆ ತಥಾಸ್ತು ಅಂತ. ಊರಿನ ಜನರು ಸುಖವಾಗಿದ್ದಾರೆ, ಪಶು ಪಕ್ಷಿ ಪ್ರಾಣಿಗಳು ಸುಖ ಇದೆ. ನಮ್ಮಲ್ಲಿ ಕೇರಳದಲ್ಲಿ 4,100 ಸಲ ಹೇಳಿದ್ರು, 400 ತಂದರು, 4,100 500 ಊರುಗಳು ಮನೆಗಳಲ್ಲರಿ. 500 ಊರುಗಳು ಇಲ್ಲೇ ಅನ್ನೋದು ಪತ್ತ ಇಲ್ಲ. 500 ಊರುಗಳು ಹೋಗ್ಬಿಟ್ಟಾವ. ಎಷ್ಟು ಜನರು ಸತ್ತಿರ್ಬೇಕು ಹೇಳ್ರಿ. ಮನೆಗಳ ಮೇಲ್ಭಾಗದ ಗುಡ್ಡು ಕುಸಿದುಕೊಂಡು ಬಿಟ್ಟದ, ಮೇಲ್ಭಾಗ ಕೆಸರು ತುಂಬಿದ, ಒಳಭಾಗ ಜನರು ಸತ್ತೋಗ್ಯಾರ. ಒಂದೊಂದು ಸಲ ಈ ಶರೀರ ಹರಿದುಕೊಂಡು ಅರ್ಧ ಭಾಗ, ಕೈ ಒಂದು ಕಡೆ, ಕಾಲು ಒಂದು ಕಡೆ, ಹೊಟ್ಟೆ ಒಂದು ಕಡೆ, ತಲೆ ಒಂದು ಕಡೆ, ಸಿಕ್ಕತ್ತಾಗಿಬಿಟ್ಟದ. ಅವ್ರನ್ನ ತೆಗಿಲಿಕ್ಕೂ ಕೂಡ ಅವಕಾಶ ಇಲ್ಲದಷ್ಟು ತೊಂದರೆ ಆಗ್ಯದ, ಸಿಕ್ಕತ್ತಾಗಿಬಿಟ್ಟದ. ಅಂಥ ಒಂದು ಸ್ಥಿತಿ ಕೇರಳದಲ್ಲಿ ಆಗ್ಯದ. ಅಷ್ಟು ಮಹಾಪುರ ಅಷ್ಟೆಲ್ಲ ಆಗ್ತಕ್ಕಂಥದ್ದು. ಅದು ನೋಡಿದರೆ ನೀವೆಲ್ಲ ಅಂಥ ಒಂದು ಘಟನೆಯಿಂದ ನಾವು ಕೃಷ್ಣಾ ತೀರದಲ್ಲಿ ಇದ್ಕೊಂಡಿದ್ದು ಅಂಥ ಒಂದು ಬಾಧೆ ನಮಗೆ ಅದಲ್ಲ. ಅದು ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ ಶುದ್ಧಲಿಂಗೇಶ್ವರ ಶುದ್ರವರ ದಿವ್ಯ ಕೃಪಾ ಆಶೀರ್ವಾದ. ಅಪ್ಪರು ಹೇಳ್ತಿದ್ರು, ಮಗು ಸತ್ಕಾರ್ಯ ನಡೆಯುವಾಗ ದೇವಲೋಕದ ದೇವತರು ಬಂದು ಸೇವೆ ಮಾಡ್ತಾರೆ, ಭೂಮಿಯೊಳಗಿರ್ತಕ್ಕಂಥ ಪಿಶಾಚಿಗಳು ಸೇವೆ ಮಾಡ್ತಾ ಇದ್ದಾವೆ, ಸತ್ಕಾರ್ಯಕ್ಕೆ ಬಾಧೆ ಬರುವುದಿಲ್ಲ ಅಂತ ಅಪ್ಪ ಹೇಳ್ತಾಯಿದ್ರು. ಗಂಗಾದೇವಿಗೆ ತ್ರಿಪಥಗಾಮಿನಿ ಅಂತ ಹೇಳ್ತಾರೆ. ತ್ರಿಪಥಗಾಮಿನಿ. ತ್ರಿಪಥ ಅಂದರೆ ಪಥ ಅಂದ್ರೆ ಮಾರ್ಗ, ದಾರಿ. ತ್ರಿಪಥ ಅಂದ್ರೆ 3 ದಾರಿ ಅಂತ. 3 ದಾರಿ ಅಂದರೆ ದೇವಲೋಕದ ಬಂದಿರತಕ್ಕಂಥ ಗಂಗಾ ಮಾತಾ ದೇವಲೋಕದಲ್ಲಿ ಇರ್ತಾ ಇದ್ದಾರೆ. ಅಗಸ್ತ್ಯ ಮಹಾಮುನಿಗಳು ಒಂದು ಸಲ ಏನು ಮಾಡ್ತಾರೆ ಅಂದರೆ, ಅಗಸ್ತ್ಯ ಮಹಾಮುನಿಗಳ ಸನ್ನಿಧಿಗೆ ಬಂದು ಏನು ಮಾಡ್ತಾರೆ, ಋಷಿಗಳು ಕೂತು, ಮಹರ್ಷಿಗಳೇ, ಹಗಲಿನಲ್ಲಿ ರಾಕ್ಷಸರು ಸಮುದ್ರದಲ್ಲಿ ಆಡುತ್ತಾ ಇದ್ದಾರೆ, ರಾತ್ರಿಯಲ್ಲಿ ಬಂದು
ನಮಗೆ ಕಷ್ಟ ಕೊಡ್ತಾಯಿದ್ರು, ಭಾಳ ಕಷ್ಟ ಕೊಡ್ತಾಯಿದ್ರು. ಅದಕ್ಕಾಗಿ ಈ ರಾಕ್ಷಸರು ನಮಗೆ ಹಗಲಿನಲ್ಲಿ ಕಾಣುವ ಹಾಗೆ ಮಾಡಿರಿ, ಅಂದರೆ ಅವ್ರನ್ನ ಸಂಹಾರ ಮಾಡ್ತಾಯಿದ್ದೀವಿ, ಜಗತ್ತು ನಿಷ್ಕಂಟಕವಾಗ್ತದೆ ಅಂದ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಋಷಿಗಳಂತಾರೆ, ನಾವು ಋಷಿಗಳು, ನಮ್ಮ ಹತ್ರ ಏನದ ಯೋಗದಂಡದ, ಕೃಷ್ಣಾರ್ಜುನದ, ಜಪಮಾಲೆ ಅದು, ರುದ್ರಾಕ್ಷ ಮಾಲೆ ಅದು ಇಟ್ಬಿಟ್ಟು ನಮ್ಮ ಹತ್ರ ಏನದ, ನಾವು ರಾಕ್ಷಸನ ಹೇಗೆ ಏನು ಮಾಡ್ಲಿಕ್ಕೆ ಆಗ್ತದೆ, ನಾವು ಯುದ್ಧ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ. ಇಲ್ಲ ಗುರುಗಳೇ, ಅವ್ರು ಕಾಣಿಸುವಷ್ಟು ಮಾಡಿಸಾಕ ತಮ್ಮ ತಪ್ಪು ಬಲ ಇರ್ತದೆ, ಅನುಗ್ರಹ ಮಾಡಿರ್ತಾರೆ. ಅವ್ರು ಆಯಿತು ಅಂತೇಳಿ ಹೇಳ್ತಾರೆ. ಆಮೇಲೆ ತಮ್ಮ ತಪಸ್ಸಿನ ಸಾಮರ್ಥ್ಯದ ಮೂಲಕವಾಗಿ, ಇದು ವಿಜ್ಞಾನ ಕಾಲ ಒಂದೊಂದ್ಸಲ ನಂಬೋದಿಲ್ಲ, ನೀವು ನಂಬತಕ್ಕಂಥದ್ದು ಕೂಡ ಒಂದು ವಿಜ್ಞಾನದಲ್ಲಿ ಉತ್ತರದ. ಅವರು ಒಂದು ಬೊಗಸೆಯನ್ನು ಹೀಗೆ ಮಾಡಿ 7 ಸಮುದ್ರಗಳ ನೀರನ್ನು ಕುಡಿದ್ಬಿಡ್ತಾಯಿದ್ರು ಒಮ್ಮೆ. ಎಷ್ಟು ರೀ? 7 ಸಮುದ್ರಗಳ ನೀರು ಅವರು ಬೊಗಸೆಯಲ್ಲಿ ಬರ್ತಾಯಿದ್ದಾವೆ, ಕುಡಿದು ಬಿಡ್ತಾಯಿದ್ದಾರೆ. ಸಮುದ್ರಗಳ ನೀರೆಲ್ಲ ಹೋದಾಗ ರಾಕ್ಷಸರು ಏನಂತಾರೆ ಹೇಳಿ, ಸಮುದ್ರ ನೀರೆಲ್ಲ ಅಡಿಗಿರ್ತಾರೆ ಅವ್ರು, ಅಂಥ ಶಕ್ತಿ ಇರ್ತದೆ ಅವ್ರಿಗೆ, ದೃಷ್ಟಿ ಭಾಳ ಶಕ್ತಿ ಇರ್ತದೆ ರೀ. ಪಾಪಿ ಚಿರಾಯು ಅಂತ ಹೇಳ್ತಾರೆ, ಪಾಪಿಗಳ ಚಿರಾಯು ಆಗಿರ್ತಾರೆ, ಅದು ಜಗತ್ ಕಂಟಕರಾಗಿರ್ತಕ್ಕಂಥವ್ರು. ದುರ್ಯೋಧನ ಕೂಡ ನೋಡಿರಿ, ವೈಶಂಪಾಯನ ಸರೋವರ ಅಡಿಗಿರ್ತಾನೆ. ಹಾಗೇನ ಅಂಥ ಶಕ್ತಿ ಇರ್ತದೆ, ದುಷ್ಟರಿಗೆ ಇರ್ತದೆ. ರಾಕ್ಷಸರು ಹೊರಗೆ ಬರ್ತಾರೆ, ದೇವತರನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ ತಕ್ಷಣದೆಲ್ಲ ಸಂಹಾರ. ಅವರು ಆ ಸಮುದ್ರದಲ್ಲಿ ನಿದ್ರೆ ಮಾಡ್ತಿರ್ತಾರೆ, ನಿದ್ರೆ ಆರಾಮಾಗಿ. ರಾತ್ರಿ ಯುದ್ಧಕ್ಕೆ ಹೋದ ಏನು ವಿಶ್ರಾಂತಿ, ಏಕಾಲ್ಗೆ ಯಾವ ನೀರು ಹೋಗ್ತಾವ್ರಿ, ಯಾರ ಶಸ್ತ್ರಾಸ್ತ್ರಗಳು ಎಲ್ಲೆಲ್ಲಿರ್ತಾವೆ ಅವ್ರಿಗೆ ಗೊತ್ತಿಲ್ಲ, ತಕ್ಷಣದಲ್ಲಿ ಸಂಹಾರ ಮಾಡ್ತಾರೆ. ನಿಮ್ಮ ಅನಿಸ್ಬೋದೀಗ 7 ಸಮುದ್ರಗಳ ನೀರನ್ನು ಹೇಗೆ ಕುಡಿದ್ರು ಒಂದು ಬೊಗಸೆಯಲ್ಲಿ? ಏಕಾಪೋಷಣ ಅಂತಾರೆ, ಏಕಾಪೋಷಣ, ಒಂದೇ ಆಪೋಷಣ ಕುಡಿದ್ಬಿಡ್ತಾರೆ ಒಂದು. ಹೇಗೆ ಅಂದರೆ, ಇದು ಲ್ಯಾಪ್ಟಾಪ್ ನಡೆಸ್ತಾರಲ್ಲ, ಲ್ಯಾಪ್ಟಾಪ್ ಪ್ರಾರಂಭ ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತದೆ ವಿಷಯ. ಅದ್ರ ಒಳಭಾಗದಲ್ಲಿ ಪೆನ್ ಡ್ರೈವ್ ಅಂತ ಇರ್ತದೆ, ಅದು ಪೆನ್ ಡ್ರೈವ್ ಮಾಡ್ತಾರೆ. ಆ ಪೆನ್ ಡ್ರೈವ್ನ ಹಾಕಿ, ಇಷ್ಟು ಸಣ್ಣ ಪೆನ್ ಡ್ರೈವ್ ಹಾಕಿದ್ರೆ ಲ್ಯಾಪ್ಟಾಪ್ಗೆ ಅಥವಾ ಕಂಪ್ಯೂಟರ್ಗೆ ಎಷ್ಟು ಗ್ರಂಥ ಹಿಡಿಬೋದು ರೀ, ಅದು ಎಷ್ಟು ಪುಟಗಳು ಹಿಡಿಬೋದು ನಿಮ್ಮ ಲೆಕ್ಕಲಿ? ಅಂದಾಜು ಎಷ್ಟು ಪೇಜ್ ಹಿಡಿಬೋದು? ಒಂದು ಸಣ್ಣ ಇಷ್ಟು ಪೆನ್ ಡ್ರೈವ್ದಾಗ ಮೇಲ್ಭಾಗ ಇಟ್ಟು ದೊಡ್ಡದಿರ್ತದೆ, ಅದ್ರ ಒಳಭಾಗ ಇಟ್ಟಿರ್ತಾರೆ ಭಾಳ ಚಿಕ್ಕದಿರ್ತದೆ. ಅಂಥದ್ರೊಳಗೆ 1,00,000 ಪುಟವನ್ನು ಪೆನ್ ಡ್ರೈವ್ ಹಿಡಿಲಿಕ್ಕೆ ಬರ್ತದೆ. ಹೇಗದು? ಅದಕ್ಕೆ ಕೆಲವೊಂದು ಸಂಸ್ಕೃತ ಭಾಷೆಯಲ್ಲಿ ಸಿಡಿ ಇರ್ತಲ್ಲ, ಅದಕ್ಕೆ ಸಾಂದ್ರ ಮುದ್ರಿಕಾ ಅಂತಾರೆ. ಸಾಂದ್ರ ಮುದ್ರಿಕಾ ಅಂದರೆ ಒತ್ತೆತ್ತು ತುಂಬೋದು. ಅದು ನೀವು ಹೆಣ್ಮಕ್ಳನ್ನ ಕೇಳಿದ್ರೆ ಅಥವಾ ನೀವು ಗಿರಣಿ ಹೋಗಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಗಿರಣಿ ಹೋಗ್ತಾರಲ್ಲ, ತಾಯಂದಿರು ಗಿರಣಿ ಹೋಗ್ತಾರೆ, ಜೋಳ ಗೋಧಿ ತೆಗೆದುಕೊಂಡು ಹೋಗ್ತಾರೆ, ಬೀಸ್ತಾರಲ್ಲೇ. ಹೋಗುವಾಗ ಇಷ್ಟಿರ್ತಕ್ಕಂಥ ಹಿಟ್ಟು ಜೋಳ ಬೀಜ ಎಷ್ಟು ಆಗ್ತದೆ ರೀ? ಏನು ಮಾಡ್ತೀರಿ ಎಲ್ಲರೂ? ಅದ್ರ ಹಿಡಿಸೋದಿಲ್ಲ, ಒತ್ತೆತ್ತು ತುಂಬ್ತೀರಿ. ಅದಕ್ಕೆ ಅದೇ ಪ್ರಕಾರವಾಗಿ ಕೆಳಗೆ ಹೋತಲ್ಲ, ಅದು ಆ ಪ್ರಕಾರವಾಗಿ ಎಲ್ಲ ಒತ್ತಿ ಅದರೊಳ ಭಾಗದಲ್ಲಿ ತುಂಬಿಡ್ತದೆ. ಎದರಲ್ಲಿ? ಪೆನ್ ಡ್ರೈವ್ದಲ್ಲಿ. ಅದಕ್ಕೆ ಶಾಸ್ತ್ರದಲ್ಲಿ ಮೂಲವಾಗಿರ್ತಕ್ಕಂಥದ್ದಕ್ಕೆ ಪಂಚ ತನ್ಮಾತ್ರೆಗಳಂತಾರೆ. ಏನಂತಾರೆ ಅದಕ್ಕೆ? ಪಂಚ ತನ್ಮಾತ್ರೆಗಳು. ಹಾಗಂದ್ರೆ ಏನು ಅಂದ್ರೆ, ಈ ನೀರಿನ ಮೂಲ ಬೀಜ, ನೀರದಲ್ಲ, ನೀರಿಗೆ ಮೂಲ ಬೀಜ. ಆಮೇಲೆ ಈ ಭೂಮಿಯಲ್ಲಿ ಇಷ್ಟು ದೊಡ್ಡದು, ಇದಕ್ಕೆ ಮೂಲ ಬೀಜ. ನೀವು ಆಲದ ಗಿಡದಲ್ಲ, ಸಣ್ಣ ಬೀಜ ಇರ್ತವೆ, ನವಣಿ ಕಾಳಕ್ಕಿಂತ ಸಣ್ಣ ಇರ್ತವೆ. ಆ ಆಲದ ಬೀಜ ಅದಲ್ಲ, ಎಷ್ಟು ದೊಡ್ಡ ಗಿಡ ಇರ್ತದೆ ಹೇಳಿ? ಬೆಂಗಳೂರು ಹತ್ರ 1 ಕಿಲೋಮೀಟರ್ ವ್ಯಾಪಕವಾಗಿರ್ತಕ್ಕಂಥ ಅಷ್ಟು ದೊಡ್ಡ ಗಿಡ ಆಯಿತು. ಬೆಂಗಳೂರು ಹತ್ರ ಅಷ್ಟು ದೊಡ್ಡ ಗಿಡ, ದೇವ್ರ ಗಿಡ ಅಂತಾರೆ ಆಲದ ಗಿಡ. ಅದ್ರ ಬೀಜ ಅಷ್ಟೇ 1 ಕಿಲೋಮೀಟರ್ ದೊಡ್ಡದಿರ್ತದೆ ಆ ಬೀಜ. ನಿಮ್ಮ ಕಿಶೆದೊಳಗೆ 1 ಕೋಟಿ ಬೀಜ ಹಾಕೊಂಡು ಹೋಗ್ಬೋದು, ನೀವು ಅಷ್ಟು ಹಾಕೊಂಡು ಹೋಗ್ಬೋದು. ಸ್ವಲ್ಪ ಕಿಶೆ ದೊಡ್ಡದಿದ್ರೆ ಹೇಳೋ ಹೆಸರು ಬರ್ಬೋದು, ಅದು ಭಾಳ ಸಣ್ಣ ಇರ್ತವೆ. ಅಷ್ಟು ಬೀಜ ಹಾಕೊಂಡು ಹೋಗ್ಬೋದು. ಯಾರಾದರೂ ಅಷ್ಟು ದೊಡ್ಡ ಗಿಡವನ್ನು ಅಷ್ಟು ಆ ಬೀಜಿಗೆ ಆಗಿರ್ತಕ್ಕಂಥ ಎಲ್ಲ ಗಿಡಗಳನ್ನು ಹಾಕೊಂಡು ಹೋಗ್ಬೋದು ಅಂತ ಕೇಳಿದೆ. ಅದರಂತೆಯೇ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಅಂತ ಪಂಚಮಹಾಭೂತಗಳವಲ್ಲ. ಈ ಪಂಚಮಹಾಭೂತಗಳಿಗೆ ಮೂಲ ಇರ್ತಕ್ಕಂಥ ಬೀಜ ರೂಪ ಇರ್ತಕ್ಕಂಥ ಪಂಚ ತನ್ಮಾತ್ರೆಗಳು ಅಂತ ಅದಕ್ಕೆ ಅಂತಾರೆ. ಇದೆಲ್ಲ ಈ ವಿಶಾಲವಿರ್ತಕ್ಕಂಥ ಭೂಮಿ, ವಿಶಾಲವಿರ್ತಕ್ಕಂಥ ಇದಕ್ಕಿಂತಲೂ 3 ಪಟ್ಟು ದೊಡ್ಡದಿರ್ತಕ್ಕಂಥ ನೀರು, ಅದಕ್ಕಿಂತಲೂ 3 ಪಟ್ಟು ದೊಡ್ಡದಿರ್ತಕ್ಕಂಥ ಅಗ್ನಿ, ಅದಕ್ಕಿಂತಲೂ 3 ಪಟ್ಟು ದೊಡ್ಡದಿರ್ತಕ್ಕಂಥ ವಾಯು, ಅದಕ್ಕಿಂತಲೂ ಎಷ್ಟೋ ಪಟ್ಟು ಸೀಮಾತೀತವಿರ್ತಕ್ಕಂಥ ಆಕಾಶ ಅದಲ್ಲ. ಇದಕ್ಕೆಲ್ಲಕ್ಕೂ ಮೂಲ ಬೀಜ ಇರ್ತದೆ.
ಅದು ಭಗವಂತ ಸೃಷ್ಟಿ ಮಾಡ್ತಾರೆ. ಆ ಬೀಜ ಪ್ರಾರಂಭ ಅಂತ ಇದೆಷ್ಟೆಲ್ಲ ವಿಸ್ತಾರ ಆಗ್ತದೆ, ದೊಡ್ಡ ಗಿಡ ಆಗಿರ್ತದೆ. ಬೀಜ ರೂಪವಾಗಿರ್ತಕ್ಕಂಥದಕ್ಕೆ ಅಂತ ತನ್ಮಾತ್ರೆ ಅಂತಾರೆ. ಆ ಗುರುಗಳಲ್ಲಿ ಅಗಾಧ ಶಕ್ತಿ ಇರ್ತದೆ. ನ ಗುರುರ ಅಧಿಕಂ ಇತಿ ಶಿವಶಾಸ್ತ್ರ ಅಂತ ನೇಮದ. ಅಂಥ ಗುರುಗಳು, ಅಂಥ ಆಚಾರ್ಯರು, ಅಂಥ ಸಪ್ತ ಋಷಿಗಳು ಒಬ್ಬರು ಇರ್ತಕ್ಕಂಥ ಮಹಾಸಾಮರ್ಥ್ಯಗಳು ಅಂತ ಅಗಸ್ತ್ಯ ಮಹಾಮುನಿಗಳು ಏನು ಮಾಡ್ತಾರೆ ಅಂದ್ರೆ, ಆ ಬೀಜವನ್ನು ನೀವು ವಿಡಿಯೋ ಮಾಡ್ತಾಯಿದ್ರಲ್ಲ, ವಿಡಿಯೋದವರು ದಿನಾಲೂ ವಿಡಿಯೋ ಮಾಡ್ತಾ ಹೋಗ್ಬಿಡೋದು. ಮೊದಲು ಮಾಡಿದ್ದಾರೆ ತಿಳ್ಕೊರಿ ಯಾರೊಬ್ಬರು. ಒಂದು ಆರದ ಬೀಜವನ್ನು, ಚಿಕ್ಕದಾಗಿರ್ತಕ್ಕಂಥ ಬೀಜವನ್ನು ಈ ಭೂಮಿಯನ್ನು ಸ್ವಲ್ಪ ಕೆದರಿ ಒಳಭಾಗದಲ್ಲಿ ಬೀಜ ಹಾಕುವಾಗ ವಿಡಿಯೋ ಮಾಡಿ ಪೂರ್ಣ ಅಷ್ಟೊಂದು ಕಿಲೋಮೀಟ್ರ್ ವ್ಯಾಪಕ ಆಗೋ ಪರ್ಯಂತರ, ಗಿಡ ಆಗೋ ಪರ್ಯಂತರ ದಿನಾಲೂ ವಿಡಿಯೋ ಮಾಡ್ತಾ 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 ಬಂದಿದ್ರಂದ್ರೆ ಅದನ್ನು ಪೂರ್ಣ ಗಿಡ ಬರ್ತದೆ ಅದ್ರೊಳಗೆ. ಆಗ ಮರಳಿ ಆ ವಿಡಿಯೋ ಉಲ್ಟಾ ತಿರುಗಿಸಿರಿ ಅಂತ ಹೇಳಿ ಎಲ್ಲಿ ಬಂದ್ಬಿಡ್ತದೆ, ಎಲ್ಲಿ ಬಂತಂತಂದ್ರೆ ಹಾಂ, ಅವರು ಋಷಿಗಳು ಏನು ಮಾಡ್ತಾರೆ ಅಂದ್ರೆ, ಯಾವುದನ್ನು ಬೀಜ ರೂಪ ಇರ್ತಕ್ಕಂಥ ವಿಸ್ತಾರ ಮಾಡಿದ್ರು ಭಗವಂತ, ಅದು ಮರಳಿ ಬೀಜ ರೂಪ ತೊಗೊಂಡ್ಬಂದ್ಬಿಟ್ರು, ಏಕಾಪೂರ್ಣ ಕುಡಿದ್ಬಿಟ್ರು. ಇದು ವಿಜ್ಞಾನ ಪ್ರಕಾರ ಇರ್ತಕ್ಕಂಥ, ಶಾಸ್ತ್ರದ ಪ್ರಕಾರ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಿಂದ ಇರ್ತಕ್ಕಂಥದ್ದಕ್ಕೆ ಇದು ಉತ್ತರ. ಇವುಗಳಿಗೆ ಬೀಜ ರೂಪ ಇರ್ತಕ್ಕಂಥದ್ದಕ್ಕೆ ಪಂಚತನ್ ಮಾತ್ರೆ ಅಂತಾರೆ. ಎಂತಾರೆ ಅದಕ್ಕೆ? ಪಂಚತನ್ ಮಾತ್ರೆಗಳು ಅಂತಿರ್ತಾರೆ. ಹೀಗೆ ಒಂದು ಗುರುಗಳ ದಿವ್ಯ ಕೃಪಾಶೀರ್ವಾದ ದೊಡ್ಡದು. ಸಪ್ತ ಋಷಿಗಳು ಏನು ಮಾಡಿದ್ರು, ಅಲ್ಲಿ ಅಗಸ್ತ್ಯ ಮಹಾಮುನಿಗಳು ನೀರನ್ನು ಸ್ವೀಕಾರ, ಅಷ್ಟು ಸಾಮರ್ಥ್ಯ, ಅಂಥ ವಿಶೇಷ ಸಾಮರ್ಥ್ಯ ಗುರುಗಳು ಇರ್ತಕ್ಕಂಥದ್ದಾಗ್ತದೆ. ಅಂಥ ಗುರುಗಳು ಕರುಣೆ ತೋರಿಸಿ ನಮ್ಮ ಗಂಗಾ ಮಾತಾ ಮುಂದೆ ಬರದಂತೆ, ಮಠದಲ್ಲಿ ಶಾಸ್ತ್ರ ಪುರಾಣ ನಾವು ನೀವು ಕೂಡ ನಡೆಸುವಂತೆ, ಅವರ ಚರಿತ್ರೆ ನಾವು ಹೇಳಿ ಪಾವನ ಆಗುವಂತೆ ಅನುಗ್ರಹ ಮಾಡಿ ಗಂಗಾದೇವಿಗೆ, ಮಾತಾ ನೀವು ಸ್ವಲ್ಪ ವಿಸ್ತಾರ ಆಗದೆ, ಸಮುದ್ರ ಸುನಾಮಿ ಆಗದೆ ಸ್ವಲ್ಪ ಶಾಂತವಾಗಿರಮ್ಮ. ಅದು ಆಶೀರ್ವಾದ, ಅವುಗಳ ಶಕ್ತಿ ಭಾಳ ದೊಡ್ಡದಿರ್ತದೆ. ಅಂದರೆ ದೇವಲೋಕದ ದೇವತರು ಸೇವೆ ಮಾಡ್ತಾ ಇದ್ದಾರೆ. ಗುರುಗಳ ವಚನದಲ್ಲ, ಗುರು ವಚನವನ್ನು ಯಾರು ಪಾಲಿಸ್ತಾ ಇದ್ದಾರೆ? ಗಂಗಾ ಮಾತೆ ಕೂಡ ಪಾಲಿಸ್ತಾರೆ. ಸಮುದ್ರ ನೀವೆಲ್ಲ ಉಸುಕು ತಂದು ಹಾಕಿದ್ರಿ ಮೊದಲಲ್ಲಿ, ಉಸುಕಿನ ಒಂದು ಕಣಾರಿ ಹೋಯ್ತಾಗ ಅಷ್ಟು 10-12 ಫೂಟ್ ಎತ್ತರ ನೀರು ಬಂದರೂ ಕೂಡ ಗಂಗಾ ಮಾತೆ ಒಂದು ಉಸುಕಿನ ಕಣವನ್ನು ಕೂಡ ಈಚೆಗೆ ಒಯ್ಯಲಿಲ್ಲ. ಗುರುಗಳ ವಚನವನ್ನು ಕೇಳ್ತಕ್ಕಂಥವ್ರು ಇರ್ತಾರೆ ಗಂಗಾ ಮಾತೆ. ಅದಕ್ಕೆ ನಮಗೆ ಏನಾದರೂ ಒಳ್ಳೆಯದು ಬೇಕಂದ್ರೆ, ನೀವು ನೌಕರಿ ಮಾಡ್ತಿರ್ತಾರೆ, ನೌಕರಿ ಮಾಡಾಗ ನಿಮ್ಮ ಮಕ್ಕಳು ನೌಕರಿ ಮಾಡ್ಬೇಕು 10 ಸಾವಿರಕ್ಕೆ ಹೋಗಿರ್ತೀರಿ, ಆಗ ಕೇಳ್ತಾರೆ ಅಂಥವ್ರ ಥರ ಹೋಗಿರಿ. ಆದ್ರೆ ಮುಖ್ಯಸ್ಥರು ಯಾರು ರೀ? ಅಲ್ಲಿ ಹೋದ್ರೆ ಚೂರು ಅಲ್ಲಿ ಹೋಗಿರಿ. ಅದಕ್ಕೆ ಯಾವ ದೇವತರು ನಮಗೇನಾದರೂ ಅನುಕೂಲ ಮಾಡಲಿಲ್ಲ ಅಂದ್ರೆ, ದೇವತರಿಂದ ನಮ್ಗೆ ಒಳ್ಳೆಯದಾಗ್ಬೇಕಂದ್ರೆ ನಾವು ಯಾರು ಕೇಳ್ಬೇಕು ನೇರವಾಗಿ ಏನು ಮಾಡ್ರಿ, ಅಪ್ಪರು ಒಂದು ಸಲ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಸಾಕು, 33 ಕೋಟಿ ದೇವತರು ನಮಗೆ ಅನುಕೂಲ ಮಾಡ್ತಾರೆ. ಹೀಗಾಗಿ ಕೇರಳ ಅಷ್ಟು ಕಷ್ಟ ಆಗೋದಂದ್ರೆ ನೀವು ಸುಖವಾಗಿರ್ಲಿಕ್ಕೆ ಕಾರಣ ಯಾರ ಆಶೀರ್ವಾದ ಅನ್ನೋದು ನಿಮ್ಗೆ ಗುರ್ತದ. ಯಾರ ಆಶೀರ್ವಾದ ರೀ? ಅಪ್ಪರ ಆಶೀರ್ವಾದ. ಅಂಥ ಸದ್ರುವರ ಚರಿತ್ರೆ ನಾವು ನೀವೆಲ್ಲ ಶ್ರವಣ ಮಾಡ್ತಕ್ಕಂಥ ಇದ್ದೀವಿ. ಅವ್ರ ಕೃಪಾಶೀರ್ವಾದ ದೊಡ್ಡದದು. ನೀವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಿ, ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ಬೇಕಲ್ಲ. ಅದಕ್ಕೆ ಹೋಗಿ ನೀವು ಕೂಡ ಏನು ಮಾಡಿದ್ರಿ, ಗಂಗಾ ಮಾತೆಗೆ ಹೋಗಿ ಪ್ರಾರ್ಥನೆ ಮಾಡಿ ಪರಡಿ ಬಿಟ್ಟು ನಮಸ್ಕಾರ ಮಾಡಿದ್ರಿ. ಮಾತೆ ಕೂಡ ಸಂತೋಷಪಟ್ಟರು. ಶಾಸ್ತ್ರ ನಡೀಲಿ, ನಾನು ಬರೋದಿಲ್ಲ, ಅಲ್ಲೇ ಊರು ಸಮೀಪ ಬಂದು ಊರನ್ನು ನೋಡ್ಬೇಕಲ್ಲ, ನಾನು ಊರಿಗೆ ಬರಬೇಡ ಅಂತೀರಿ ಅಂತೇಳಿ ಮಾತೆ ಬಂದು ಒಂದು ಸಲ ಊರು ಆಚೆಗಟ್ಟಲ್ಲಿ ಕಾಲ ತನಕ ಹೋಗಿ ಆಚೆಗೆ ಹೋದ್ರೆ ಹೆಚ್ಚಾಗ್ತದೆ, ಬೇಡಪ್ಪ ಅಪ್ಪವ್ರು ಬೇಡ ಅಂತ ಅರ್ಥಕೊಂಡು ಅಲ್ಲಿಂದ ಮತ್ತೆ ಸರ್ಕೊಂಡು ಎಷ್ಟು ಈ ಕಡಿಮೆ ಅಂದರೆ ಎಷ್ಟು, ಈಗ ಒಂದು ಅರ್ಧ ಫೂಟ್ ಸರದ ಎಷ್ಟು ಸರದ ರೀ? 1 ಫೂಟ್ ನೋಡಿರಿ, 1 ಫೂಟ್ ಸರಿದುಕೊಂಡು ಹಿಂದೆ ಸರಿದು ಪ್ರಾರಂಭ ಅವ್ರಿ ಶ್ರಾವಣ ಪ್ರಾರಂಭ ಆಗಲಿ. ನನ್ನ ಮಕ್ಕಳೇ ನಿಮ್ಮ ನೋಡಿ ನನಗೂ ಸಂತೋಷ ಆಗ್ತದೆ. ನನಗೂ ಸ್ವಲ್ಪ ಕೇಳಿದ ಸ್ಪೀಕರ್ ಜೋರಾಗಿಡ್ರಿ ಮಾತಾಡ ಕೂಡ ಗುರುಗಳ ಚರಿತ್ರೆ ಕೇಳುವಾಗ ಯಾರೇ ಅನ್ನೋದಿಲ್ಲ ರೀ. ಗುರುಗಳ ಚರಿತ್ರೆ ಕೇಳುವಾಗ ಅವ್ರಿಗೆ ಆನಂದ ಆಗ್ತದೆ. ದೇವತರಿಗೆ ಗುರುಗಳು ಬೇಕು ರೀ. ದೇವಲೋಕದಲ್ಲಿ ಬೃಹಸ್ಪತಿ ಆಚಾರ್ಯ ಇರ್ತಾಯಿದ್ರು, ರಾಕ್ಷಸರು ಗುರುಗಳು ಬೇಕು, ಅವ್ರಿಗೆ ಶುಕ್ರಾಚಾರ್ಯ ಇರ್ತಾಯಿದ್ದಾರೆ, ನಮ್ಮ ಅಪ್ಪ ಇರ್ತಾಯಿದ್ದಾರೆ. ಹೀಗಾಗಿ ಗುರುಗಳು ಸರ್ವಶ್ರೇಷ್ಠ ಇರ್ತಾಯಿದ್ದಾರೆ. ಅಂಥ ಗುರುಗಳ ಚರಿತ್ರೆ ನಾವು ನೀವೆಲ್ಲ ಶುರು ಮಾಡ್ತಾ ಇದ್ದೀವಿ. ಇವತ್ತು ಈಗ ಪ್ರಾರಂಭಕ್ಕಂಥ ಸದ್ರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ ಎಷ್ಟನೇ ಭಾಗ ಅದ ರೀ? ಎಷ್ಟನೇದ್ರಿ? 8ನೇ ಭಾಗ. ಯಾರು 8 ಬಿಡ್ತಾ ಇದ್ದಾರೋ, ತ್ಯಾಗ ಮಾಡ್ತಾಯಿದ್ದಾರೋ, ಅಷ್ಟಮದಗಳನ್ನು ತ್ಯಾಗ ಮಾಡ್ತಾಯಿದ್ದಾರೋ,
ಅವರಿಗೆ ಅಷ್ಟನ್ನು ಅನುಗ್ರಹ ಮಾಡ್ತಕ್ಕಂಥ, ಎಲ್ಲವನ್ನು ಅನುಗ್ರಹ ಮಾಡ್ತಕ್ಕಂಥ ಆಶೀರ್ವಾದ ಸಮುದ್ರ ಇರ್ತದೆ. ಅಷ್ಟ ಸಂಪದ, ಅಷ್ಟು ಐಶ್ವರ್ಯ ಅಂತಾರಲ್ಲ, ಅಷ್ಟು ಮೊದಲು 8 ಕಳ್ಕೋಬೇಕು. ಲಿಂಗ ಪೂಜೆ ನಾವು ಇಷ್ಟ ಲಿಂಗವನ್ನು ಕೈಯೊಳಗೆ ಹಿಡ್ಕೋಬೇಕಂದ್ರೆ ಮೊದಲು ಉಳ್ಳಾಗಡ್ಡಿ ಈರುಳ್ಳಿ ಗಡ್ಡೆ ಹಿಡಿದಿದ್ವಿ ಅಂದರೆ ಅದು ತೆಗಿಬೇಕಲ್ರಿ. ತೆಗೆದಾಗ ಜಾಗ ಸಿಗ್ತದೆ, ಅಲ್ಲಿ ಲಿಂಗ ಇಡ್ಲಿಕ್ಕೆ ಬರ್ತದಲ್ಲ. 8 ಕಳ್ಕೊಂಡ್ರೆ 8 ಪಡ್ಕೊಲಿಕ್ಕೆ ಬರ್ತದೆ. ಇಲ್ಲಿ ಅಷ್ಟ ಮದಗಳನ್ನು ತ್ಯಾಗ ಮಾಡಿದ್ರೆ ಅಷ್ಟ ಸಿರಿವಂತಿಗೆಯನ್ನು ಪಡ್ಲಿಕ್ಕೆ ಬರ್ತದೆ. ಗೃಹಸ್ಥಾಶ್ರಮ ಇದ್ದವ್ರಿಗೆ, ಸನ್ಯಾಸಿಗಳಿಗೆ ಇರ್ತದಂದ್ರೆ ಸನ್ಯಾಸಿಗಳಿಗೆ, ಮುಮುಕ್ಷಗಳಿಗೆ ಮೋಕ್ಷ ಬೇಕನ್ನೋರಿಗೆ ಎಲ್ಲರಿಗೂ ಕೂಡ ಜ್ಞಾನದ ಸರ್ವಶ್ರೇಷ್ಠದಲ್ಲ ಅಂತ ಜ್ಞಾನ ಸಂಪತ್ತು ಪ್ರಾಪ್ತಿಯಾದ ನಂತರ ಎಂಥಾದ್ರೂ ಗಂಟು ಬಿಚ್ಚಿ ಬಯಲೊಳಗಿಟ್ಟರೆ ಯಾರ್ಯಾರು ಬಂದು ಮುಟ್ಟದಂಥದ್ದು ಧನವ ಗಳಿಸಬೇಕೆಂಥದ್ದು ಅಂಥ ಧನವನ್ನು ಸದ್ಗುರುನಾಥ ಕೊಟ್ಟಾಗ ಹಾನಿ ಅನ್ನೋದ್ರಿ ಎಲ್ಲ ಆನಂದಿರ್ತದೆ. ಶ್ರವಣ ಮಾಡುವ ಸೌಭಾಗ್ಯವನ್ನು, ಯಾವುದನ್ನು ಶ್ರವಣ ಮಾಡ್ತಾ ಇದ್ದೀವಿ ಅದನ್ನು ಮನನ ಮಾಡುವ ಸೌಭಾಗ್ಯವನ್ನು. ಶ್ರವಣ ಅಂದರೆ ಕೇಳುವುದು, ಮನನ ಅಂದರೆ ಪುನಃ ಪುನಃ ಚಿಂತನೆ ಮಾಡುವುದು. ನೀವೇ ಯಾವುದನ್ನು ಚಿಂತನೆ ಮಾಡಿದ್ದೀವಿ, ಯಾವುದು ಸತ್ಯ ವಿಷಯದಲ್ಲ ಅವ್ರಿಗವ್ರು ಚರ್ಚೆ ಆದ ನಂತರ ಅದನ್ನು ಉಳಿಸ್ಕೊಳ್ಳೋದು ನಿತ್ಯಾಸ ನಂತರ. ಹಾಗೆ ಎಲ್ಲವನ್ನು ಮಾಡುವ ಸಾಮರ್ಥ್ಯವನ್ನು ಸದ್ಗುರು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ, ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆಯನ್ನು ಪ್ರಾರಂಭ ಮಾಡೋಣ. ಆದ್ಮೇಲೆ ಸದ್ಗುರುವರ ಚರಿತ್ರೆ ಶ್ರವಣ ಮಾಡೋದು ಭಾಳ ಸರಳದು. ಸದ್ಗುರುಗಳ ಜೊತೆ ನಾವನ್ನೆಲ್ಲ ಸಂಚಾರ ಕೈಗೊಳಿದ್ರೆ ಕೂತಲ್ಲೇ ಬಸ್ ಏರುವುದಿಲ್ಲ, ವಿಮಾನ ಏರುವುದಿಲ್ಲ, ಹೆಲಿಕಾಪ್ಟರ್ ಹೋಗ್ಬೇಕಾಗಿಲ್ಲ, ಕೆಳಗೆ ಬಂದ್ರೆ ಗತಿ ಅಂತ ಭಯ ಇಲ್ಲ, ರೈಲ್ವೆ ಹಳಿ ಬಿಡ್ತಂದ್ರೆ ಹೆಂಗೆ ತಿಳ್ಕೊಂಡು ಭಯ ಇಲ್ಲ. ಗುರುಗಳು ಎಲ್ಲಿ ಹೋದಾರಲ್ಲ ಶ್ರವಣ ಮಾಡ್ತಾ ಅವ್ರ ಜೊತೆಗೆ ಸಾಗಿಬಿಟ್ರೆ ಸಾಕು, ದಿನಾಲು ಏನೇನು ನಡೀತಾ ನೋಡ್ತಾ ಇದ್ದೀವಲ್ಲ. ಇದೊಂದು ಪ್ರವಾಸ, ಮಹಾಪ್ರವಾಸ, ಸದ್ಗುರುವರ ಸನ್ನಿಧಿಯ ಪ್ರವಾಸ. ಅದರ ಜೊತೆಗೆ ನಾವನ್ನೆಲ್ಲ ಸದ್ಗುರುವರ ಜೊತೆಗೆ ಸಾಗೋಣಂತ. ಈಗ ಹಿಂದೆ ಶ್ರವಣ ಮಾಡ್ತಾ ಬಂದೀವಿ, ಹೋದ ಸಲ ಕೂಡ ಶ್ರವಣ ಮಾಡ್ತಾ ಬಂದೀವಿ 7ನೇ ಭಾಗವನ್ನು. ಸದ್ಗುರುಗಳು ಎಲ್ಲಿ ಇದ್ದಾರೆ ಅಂತಂದರೆ, ಸದ್ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಿಂಧೂರು ಉಂಬ್ರಾಣಿಗಳ ಮಧ್ಯದಲ್ಲಿರ್ತಕ್ಕಂಥ ಹಿರೇಹಳ್ಳದ ಬಿಲ್ಲುವನದಲ್ಲಿ ಕಮರಿ ಮಠದಲ್ಲಿ ವಾಸ ಮಾಡ್ತಕ್ಕಂಥವ್ರು. ಅಂಥ ಕಮರಿ ಮಠದಲ್ಲಿ ಸದ್ಗುರುಗಳ ಜೊತೆಗೆ ನಾವನ್ನೆಲ್ಲ ಯಾವ ಲೀಲೆ ಸದ್ಗುರುಗಳು ನಮಗೆ ಒದಗಿಸ್ತಾ ಇದ್ದಾರೆ, ಶ್ರವಣ ಮಾಡಲಿಕ್ಕೆ ಅನುಕೂಲ ಮಾಡ್ತಾರಂಥ ಲೀಲೆಯನ್ನು ಶ್ರವಣ ಮಾಡ್ತಾ ಸಾಗೋಣಂತ. ಪಂಢರಪುರ ಪಾಂಡುರಂಗ ದೇವರು ಕೂಡ ಸಂತ ಜ್ಞಾನೇಶ್ವರ ಅಂತಾರೆ, ಕಾನಡೆ ವಿಠಲ ಕರ್ನಾಟಕವು ಅಂತ. ಪಾಂಡುರಂಗ ದೇವರದಲ್ಲ, ಇಡೀ ಮಹಾರಾಷ್ಟ್ರದೆಲ್ಲರೂ ಸ್ಮರಣೆ ಮಾಡ್ತಾರೆ, ದೇವರ ಧ್ಯಾನ ಮಾಡ್ತಾರೆ, ತಾಳು ನುಡಿಸ್ತಾರೆ. ವಿಠಲ ವಿಠಲ, ರಂಗ, ಮುಕುಂದ, ಮುರಳೀಧರ, ಕೃಷ್ಣ, ಗೋವಿಂದ, ಗೋಪಾಲ ಹೀಗೆಲ್ಲ ಸ್ಮರಣೆ ಮಾಡ್ತಾರಲ್ಲ. ಅಂಥ ಆ ವಿಷ್ಣು ಪರಮಾತ್ಮ ಪಾಂಡುರಂಗ ಎಲ್ಲಿ ಅವ್ರದ್ದು ಕೇಳಿದ್ರೆ ವಿಜಯನಗರದಲ್ಲ ಹಂಪಿಯಲ್ಲಿ ವಿಜಯ ವಿಠಲ ಮಂದಿರ ಅಂತೇಳಿ ಮಂದಿರದು. ಆ ಮಂದಿರದಲ್ಲಿ ಪಂಢರಪುರದ ಪಾಂಡುರಂಗ ದೇವರದ್ದು ಪುಂಡಲೀಕ ದೇವರು ಅಂದ್ರೆ ಭಕ್ತ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ನೆಲೆಯಾಗಿ ನಿಂತರು. ಅವ್ರಿಗೋಸ್ಕರ ಹೋಗಿರೋದು ಭಕ್ತಿಯಿಂದ. ಅದಕ್ಕೆ ಭಕ್ತರು ಭಕ್ತಿ ಎಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ದೇವ್ರು ಇರ್ತಾರೆ. ದೇವರು ಅವನವರೇನು ತೃಣಕಾಷ್ಟ ಪರಿಪೂರ್ಣ ಇರ್ತಾರೆ, ಎಲ್ಲರೂ ಉದ್ಧಾರ ಮಾಡ್ತಾರೆ. ಆದರೆ ಕೆಲವು ಸಲ ಭಕ್ತರು ಉದ್ಧಾರ ಮಾಡೋಗೋಸ್ಕರ ಏನು ಮಾಡ್ಬೇಕಾಗ್ತದೆ, ಅಲ್ಲಿ ಹೋಗಿ ನೆಲೆಯಾಗಿ ನಿಲ್ಬೇಕಾಗ್ತದೆ, ಕೆಲವೊಂದು ದಿವಸ ನಿಲ್ಬೇಕಾಗ್ತದೆ, ಅನುಗ್ರಹ ಮಾಡ್ಬೇಕಾಗ್ತದೆ. ಅದಕ್ಕೆ ಅವನವರೇನು ತೃಣಕಾಷ್ಟ ಪರಿಪೂರ್ಣ ಇರ್ತಕ್ಕಂಥ ಸದ್ಗುರುಗಳು ಎಲ್ಲ ಕಡೆ ತುಂಬಿರ್ತಕ್ಕಂಥ ಗುರುಗಳು ಈಗ ನಿಮಿತ್ತ ಮಾತ್ರವಾಗಿ ಎಲ್ಲಿ ವಾಸ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ವಾಸ ಮಾಡಿದ್ದಾರೆ. ನಾವನ್ನೆಲ್ಲ ಸದ್ಗುರುಗಳ ಜೊತೆಗೆ ಎಲ್ಲ ಕರ್ನಾಟಕ ಬಿಟ್ಟುಕೊಟ್ಟು ಈ ಸರಿ ಹೋಗ್ಬೇಕ್ರೆ ಮತ್ತು ಗುರುಗಳದಲ್ಲಿ ಹೋಗ್ಬೇಕಲ್ಲ. ಅಲ್ಲಿ ಒಬ್ಬರು ಹೆಣ್ಮಕ್ಳು, ಇವ್ರು ಹೆಣ್ಮಕ್ಳನ್ನ ಕೇಳಿ ಹೇಳ್ತಾರೆ ಅಮ್ಮವರು, ಇವರೆಲ್ಲ ನಿಜವಾಗಿ ದೊಡ್ಡವ್ರು ಹೆಣ್ಮಕ್ಳು ಅದಾರ, ಲಗ್ನ ಆದವರು. ಇವ್ರು ಯಾರೂ ಹೆಚ್ಚಾಗಿ ತಮ್ಮ ಮನೆಗೆ ಇರೋದಲ್ರಿ, ಅಲ್ಲಿಂದಲ್ಲೇ ಒಳಗಿಂದ ಒಳಗೆ ಕೊಟ್ಟಾರ ಸಹಿತ ಮನೆ ಬೇರೆ ಮಾಡ್ಕೊಂಡು ಮತ್ತು ಬೇರೆ ತಮ್ಮ ಸ್ವಂತ ಮನೆ ತವ್ರ ಮನೆ ಮರ್ತು ಯಾವ್ರವ್ರು ಅಂತ ಕೇಳಿದ್ರೆ ಇಲ್ಲಿ ಅವ್ರು ಸತ್ಯ ಕೊಟ್ಟಿದ್ರೆ ನಾವು ಸತ್ಯ ಅವ್ರಿ ನಂದೇಶ್ವರ ಹೋಗಿಬಿಡ್ತದೆ.
ಅಲ್ಲಿ ಸತ್ಯವ್ರು ಇಲ್ಲಿ ಕೊಟ್ರೆ ನಾವು ನಂದೇಶ್ವರ ಅಂತಾರೆ, ಬೇರೆ ಎಲ್ಲಿಂದ ಕೊಟ್ಟರೆ ಅಲ್ಲಿ ಹೆಸರು ಬಿಟ್ಟು ಇಲ್ಲಿಂದ ಹೇಳ್ತಾರೆ. ಯಾರು ಕೇಳ್ತಾರೆ? ಇಲ್ಲಮ್ಮ, ಹುಟ್ಟಿದ ಮನೆ ಎಷ್ಟು 18 ವರ್ಷ 20 ವರ್ಷ ಇದ್ದವರು ಆ ಮನೆ ಹೆಸರು ಹೇಳೋದಿಲ್ಲ. ಈಗ ನೀವು ತವ್ರ ಮನೆ ರೀ ಅಂತ ಹಿಂದೆ ನೆನಪು ಮಾಡ್ಕೊಂಡು ಹೇಳೋದು ಇವ್ರು. ಅದಕ್ಕೆ ಅವರೆಲ್ಲ ಮತ್ತು ಏನು ಕಾರಣ? ತಮ್ಮ ಪತಿ ಇದ್ದರೆ ಹೋಗ್ತಾರಲ್ಲ, ಪತಿ ದೇವ್ರು ಅಂತಾರೆ. ಆ ದೇವರಿಗೂ ದೇವರ ಇರ್ತಕ್ಕಂಥ, ಎಲ್ಲರಿಗೂ ದೇವರ ಇರ್ತಕ್ಕಂಥ ದೇವಾದಿ ದೇವ ಮಹಾದೇವ, ಆ ಮಹಾದೇವರ ಅವತಾರ ಧಾರಣ ಮಾಡಿ ಸದ್ದೂರಾಗಿ ಬಂದಿರುವಾಗ ಅಂಥ ಸದ್ದುರಲ್ಲಿ ಇರ್ತಾರೆ. ನಾವು ಎಲ್ಲ ಹೋಗ್ಬೇಕಲ್ರಿ, ಎಲ್ಲಿರ್ತಾರೋ ಜೊತೆ ಹೋಗ್ಬೇಕಲ್ಲ ನಾವು. ದೇವಾದಿ ದೇವ ಮಹಾದೇವ, ಮೊದಲು ಗುರು ಸದಾಶಿವ ಅಂತ. ಮೊದಲು ಗುರು ಆಗಿರ್ತಕ್ಕಂಥವ್ರು ಯಾರಾದ್ರೂ ಅವತಾರ ಧಾರಣ ಮಾಡ್ತಕ್ಕಂಥವ್ರು ಭಗವಂತನೇ ಅವತಾರ ಮಾಡ್ತಾರೆ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ. ಅಂಥ ಸದ್ದುಗಳು ಆದ್ಮೇಲೆ ಈಗ ಸಿಂಧೂರಿನಲ್ಲಿ ಹಿರೇಹಳ್ಳದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಎಲ್ಲಿ ವಾಸ ಮಾಡ್ತಾಯಿದ್ದಾರೆ? ಸಿಂಧೂರಿನ ಕಮರಿ ಮಠದಲ್ಲಿ ವಾಸ ಮಾಡ್ತಾರೆ. ಅದೊಂದು ಸುಂದರವಾಗಿರ್ತಕ್ಕಂಥ ಸ್ಥಾನ. ಅನೇಕ ವೃಕ್ಷಗಳು, ಮುಂದಿರ್ತಕ್ಕಂಥ ನೀರಿನ ಆ ಸರೋವರ, ಅಲ್ಲಿರ್ತಕ್ಕಂಥ ಹಿರೇಹಳ್ಳ ಅಂತದ ಹಳ್ಳ, ಅಲ್ಲಿರ್ತಕ್ಕಂಥ ಅನೇಕ ವೃಕ್ಷಗಳು, ಲತೆಗಳು, ಪುಷ್ಪಗಳು, ಫಲಗಳು, ಹಾಗೆ ನೀರಲ, ಬೋರೆ, ಹೀಗೆ ಬೇರೆ ಬೇರೆ ಇರ್ತಕ್ಕಂಥ ಅನೇಕ ವೃಕ್ಷಗಳಲ್ಲಿ ಅನೇಕ ಫಲಗಳು ಇರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಬಿಲ್ಲ ವೃಕ್ಷಗಳು ಕೂಡ ಪೂಜೆಗೆ ಬರ್ತಕ್ಕಂಥ, ಹಾಗೂ ಅಲ್ಲಿರ್ತಕ್ಕಂಥ ಲತೆಗಳಲ್ಲಿ ಕೂಡ ಅನೇಕ ಪುಷ್ಪಗಳು ಇರ್ತದೆ, ಫಲಗಳು ಇರ್ತಾ ಇದ್ದಾವೆ. ಅನೇಕ ಅಲ್ಲಿರ್ತಕ್ಕಂಥ ಯಾವ ಜಿಂಕೆಗಳು, ಚಿಗರಿಗಳು ಕೂಡ ಇರ್ತಾ ಇದ್ದಾವೆ, ಚಿಗರಿ ಹಿಂಡುಗಳು, ಹೀಗೆ ಅನೇಕ ಪ್ರಾಣಿ ಪಶು ಪಕ್ಷಿಗಳಿಂದ ಶೋಭಾಯಮಾನವಾಗಿ ಗ್ರಾಮಗಳಿಂದ ದೂರಾಗಿ ಅರಣ್ಯದಲ್ಲಿರ್ತಕ್ಕಂಥ ಆ ಸರೋವರ ತೀರದ ಗುರುಗಳು ವಾಸ ಮಾಡ್ತಾರೆ. ಕಾರಣ ಅಂದ್ರೆ ಸಿದ್ಧಾರ್ಥಪುರ ಕೂಡ ಹೇಳ್ತಾರೆ, ಲಿಸಂಗದಲ್ಲಿ ಅಪಾರ ಸುಖವಿದೆ ಮರುಳೆ, ಲಿಸಂಗದಲ್ಲಿ ಅಪಾರ ಸುಖವಿದೆ. ಅಂದ್ರೆ ಸಂತೆಯೊಳಗೆ ಅನುಷ್ಠಾನ ಮಾಡಿ ಬರ್ತದೆ, ಸಂತೆಯೊಳಗೆ ಜಾತ್ರೆ ಒಳಗೆ ಅನುಷ್ಠಾನ ಮಾಡಿ ಬರ್ತದೆ. ಹಾಗೆ ಮಹಾತ್ಮರು ಎಲ್ಲಿ ಶಾಂತದ ಅಲ್ಲಿರ್ತಾರೆ. ಅಲ್ಲಿ ಮಠವನ್ನು ಸ್ಥಾಪನೆ ಮಾಡೋ ಸಿಂಧೂರಿನವರು ಉಂಬ್ರಾಣ ಕೂಡ ಹೇಳ್ತಾರೆ, ಪೋರ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿಬಿಡ್ರಿ. ಹಳ್ಳದ ಇಲ್ಲಿ ಭಾಳಷ್ಟು ನೀರು ಬರ್ತದೆ, ತಂಪಾಗಿ ಬಿಡ್ತದೆ, ನೆಗಡಿ ಬರ್ತದೆ ರಪ್ಪ ಅವ್ರ, ಬಾಧೆ ಆಗ್ತದೆ. ನಮ್ಮ ಊರಿನಲ್ಲಿ ಅಲ್ಲಿ ವಾಸ ಮಾಡಿರಿ ಪೋರ, ಸಿಂಧೂರಿಗೆ ವಾಸ ಮಾಡಿರಿ. ಅವರಂತ ಉಮ್ರಾಣಿಯವರು ಇಲ್ಲಪ್ಪ ನಮ್ಮ ಊರಲ್ಲಿ ವಾಸ ಮಾಡಿರಿ. ಅವರಪ್ಪ ಅಂತ ಎಲ್ಲಿ ವಾಸ ಮಾಡೋದಿಲ್ಲ, ನಾವು ಎಲ್ಲಿ ವಾಸ ಮಾಡ್ತೀವಿ, ನಾವು ಈ ಹಳ್ಳ ತೀರದಲ್ಲಿ ವಾಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಬಂದು ಕೇಳ್ತಪ್ಪ ಅವ್ರ, ಇಷ್ಟು ಇದು ಕೆಟ್ಟ ತಂಪು ಭಾಳ ಆಗ್ತದೆ, ಇಂಥಲ್ಲಿ ಮತ್ತು ರಾತ್ರಿ ಬೇರೆ ಬೇರೆ ಪ್ರಾಣಿಗಳು ಬರ್ತಿರ್ತಾವೆ, ಮತ್ತೇನು ಆಗ್ತಿರ್ತಾವೆ, ಇಂಥಲ್ಲಿ ವಾಸ ಮಾಡ್ತಕ್ಕಂಥದ್ದಲ್ಲ, ಅಷ್ಟು ವಿಶೇಷ ಇಲ್ಲೇನದ ರೀ? ಆ ಊರು ಬಿಟ್ಟರೆ ಈ ಊರು ಬಿಟ್ರಿ, ಎರಡೂ ಊರು ಬಿಟ್ಟು ಇಲ್ಲಿ ಬಂದು ವಾಸ ಮಾಡ್ತಾಯಿದ್ರಿ, ಇಲ್ಲಿ ವಿಶೇಷ ಏನದ ಅಂತ ಕೇಳಿದಾಗ, ಈಗ ಮೊದಲು ಕೇಳಿದ್ರಿ ವಿಷಯವನ್ನು ಕೇಳಿದ ಅಪ್ಪ ಅವ್ರು ಹೇಳ್ತಾರೆ, ಅದು ವಿಶೇಷ ಬೇಕಾ, ಬನ್ನಿ ನಮ್ಮ ಜೊತೆಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅಲ್ಲೊಂದು ನಮ್ಮ ಮಠದ ಈಶಾನ್ಯ ದಿಕ್ಕಿನಲ್ಲಿ ಹಳ್ಳದ ತೀರದಲ್ಲಿ 3 ಪತ್ರಿಗಳಿರ್ತಾಯಿದ್ದವು, ಸಮೀಪ 3 ಪತ್ರಿಗಳಿರ್ತಾವೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಏನಾಯ್ತಂದ್ರೆ ಅಲ್ಲೊಂದು ಹುತ್ತು ಇರ್ತದೆ ರೀ, ಹುತ್ತು ಅಂದ್ರೆ ಸರ್ಪ ವಾಸ ಮಾಡಲಿಕ್ಕೆ ಎತ್ತರ ಗೊರಲಿ ಹುತ್ತು ಕಟ್ಟಿರ್ತಾವಲ್ಲ, ಹುತ್ತು ಇರ್ತದೆ, ಎತ್ತರ ಇರ್ತಕ್ಕಂಥ ಇಷ್ಟು ಎತ್ತರ ಇರ್ತದೆ. ಅದು ಸಾಯಂಕಾಲ ಈ ರಾತ್ರಿ ಆಗ್ತಲ್ಲ, ರಾತ್ರಿ ಆದ ನಂತರ ನೀವು ಹಸಿರು ಕೆಂಪು ಹಳದಿ ನಮ್ಮ ಅಪ್ಪ ಅವ್ರ ಫೋಟೋ ಅಂತಾರೆ, ನಾವು ಗದ್ದೆ ಮೇಲೆ ಲೈಟ್ ಹಾಕಿರಲ್ಲ, ಹಾಗೆ ಬೇರೆ ಬೇರೆ ಬಣ್ಣದ ಹೊಳಿತಿರ್ತದೆ ಅದು. ಆ ಹುತ್ತ ಬೇರೆ ಬೇರೆ ಹಸಿರು, ಕೆಂಪು, ಹಳದಿ, ನೀಲಿ ಎಲ್ಲ ಬಣ್ಣಗಳು ಜಗಮಗ ಹೊಳಿತಿರ್ತದೆ. ಅಲ್ಲಿ ಅಪ್ಪ ಅವ್ರು ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ, ಅಯ್ಯ ಇಲ್ಲಿ ನೋಡ್ರಿ ಅಂತ. ಆಗ ಆ ಸ್ಥಾನ 7 ಗಂಟೆ ಆಗಿರ್ತದೆ, ನೋಡಿ ಎಲ್ಲ ಕಡೆ ಹೊಳಿತಕ್ಕಂಥದ್ದು. ಅವ್ರು ಕೇಳ್ತಾರೆ, ಗುರುಗಳೇ ಇಲ್ಲಿ ಏನದ್ರಿ ಅಪ್ಪ ಅವ್ರು ಹೇಳ್ತಾರೆ, ಇಲ್ಲಿ ಪೂರ್ವದಲ್ಲಿ ಕಪಿಲ ಮಹರ್ಷಿಗಳು ವಾಸ ಮಾಡಿದ್ರು ಅಂತ. ಯಾರೇ ಕಪಿಲ ಮಹರ್ಷಿಗಳು ವಾಸ ಮಾಡಿದ್ದಾರೆ, ಅವರು ತಪೋಭೂಮಿ ಅದು. ಹೀಗಾಗಿ ಮಹಾತ್ಮರ ತಪೋಭೂಮಿ ಇರ್ತಲ್ಲ, ಶಾಂತ ಇರ್ತದೆ. ಅಂಥಲ್ಲಿ ವಾಸ ಮಾಡಿದ್ರೆ ಚೆನ್ನಾಗಿರ್ತದೆ, ಊರೊಳಗೆ ವಾಸ ಮಾಡಿದ್ರೆ ಚೆನ್ನಾಗಿರ್ತದೆ. ನಿಮ್ಮ ಊರು ಸಾಕ್ರಪ್ಪ ಅವ್ರ, ಸಾಕ್ರೆ ಮುಗಿದು ಇಲ್ಲೇ ಇರ್ತೀರಪ್ಪ ಅವ್ರು ಅಂತ ಹೇಳಿದ್ವಿ. ಮತ್ತು ಮರುಸು ಹೋಗಿರ್ತಾರೆ, ಮತ್ತು ಬೇರೆ ಅಂದರೆ ಸಾಕಾಗಿ ಬಂದಿರ್ತಾರೆ. ಅಂಥಲ್ಲೇ ಅಪ್ಪ ಅವ್ರು ಅಂತಾರೆ, ಊರೊಳಗಿದ್ರೆ ಏನಾಗ್ತದಪ್ಪ, ನಿಮ್ಮೂರು ಬೇಡ, ನೀವು ಬಂದಿದ್ರೆ ನಿಮಗೆ ಸಂತೋಷ ಆಗ್ತದೆ. ಮಹಾತ್ಮರ ತಪೋಭೂಮಿ ನಮಗೆ ಆನಂದ ಆಗ್ತದೆ, ಅದಕ್ಕಾಗಿ ನಾವು ವಾಸ ಮಾಡ್ತಾಯಿದ್ದೀವಿ. ಚಲೋ ಅದು ಇಲ್ಲಿ ತಪಸ್ಸು ಮಾಡಿ ಅವ್ರಿಗೆ ಮತ್ತಂತಾರೆ, ಅಪ್ಪರ ಇಲ್ಲಿ ಮತ್ತೇನು ವಿಶೇಷ ಅದ ರೀ? ಈಗ ಅವರು ಅಲ್ಲಿ ಇದ್ದಾರೆ ಅನ್ನೋದಕ್ಕೆ ಮತ್ತೆ ಇನ್ನೂ ಸಾಕ್ಷಿ ಅದಲ್ರಿ ಅವ್ರು, ಇದಲ್ಲದ. ಆಗ ಅವ್ರು ಅಂತಾರೆ, ಅಪ್ಪ ಅವರು ಸದ್ಭಕ್ತರು ಇನ್ನೂ ಕೂಡ ಸಾಕ್ಷಿ ಅದ. ಏನು ಸಾಕ್ಷಿ ಅದರಪ್ಪ ಅವ್ರ? ಇಲ್ಲಿ ಈ ಭೂಮಿ ಅದಲ್ಲ, ಈ ಸಫಾಯಿ ಇರ್ತದ್ರೆ ಅಲ್ಲಿ ಮತ್ತೇನು ಇರೋದಲ್ಲ ನೋಡ್ಲಿಕ್ಕೆ. ಹೇಳ್ತಾರೆ, ಇಲ್ಲಿ
ಭೂಮಿನ ಅಗಿರಿ ಇವು ಸಾಕ್ಷಿ ಸಿಗ್ತದೆ. ಅವ್ರಂತಾರೆ ಅಪ್ಪವ್ರು ಎಷ್ಟು ಅಗಿಬೇಕ್ರಿ, ನೀವು ಎಷ್ಟು ಎತ್ತರ ಇದ್ದಿಲ್ಲ ಅಷ್ಟು ಮೇಲ್ವಾಗ ಕೈ ಎತ್ತರಿ, ಮೇಲ್ವಾಗ ಕೈ ಎತ್ತಾರೆ. ಆ ಕೈ ಉದ್ದು ಮಾಡಿ ನೀವು ನಿಂತರಲ್ಲ ಇಷ್ಟು ಅಗಿರಿ ಭೂಮಿ ಸಾಕ್ಷಿ ಸಿಗ್ತದೆ. ಅಪ್ಪ ಅವ್ರು ಏನದ ಕೇಳ್ತಾರೆ. ಅವ್ರ ಥರ ಕಪಿಲ ಮಹರ್ಷಿಗಳು ತಾವು ತಪಸ್ಸು ಮಾಡಿರ್ತಕ್ಕಂಥ ಏನು ಸ್ಥಾನದಲ್ಲ ಆ ಸ್ಥಾನದಲ್ಲಿ ಯಜ್ಞ ಕೂಡ ಮಾಡಿರೋರು. ಅಲ್ಲಿ ತಪಸ್ಸು ಮಾಡಿದ್ದಾರೆ, ಇಲ್ಲಿ ಯಜ್ಞ ಮಾಡಿದ್ದಾರೆ. ಯಜ್ಞ ಕುಂಡದ ಒಳಭಾಗದಲ್ಲಿ ಅವರು ಮತ್ತು ಆಗ ಈ ಸುರೇಶ, ರಮೇಶ, ಬಾಳೇಶ ಬರ್ರಿ ಎಲ್ಲರೂ ಅಗಿನೋ ತೊಗೊಂಡು ಹೇಳಿ ಗುದ್ಲಿ ಸಲಿಕೆ ತೊಗೊಂಡು ಪಟ ಮಾಡ್ತಾರೆ, ಅಗಿತಾರೆ. ಭೂಮಿಯನ್ನು ಅಗಿದ್ರೆ ಅಪ್ಪರು ಎಷ್ಟು ಹೇಳ್ತಾರೆ ಅಷ್ಟು ಅಗೆದ ಮೇಲೆ ಒಳಭಾಗದಲ್ಲಿ ನಮ್ಮಲ್ಲಿ ಹೊರಗೆ ಯಜ್ಞ ಮಾಡ್ತಾರಲ್ಲ, ಯಜ್ಞ ಮಾಡ್ತಿರಲ್ಲ ಹೊರಭಾಗದಲ್ಲಿ ಎಲ್ಲರೂ. ಆಗ ಯಜ್ಞದ ಕುಂಡ ಸಿಗ್ತದಲ್ಲಿ ಯಜ್ಞ ಮಾಡಿದಾಗ ಅವರು ಯಜ್ಞ ಮಾಡಿದಾಗ ಅದು ಮಣ್ಣೊಳಗೆ ಮುಚ್ಚಿ ಹೋಗಿರ್ತದೆ. ಹಳ್ಳ ಇರ್ತಲ್ಲ ಅಲ್ಲಿ ಅದು ಒಂದೆಲ್ಲ ಮಣ್ಣೊಳಗೆ ಮುಚ್ಚಿ ಹೋಗಿರ್ತದೆ. ಅದು ಯಜ್ಞ ಕುಂಡ ಸಿಗ್ತದೆ. ಆ ಋಷಿಗಳು ಇದ್ದ ಕಾಲದಲ್ಲಿ ಸಗರ ಮಹಾರಾಜರಾಗಿರಲ್ಲ ಆ ಕಾಲದಲ್ಲಿ ವಾಸ ಮಾಡ್ತಕ್ಕಂಥವ್ರು ತಪಸ್ಸು ಮಾಡ್ತಕ್ಕಂಥವ್ರು ಸಗರ ಮಹಾರಾಜನ ಕುದುರೆ ತೆಗೆದುಕೊಂಡು ಹೋಗಿ ಪಾತಾಳ ಲೋಕದಲ್ಲಿ ಕಟ್ಟಿತಾರಲ್ಲ ಆ ಋಷಿಗಳು ಕಣ್ಣು ತೆರೆದ 60,000 ಮಂದಿ ಸುಟ್ಟು ಭಸ್ಮ ಇರ್ತಾರೆ. ಅಂಥ ಋಷಿಗಳು ತಪಸ್ಸು ಮಾಡ್ತಕ್ಕಂಥ ಸ್ಥಾನದು ಯಾವುದದು? ನಮ್ಮ ಸಿಂಧೂರಾಶ್ರಮ. ಅವರು ಉದ್ಧರಿಸುವಗೋಸ್ಕರವಾಗಿ ಅವ್ರ ಮೊಮ್ಮಗ ಭಗೀರಥ ದೇವಲೋಕದ ಗಂಗಾಮತಿಯನ್ನು ಕುರಿತು ಪ್ರಾರ್ಥನಾ ಮಾಡ್ತಾರೆ. ತ್ರಿಪಥಗಾಮಿನಿ ಗಂಗಾ. ಅವರು ಅಲ್ಲಿಂದ ಮೇಲ್ಭಾಗ ಬರ್ತಾರೆ. ಗಂಗಾದೇವಿ ಪ್ರಾರ್ಥನಾ, ಗಂಗಾ ಮಾತಾ ಆ ರಾಕ್ಷಸರು ಸಂಹಾರ ಮಾಡಿ ನೀರೆಲ್ಲ ಹೋಗಿಬಿಟ್ಟು ಈ ಪುನಃ ನೀರು ಬೇಕಲ್ಲ ನಮಗೆ ಎಲ್ಲ, ಅದಕ್ಕಾಗಿ ತಾವು ದಯಮಾಡಿಸಬೇಕು. ಮತ್ತು ಏನಂದರೆ ಆ ಋಷಿಗಳ ಶಾಪ ಕೊಟ್ಟು ನಾಶ ಮಾಡ್ತಾರಲ್ಲ ಅವರು 60,000 ಮಂದಿಯನ್ನು. ಅಲ್ಲಿ ಕೇಳಿದಾಗ ನಾವು ಉದ್ಧಾರ ಮಾಡಿರಿ ಅಂತಂದಾಗ ಅವ್ರು ಋಷಿಗಳು ಕಣ್ತಾರೆ ಹೇಳ್ತಾರೆ ಏನಂತಂದ್ರೆ ಅವ್ರು ಉದ್ಧಾರ ಆಗಬೇಕಾದ್ರೆ ದೇವಲೋಕದ ಗಂಗಾ ಮಾತಾ ಭೂಮಿಗೆ ಬರಬೇಕು. ಯಾರು ಬರ್ಬೇಕ್ರಿ? ಗಂಗಾ ಮಾತಾ, ಸ್ವರ್ಗದಲ್ಲಿರ್ತಕ್ಕಂಥ ಗಂಗಾ ಮಾತಾ ಭೂಮಿಗೆ ಬರಬೇಕು. ಆಗ ಈ ಅವ್ರು ತೆಗೆದುಕೊಂಡು ಬಂದು ಇಲ್ಲಿ ಈ ಮೇಲ್ಭಾಗದಲ್ಲಿ ಆ ಬೂದಿಯ ರಾಶಿಯಲ್ಲಿ ಹಾದು ಹೋಗಿಬಿಟ್ರೆ ಆಗ ಇವರು ಮೋಕ್ಷ ಪಡಿತಾರೆ ಅಂತ ಹೇಳ್ತಾರೆ. ಆಗ ಅವ್ರನ್ನ ಕುರಿತು ತಪಸ್ಸು ಮಾಡಿದಾಗ ಅವ್ರು ಗಂಗಾದೇವಿ ಅಂತಾರೆ ಭಗೀರಥ ಋಷಿಗಳೇ ನಾನು ಬರ್ತಾ ಇದ್ದೀನಿ, ಆದರೆ ನಾನು ಬಂದರೆ ನನ್ನ ಭಾರವನ್ನು ತಡಿಬೇಕಲ್ಲ ಬೀಳ್ತಕ್ಕಂಥ. ಇಲ್ಲೇ ಒಂದು ಈ ಮಳೆ ಮೇಲೆ ನೀರು ಬೀಳ್ತಾವೆ, ಕೆಳಭಾಗದಲ್ಲಿ ಮಣ್ಣಿನ ಏನು ಹೇಳ್ರಿ ತಗ್ಗಿ ಬೀಳ್ತಲ್ಲ. ಮತ್ತು ಸ್ವರ್ಗದಿಂದ ಇಲ್ಲಿ ತನಕ ಗಂಗಾ ಮಾತೆ ಹರಿದುಕೊಂಡು ಬಂದರು ಭೂಮಿ ಏನತ್ತದ ರೀ. ಅವ್ರ ಥರ ನಾನು ಬರುವ ರಭಸವನ್ನು ತಡೀಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಅದಕ್ಕೆ ಬ್ರಹ್ಮದೇವರಿದ್ದಾರೆ, ಸೃಷ್ಟಿ ಮಾಡಿದರು. ವಿಷ್ಣು ಪರಮಾತ್ಮ ರಕ್ಷಣೆ ಮಾಡ್ತಾರೆ, ಇವರು ಯಾರಿಂದೂ ಸಾಧ್ಯ ಇಲ್ಲ. ದೇವಾದಿ ದೇವ ಮಹಾದೇವ ಪರಮಾತ್ಮ ಬೇಕಾದ್ರೆ ಆ ಪರಮಾತ್ಮನನ್ನು ತೆಗೆದುಕೊಂಡು ಬಂದು ನಮ್ಮ ಇಲ್ಲಿ ನಾನು ಬರ್ತಕ್ಕಂಥ ಸ್ಥಾನದಲ್ಲಿ ನಿಲ್ಲಿಸ್ಯಾರ. ಅವರ ಶಿರದಲ್ಲಿ ನಾನು ಹಿಡಿದುಕೊಂಡು ಅವರ ಜಡೆಯಿಂದ ಕೆಳಗೆ ಭೂಮಿ ಬರೋಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಭೂಮಿಯೆಲ್ಲ ಏನಿರ್ತದೆ ನಾಶ ಆಗಿಬಿಡ್ತದೆ. ಅದಕ್ಕಾಗಿ ಅವ್ರ ಕುರಿತು ಪ್ರಾರ್ಥನೆ ಮಾಡಿ ಭಗೀರಥರು ಅವ್ರು ಒಪ್ಪಿದ ನಂತರ ಮತ್ತು ಪರಮಾತ್ಮ ಕುರಿತು ತಪಸ್ಸು ಮಾಡ್ತಾರೆ. ಪರಮಾತ್ಮ ಪ್ರತ್ಯಕ್ಷ ಆಗ್ತಾರೆ. ಪರಮಾತ್ಮ ಪ್ರತ್ಯಕ್ಷ ಶ್ರೀರಾಮಶ ಭೋವಿಗ್ರಹ ಅಂತ ಒಂದು ಒಳ್ಳೆಯದಾಗ್ಬೇಕಾದ್ರೆ ಭಾಳಷ್ಟು ಕಷ್ಟ ಇರ್ತದೆ. ಆನಂತರ ಪರಮೇಶ್ವರ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ನಂತರ ಏನು ಬೇಕು ಭಗೀರಥರಿ ಋಷಿಗಳೇ ಅಂತ ಕೇಳಿದ ಥರ ತಾವು ಬಂದು ನಿಲ್ಲಬೇಕು, ಗಂಗಾ ಮಾತೆ ತಮ್ಮ ಶಿರದಲ್ಲಿ ಬಂದು ನಿಲ್ಬೇಕಂತ್ರಿ, ಅದಕ್ಕೆ ದಯಮಾಡಿಸಬೇಕು. ನಡಿ ಅಂತೇಳಿ ಹೋಗಿ ನಿಲ್ತಾರೆ. ಈಗ ನಿಲ್ತಾರೆ. ಗಂಗಾ ಮಾತೆ ಬರ್ತಾರೆ, ಆಕಾಶದಿಂದ ಇಳಿದುಕೊಂಡು ಬರ್ತಾರೆ. ಮೇಲ್ಭಾಗದ ಒಂದು ಪಥ, ಮೇಲ್ಭಾಗ ಸ್ವರ್ಗ ಪಥ. ಆಮೇಲೆ ಇಲ್ಲಿ ಭೂಮಿ ಪರಮೇಶ್ವರ ಅಂತ ಅವ್ರ ತಲೆಯಲ್ಲಿ ಬಂದು ಇಳಿತಾರೆ. ಅವರು ಇಳಿದ ನಂತರ ಗಂಗಾ ಮಾತೆಯನ್ನು ಹೊರಗೆ ಬಿಡೋದ್ರಿ ಪರಮಾತ್ಮ. ಬಂದೆ ಬಾ ಗಂಗಾ ಮಾತಾ ಅಂತಂದು ತಮ್ಮ ಜಡಿ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಒಂದು ಸ್ವಲ್ಪ ಕೆಳಗೆ ಬರ್ದು ಇವರಂತಾರೆ ತಮ್ಮ ಜಡೆಯಲ್ಲಿ ಇಳಿದು ಕೆಳಭಾಗ ಹರಿದುಕೊಂಡು ಬಂದು ಏನು ಹೋಗ್ರಿ ಆ ಗುಹೆಗೆ ಹೋಗ್ಬೇಕು, ಕೆಳಗೆ ಪಾತಾಳ ಲೋಕಕ್ಕೆ. ಮತ್ತು ಹಿಡ್ಕೊಂಡು ಕೂತ್ರೆ ಏನು ಮಾಡಿದ್ರಿ, ಬಿಡ್ರಿ ಕೆಳಗೆ ಬಿಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಿಚಾರ ಮಾಡಿರಿ, ಯಾರಿಗೂ ಅವ್ರನ್ನ ತಲೆ ಧಾರಣ ಮಾಡೋ ಶಕ್ತಿ ಇಲ್ಲ ಬ್ರಹ್ಮದೇವ್ರು ವಿಷ್ಣು ಪರಮಾತ್ಮರಿಗೆ. ಆದರೆ ಅಷ್ಟೆಲ್ಲ ತಡೆದುಕೊಂಡು ಕೆಳಭಾಗದಲ್ಲೇ ಕಟ್ಕೊಂಡು ಸುಮ್ಮ ಕೂತ್ರಂದ್ರೆ ಹೇಗಿರ್ಬೇಕು ಹೇಳಿ ಪರಮಾತ್ಮ. ಅದಕ್ಕೆ ಆಕಾಶದಿಂದ ನಿಮ್ಮ ಪಾತಾಳದಿಂದ ಹತ್ತತ್ತ ನಿಮ್ಮ ಸ್ತ್ರೀ ಶರಣ, ಆಕಾಶದಿಂದ ಹತ್ತತ್ತ ನಿಮ್ಮ ಸ್ತ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಕೂಡಲು ಸಂಗಮದೇವ ಅಂತ ಪರಮಾತ್ಮ ಶಿರದಲ್ಲಿ ಬಂದು ವಾಸ ಮಾಡಿದ್ರಿ. ಅವರೆಲ್ಲ ಹಿಡ್ಕೊಂಡು ಕೂತರು. ಕೆಳಗೆ ಬಿಟ್ಟು ಪ್ರಾರ್ಥನಾ ಮಾಡಿದಾಗ ಅಷ್ಟೆಲ್ಲ ಬಿಟ್ಟರೆ ಹಾನಿ ಆಗ್ತದೆ. ನಿಮ್ಗೆ ಗುರ್ತಿರೋ ಭಗೀರಥ ಋಷಿ ನಿಮ್ಗೆ ಗುರ್ತಿಲ್ಲ. ಅದ್ರ ಒಂದು ಎಳೆಯನ್ನು ತೆಗೆದಿರ್ತಾರೆ, ಸರಿಸಿರ್ತಾರೆ. ಒಂದು ಎಳೆಯನ್ನು ಕೂದಲು ಎಳೆಯನ್ನು ಸರಿಸಿದ್ರು ಪರಮಾತ್ಮ. ಅದರೊಳಗಿಂದ ಗಂಗಾ ಮಾತೆ ಹರ್ಕೊಂಡು ಶಾಂತವಾಗಿ ಭೂಮಿಗೆ ಬಂದರು. ಹರಿದುಕೊಂಡು ತೆಗೆದುಕೊಂಡು ಬರ್ತಕ್ಕಂಥ ಸಮಯ ಹಾಗೆ ಸಾಕೊಂಡು ಈಗ ಎಲ್ಲಿ ಬಂದ್ರಿ
ಸ್ವರ್ಗವನ್ನು ಭೂಮಿಗೆ ಬಂದು ಭೂಮಿ ಮೇಲೆ ಹೇಳಲಿಕ್ಕಂದ್ರೆ ಎರಡನೇ ದಾರಿದು. ಎಷ್ಟನೇದ್ರಿ? ತ್ರಿಪಥಗಾಮಿನಿ ಸ್ವರ್ಗ ಒಂದು, ಈ ಭೂಮಿಯಲ್ಲಿ ಬಂದರು ಎರಡನೇ ದಾರಿ. ಬಂದು ಹಾಗೆ ಮುಂದೆ ಹೋಗುವಾಗ ಜೌಹ್ನು ಋಷಿಗಳಂತ, ಜಾಹ್ನವಿ ಋಷಿಗಳು ಅಂತಕೊಂಡು ಋಷಿಗಳು, ಜೌಹ್ನು ಋಷಿಗಳು ಅಂತ ಇರ್ತಾರೆ ಅವ್ರ ಹೆಸರು. ಅಲ್ಲಿ ಅವ್ರು ಯಜ್ಞ ಮಾಡ್ತಿರ್ತಾರೆ. ಯಜ್ಞ ಕುಂಡದಲ್ಲಿ ಹೋಗಿ ಪ್ರವೇಶ ಮಾಡ್ತಾರೆ. ಅವರು ಮಹಾಪ್ರಭಾ ಒಂದು ಎಳಿ ತೆಗೆದ್ರಿ ಅಂತಪ್ಪ. ಅವರು ಯಜ್ಞದಲ್ಲಿ ಹೋದ ಕೂಡಲೇ ಅವರಂತಾರು, ನನ್ನ ಯಜ್ಞದಲ್ಲಿ ಬಂತು, ನನ್ನ ಯಜ್ಞವನ್ನು ಭಂಗಗೊಳಿಸಿದ ಗಂಗಾದೇವಿ, ನನ್ನ ಯಜ್ಞವನ್ನು ಏಕೆ ಭಂಗಗೊಳಿಸಿದೆ? ನೀನು ಬಿಡು ಅಲ್ಲಿ ಕುಡಿದು ಬಿಡ್ತಾರೆ ಅಷ್ಟೆಲ್ಲ ಕ್ಲಾಸ್ ಕೊಲ್ಲ ಒಟ್ಟು ಒಳಗೆ ಕುಡಿದು ಬಿಡ್ತಾರೆ. ಅಗಸ್ತ್ಯ ಮಾವನ ಮೊದಲು ಕುಡಿದಿದ್ರು, ಇವ್ರು ಈಗ ಕುಡಿದ್ಬಿಟ್ರು. ಭಗೀರಥರು ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಗುರುಗಳೇ ಮಹರ್ಷಿಗಳೇ. ಕೆಳಗೆ ನಮ್ಮ ಪೂರ್ವಜರು 60,000 ಮಂದಿ ಉದ್ಧಾರ ಆಗ್ಬೇಕಾಗಿದೆ, ದಯವಿಟ್ಟು ಗಂಗಾದೇವಿಯನ್ನು ಕಳಿಸಿಕೊಟ್ಟರು. ಆಗ ಮತ್ತು ಅವ್ರು ತಮ್ಮ ಕಿವಿಯಿಂದ ಬಿಡ್ತಾರೆ. ಅವ್ರು ಕೂದಲಿಂದ ಬಂದರು, ಇಲ್ಲಿಂದ ಕಿವಿಯಿಂದ ಹೊರಗೆ ಬರ್ತಾರೆ. ಅವ್ರ ಕರ್ಣದ ಹೊರಗೆ ಬಂದು ಹಾಗೆ ಮುಂದೆ ಹೋಗಿ ಹರಿಕೊಂಡು ಕಾಶಿ ಹಾಗೆಲ್ಲ ಮುಂದೆ ಹೋಗಿ ಪಾತಾಳಕ್ಕೆ ಹೋಗ್ತಾರೆ. ಪಾತಾಳಕ್ಕೆ ಹೋಗಿ ಇದು ಮೂರನೇದು, ಪಾತಾಳಕ್ಕೆ ಹೋಗಿ ಮೂರನೇ ದಾರಿ. ಅಲ್ಲಿ ಹೋಗಿ 60,000 ಮಂದಿ ಆ ಭಸ್ಮದ ಮೇಲೆ ಹೋಗಿ ಶಾಪ್ ಕೊಟ್ಟು ಭಸ್ಮ ಮಾಡಿದ್ದಾರೆ. ಅದ್ರ ಮೇಲೆ ಹೋದಾಗ ಅವರೆಲ್ಲ ಮರಳಿ ತಾವು ಸ್ವರ್ಗಕ್ಕೆ ಹೋಗ್ತಕ್ಕಂಥ ಅವ್ರು ಉದ್ಧಾರ ಹೋಗುತ್ತೆ. ಆ ಮಾತು ಬೇರೆ. ಗಂಗಾ ತ್ರಿಪಥಗಾಮಿನಿ ಅಂಥ ಗಂಗಾ ಮಾತೆ ಗುರುಗಳ ಕರುಣೆಯಿಂದ ನಾವು ನೀವು ಕೂಡುವಂತೆ ಮಾಡಿದ್ರಿ. ಅಕಸ್ಮಾತ್ ಇರಲಿಲ್ಲ ಅಂದರೆ ಕರುಣೆ ಇರಲಿಲ್ಲ ಅಂದರೆ ಈ ಬಾಯಿಲಿಟ್ಟು ಅಷ್ಟು ಬಂದಿರಲಿಲ್ಲ, ಮೊದಲು ಇಷ್ಟು ಎತ್ತರ ಬಂದಿಲ್ಲ ಮೊದಲು ಗಂಗಾದೇವಿ. ಅಷ್ಟು ಬಂದು ನಾವು ಇಲ್ಲಿ ಇರ್ತಿರಲಿಲ್ಲ, ಮೊದಲು ಕಣ್ಣು ಮಾಡಿ ನಾವು ಹೋಗಿದ್ದೀವಿ, ನೀವು ನಿಮ್ಮ ಬೀಗರು ಪರು ಎಲ್ಲರೂ ಹೋಗಿದ್ರಿ. ಅದಕ್ಕೆ ಅವರಿಗೆ ಅಪ್ಪವ್ರ ಆಶೀರ್ವಾದ ಮಾಡಿದವರು ಏನಂತ, ಗಂಗಾ ಮಾತಾ ಎಲ್ಲರಿಗೆ ಮಾಡಲಿ ಅಧ್ಯಾತ್ಮನ ಶ್ರವಣ ಮಾಡಿ. ಸದ್ರೋಗ ಚರಿತ್ರೆ ಪರಿಪೂರ್ಣವಾಗಿರುತ್ತದೆ. ಸದ್ರೋಗರ ಚರಿತ್ರೆ ವೇದದ, ಉಪನಿಷತ್ತದ, ಬ್ರಹ್ಮಸೂತ್ರದ, ಭಗವದ್ಗೀತೆದ ಏನೆಲ್ಲ ಕೂಡಿತಕ್ಕಂಥ ಪರಿಪೂರ್ಣ ಗ್ರಂಥ. ಸದ್ರೋಳು ಕರುಣೆ ಮಾಡಿ ಹೇಳಿದರು. ಹೇಳಿದಾಗ ಗಂಗಾ ಮಾತಾ ಸುಮ್ಮಾಗಿದ್ದಾರೆ. ಹಾಗೆ ಸುಮ್ಮನಾಗಲಿಕ್ಕೆ ಸಾಧ್ಯ ಇಲ್ಲ ರೀ, ಸುಮ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಕೃಪಾಶೀರ್ವಾದ. ಅಂಥ ಗುರುಗಳು ಹೇಳಿದರು. ಅಂಥ ಋಷಿಗಳ ಯಾವ ಋಷಿಗಳು ಇದರಲ್ಲಿ ಪೂರ್ವದಲ್ಲಿ ಆ 60,000 ಮಂದಿ ಶಾಪ ಕೊಟ್ಟಿದ್ರು, ಅವರು ಶಾಪದಗೋಸ್ಕರವಾಗಿ ಯಾರು ಬಂದರು? ಗಂಗಾ ಮಾತೆ ಅಲ್ಲಿ ಪರ್ಯಂತ ಬರಬೇಕಾಯ್ತು, ಪರಮೇಶ್ವರ ಅಲ್ಲಿ ನಿಲ್ಲಬೇಕಾಯ್ತು. ಅಂಥ ಸಾಮರ್ಥ್ಯಗಳಂಥ ಆ ಋಷಿಗಳು ತಪಸ್ಸು ಮಾಡಿದ್ಕಂತ ಇಲ್ಲರಿ ಸಿಂಧೂರ ಆಶ್ರಮದಲ್ಲಿ ಅವರ ಯಜ್ಞಕುಂಡ ಈಗ ಯಾವಾಗ ತೆಗಿತಾವ, ಈಗ ಮಣ್ಣನ್ನು ತೆಗಿತಾ ಹೋಗ್ಬಿಟ್ರು. ಒಳಭಾಗದಲ್ಲಿ ಯಜ್ಞಕುಂಡ ಗೋಚರ ಆಯ್ತು ರೀ. ಎಲ್ಲರೂ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಪಸ್ಸು ಮಾಡಿದ ಭೂಮಿ ತಪೋಭೂಮಿ, ಯಜ್ಞ ಮಾಡಿದ ಭೂಮಿ ಯಜ್ಞಭೂಮಿ. ಅಂಥ ಸ್ಥಾನದಲ್ಲಿ ಗುರು ವಾಸ ಮಾಡಿದರು. ಅದಕ್ಕೆ ಭಕ್ತರು ಹೇಳಿದ್ರಪ್ಪ ಅವರು, ಸಿಂಧೂರು ಉಮ್ರಾಣಿ ಭಕ್ತರು ಹೇಳಿದರು, ನಾವೇಕೆ ಇಲ್ಲಿ ವಾಸ ಮಾಡ್ತಿದ್ದೇವೆ ಅಂದರೆ ಇಂಥ ಶಾಂತ ಒಂದು ಸ್ಥಾನದ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಶಾಂತಿ ಅಂತ. ಆವತ್ತು ವಾಸ ಮಾಡಿದರು, ಶಾಂತಿಗೋಸ್ಕರ ಆನಂದವಾಗಿ ಇಲ್ಲಿ ವಾಸ ಮಾಡಿದರು. ಅಂಥ ಗುರುಗಳ ಸನ್ನಿಧಿಗೆ ನಾವು ನೀವು ಕೂಡ ಈಗ ಎಲ್ಲಿ ತೆರಳಬೇಕಾದ್ರೆ ಅವರ ಜೊತೆಗೆ ನಾವು ಈಗ ತೆರಳಿ ಬಿಟ್ಟು ಮತ್ತೆ ಅಲ್ಲಿ ಹೋದ್ವಿ. ನಾವು ಇಲ್ಲ ಕೇಳ್ತಾ ಇರಲಿಲ್ಲ ಎಲ್ಲರೂ. ನಾವು ಎಲ್ಲಿದ್ವಿ ಈಗ ಶಿವದ್ರೊಳಗೆ. ಯಾತ್ರೆ ನೋಡಿ ಯಾವುದು ಕಷ್ಟನಿಲ್ಲ, ಯಾತ್ರೆ ಸಹಜವಾಗಿ ನಡೆದದು. ಅಂದರೆ ಯಾರು ತ್ರಿ ಅಂದ್ರೆ 3, ಯಾರು ತ್ರಿತಾಪಗಳನ್ನು ಕಳ್ಕೊಳ್ಬೇಕಂತಕ್ಕಂಥ ಭಾವನೆಯಿಂದ ಇರ್ತಾರೋ ಅವರು ಸದ್ರೋಳ ಜೊತೆಗೆ ಯಾತ್ರೆ ಮಾಡಬೇಕು. ನಾವು ಏನು ಮಾಡ್ತಾಯಿದ್ವಿ? ಯಾತ್ರೆ ಮಾಡ್ತಾಯಿದ್ವಿ ಸದ್ರೋಳ ಜೊತೆಗೆ. ಆದಮೇಲೆ ಸದ್ರೋಳು ಆನಂದವಾಗಿ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಮುಂದೆ ಏನಂತಲೇ ತೋರಿಸ್ಕೊಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಎಲ್ಲರೂ ಸಂತೋಷ ಆಯಿತು. ಅಪ್ಪರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಜನ ಬರ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು. ಈಗಾಗಲೇ 7 ಭಾಗ ಮುಗಿದವು. ಭಾಳಷ್ಟು ವಿಶೇಷ ಶ್ರವಣ ಮಾಡಿದ್ದೀರಿ. 8ನೇ ಭಾಗ ಇದು. ಗೂಗವಾಡದ ಪರೋಂಡ ಪೂಜಾರಿ ಮತ್ತು ಅವ್ರ ಪತ್ನಿ ಕಾಶಿಬಾಯಿ. ಯಾವ್ರಿ? ಗೂಗವಾಡ, ಮಹಾರಾಷ್ಟ್ರದ ಗೂಗವಾಡದಲ್ಲಿ, ಅದು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮದು ಗೂಗವಾಡ ಅಂಥೇಳಿ. ಅಲ್ಲಿ ಕಾಶಿಬಾಯಿ ಮತ್ತು ಪರವಂಡ ಪೂಜೆ ಇರತಕ್ಕಂಥ ಸತಿಪತಿಗಳು ಅಪರ ಶಿಷ್ಯರು. ಅವರು ಕೂಡ ಅವರು ಸದ್ಗುರುವರ ಸನ್ನಿಧಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸತಿಪತಿಗಳು, ಸದ್ಗುರುನಾಥ ನಮ್ಮನ್ನು ಉದ್ಧಾರ ಮಾಡಿರಿ, ಅನುಗ್ರಹ ಮಾಡ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಕುರುಳ ತಾಸು ಅನುಗ್ರಹ ಮಾಡ್ತಾರೆ. ಬನ್ನಿ ಕುಳಿತುಕೊಳ್ಳಿ ಅಂತೇಳಿ. ಏನು ವಿಶೇಷ, ಏನು ಸಮಾಚಾರ ಅಂತ ಕೇಳಿದ್ರೆ ಅವ್ರ ಹತ್ರ, ಅಪ್ಪವರೇ ನಮ್ಮ ತಮ್ಮ ಇದ್ದಾರೆ, ಆ ಪರವಂಡ ಪೂಜಾರಿಯವರು, ಅಳಿದೇವರು,
ಅವ್ರ ಪತ್ನಿ ಹೇಳ್ತಾರೆ, ನಮ್ಮ ತಮ್ಮ ಇದ್ದಾರಪ್ಪ ಅವರ ದುಂಡಪ್ಪ ಗುರವ ಅಂತೇಳಿ ಅಥಣಿಯಲ್ಲಿ, ನನ್ನ ತವರು ಮನೆ ಅಥಣಿ. ಅಲ್ಲಿ ಅವ್ರಿಗೆ ಭಾಳ ಕಷ್ಟದ. ಎಷ್ಟು ಕಷ್ಟದ ಅಂದ್ರೆ ಭಾಳ ಕಷ್ಟದಪ್ಪ ಅವರು. ಆ ಕಷ್ಟವನ್ನು ಪರಿಹಾರ ಮಾಡ್ತಾವು. ಕಷ್ಟ ಪರಿಹಾರ ಮಾಡೋಗೋಸ್ಕರವಾಗಿ ತಮ್ಮಲ್ಲಿ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದ ನಮ್ಮ ತಮ್ಮ ಸನ್ನಿಧಿಗೆ ಬರಲಿಕ್ಕೂ ಕೂಡ ಆತನಿಗೆ ಅನುಕೂಲ ಇಲ್ಲ. ಯಾರಿಗೆ ಸ್ವತಃ ಹೋಗೋದು ಸಾಧ್ಯ ಇರಲ್ಲ ನೋಡ್ರಿ ದರ್ಶನಕ್ಕೆ, ಒಂದು ಸ್ವಲ್ಪ ಸಾಧ್ಯ ಇರಬಾರ್ದು. ಅಂಥ ಸಮಯದಲ್ಲಿ ಇನ್ನೊಬ್ಬರು ಕಳಿಸ್ಕೊಟ್ರೆ ನಡೀತದೆ. ಯಾರಿಗೆ ಸ್ವತಃ ಅನುಕೂಲ ಇರ್ತದಲ್ಲ ಅವರು ಸ್ವತಃ ಬರ್ಬೇಕು ರೀ, ಸ್ವತಃ ಬರಬೇಕು. ಒಬ್ಬರು ಅಂತಿರ್ತಾರೆ, ನಮ್ಮ ಬಿಡೋಣ ಇಲ್ರಿ, ನಾವು ಮಠಕ್ಕೆ ಬರ್ಬೇಕು ಮಾಡಿ ಅವ್ರು ಫೋನ್ ಮಾಡಿದ್ರು. ಈಗ 2-3 ವರ್ಷ 4 ವರ್ಷ ಅಪ್ಪ ಅವ್ರ ನಾವು ಮಠಕ್ಕೆ ಬರ್ಬೇಕು ಮಾಡಿವ್ರಿ, ಬರ್ಲಿಕ್ಕೆ ಅನುಕೂಲ ಇಲ್ಲರಪ್ಪ ಅವ್ರ, ಭಾಳ ಪ್ರಯತ್ನ ಮಾಡಿವ್ರಿ ಅಂತ ಹುನ್ನೂರವ್ರು ಫೋನ್ ಮಾಡಿದ್ರು. ಅವ್ರ ಹೆಸರು ನೆನಪಿಲ್ಲ ನಮ್ಗೆ. ಎಷ್ಟು ದಿವಸ ಹತ್ರ ಪ್ರಯತ್ನ ಮಾಡಿ ಅಂತ ಕೇಳಿ. ಅಪ್ಪವ್ರ ನೀವು ನಂದೇಶ್ವರ ಹೋಗಿರ ಆಗಿಂದ ಪ್ರಯತ್ನ ಮಾಡಿ 40 ವರ್ಷ ಆಯ್ತು ನಾವು ಇಲ್ಲಿ ಬಂದೆ. 4 ವರ್ಷ ತೆಗೀರಿ, 3 ವರ್ಷ ತೆಗೀರಿ ಎಷ್ಟು ಬಿದ್ರಿ 37 ವರ್ಷ ಹತ್ತು ಪ್ರಯತ್ನ ಹೆಂಗಿರ್ಬೇಕು ಹೇಳಿ. ಅದು ಎಷ್ಟು ಸಲ ಅವರು ದಿಂಡೂರಿಗೆ ಹಾಕೋದು ಬರ್ಬೋದಾಗಿತ್ತು ಹೇಳ್ರಿ. 37 ವರ್ಷಕ್ಕೆ ಒಂದೇ ಸಲ ಮಾಡಿದ್ರು 37 ದಿಂಡೂರಿಗೆ ಸೇವೆಕಿತ್ತು. ಆದರೂ ಅನುಕೂಲ ಆಗಲಿಲ್ಲ. ಅದಕ್ಕೆ ಹೀಗೊಮ್ಮೆ ಇರ್ತಾವೆ. ಯಾವುದೋ ಜನ್ಮ ಕರ್ಮ ಹೀಗೆ ಮಾಡ್ತಾವೆ. ನಮ್ಮ ಅಂಥ ಕರ್ಮ ಇಲ್ಲ, ಒಳ್ಳೆ ಕರ್ಮಗೋಸ್ಕರ ಅಪ್ಪ ಅವ್ರ ಎದುರಿಗೆ ನಾವು ಕೂತೀವಿ, ನಮ್ಮ ಎದುರಿಗೆ ಅಪ್ಪ ಅವ್ರದಾರ ರೀ. ಕರ್ಮ ಕೂಡ ಚಲೋ ಇರಬೇಕು. ಕರ್ಮ ಎಂಥದ್ದು ಇರ್ತದೆ, ಫಲನೂ ಅಂಥದ್ದು ಇರ್ತದೆ. ಅದರಿಂದ ಒಳ್ಳೆ ಕೃಪಾಶೀರ್ವಾದ. ಅತಿ ತ್ರಾಸಿದ್ರೆ, ಅತಿ ಕಷ್ಟ ಇದ್ದರೆ ಏನು ಮಾಡ್ಬೇಕ್ರಿ, ಯಾರಾದ್ರೂ ಕಳಿಸ್ಬೇಕು. ಕಷ್ಟ ಇರಲಿಲ್ಲ ಅಂದ್ರೆ ನಾವು ಬಿಡು ಇಲ್ರಿ, ಬಿಡು ಅಂತ ಹೇಳೋರಿಗೆ ದೇವ್ರ ಅಂತಾರೆ, ನೀವು ಬಿಡುನೆಲ್ಲ ತಿಳಿದು ಬಿಡು ಕೊಡೋಣಪ್ಪ. ಟೈಫಾಯ್ಡ್ ಆತಂದ್ರೆ ದೇವ್ರು ಕೊಟ್ರಪ್ಪ 3 ತಿಂಗಳು. ಯಾಕ್ರಿ ಮನೆಯೊಳಗೆ ಅದಾರ ಇಲ್ಲಿ ಹೋಗಿಲ್ಲ, ಬಿಡು ಸಿಕ್ಕದ್ರಿ, ರಜಾ ಕೊಟ್ಟಾರ ದೇವ್ರ 3 ತಿಂಗಳು ಆರಾಮ್. ಎಲ್ಲಿ ಹೋಗ್ಲಿಕ್ಕೆ ಬರ್ತಾರೆ ಹೇಳ್ರಿ ನೋಡು, ಎಲ್ಲಿ ಹೋಗ್ಲಿಕ್ಕೆ ಬರೋದು ಅಲ್ಲೇ ಆರಾಮ ಇರೋದು. ಹೊರಗೆ ಹೋಗಬಾರ್ದು, ಬಿಸಿನೀರು ಕುಡಿಬೇಕು, ತಣ್ಣೀರು ಕುಡಿಬಾರ್ದು, ಬಿಸಿನೀರು ಸ್ನಾನ ಮಾಡಬೇಕು. ಹೆಜ್ಜೆ ಜೋರಾಗಿ ಇಟ್ಟರೆ ಮರಳಿ ಬರ್ತದೆ. ಅನ್ನ ಹಾಲು ಅಷ್ಟು ಶುಗರ್, ಬೆಣ್ಣೆ ಮಾಡಿ ಮೆತ್ತಗಿರಬೇಕು. ಹಾಲು ನೀರು ಹಾಕಿದ್ರೆ ಕಾಯಿಸಿರಬೇಕು. ರೊಟ್ಟಿ ಸ್ವೀಕಾರ ಮಾಡೋದು, ಉಪ್ಪಿನಕಾಯಿ ಯಾವುದು ಕೂಡ ಬರೀ ಹಾಲು ಅನ್ನ ಇಷ್ಟೇ ಹೇಳ್ಯಾರ ಡಾಕ್ಟ್ರು ಅಂಥೇಳಿ. ಅಷ್ಟೇ ಹೇಳಿದ್ರಂದ್ರೆ 3 ತಿಂಗಳು ಎಲ್ರಿ ಅಲ್ಲೇ ಇರ್ಬೇಕಲ್ಲ. ಅದಕ್ಕೆ ದೇವರು ನಮಗೆ ರಜಾ ಕೊಟ್ಟಾಗ ಬಿಡು ಕೊಟ್ಟಾಗ ಬರಬಾರ್ದು ರೀ. ಬಿಡು ಮಾಡ್ಕೊಂಡು ಬರಬೇಕು. ಪ್ರಯತ್ನ ಮಾಡ್ತಕ್ಕಂಥದ್ದು ಪರಮಾರ್ಥ ಸಹಜ ಆಗ್ತಕ್ಕಂಥದ್ದು ಸಂಸಾರ. ಸಹಜ ನಡೆದಿರ್ತದೆ ಅದು ನಡೆದಿರ್ತ ದಿನಾಲು. ಪ್ರಯತ್ನ ಮಾಡಿಕೊಂಡು ಎಲ್ಲೆಲ್ಲಿ ದೇವಸ್ಥಾನ ಅಂತಾವೆ, ಎಲ್ಲೆಲ್ಲಿ ಗುರುಸ್ಥಾನ ಅಂತಾವೆ ಅಲ್ಲಿ ಹೋಗ್ಬೇಕು, ಕೇಳಬೇಕು, ಶ್ರವಣ ಮಾಡಬೇಕು. ಅದಕ್ಕೆ ಇಲ್ಲಿ ಚೆನ್ನಾಗಿರ್ತದೆ. ಇಲ್ಲಿಗಂದ್ರೆ ಅನೇಕ ಕಷ್ಟ ಪರಂಪರೆ ಕೂಡ ಬರ್ತಿರ್ತಾವೆ. ಆ ಕಷ್ಟಕ್ಕೆ ಕಾರಣ ಅವ್ರು ನಾವಾಗ್ತದಲ್ಲ. ಅದಕ್ಕೆ ನಾವು ಕಷ್ಟಕ್ಕೆ ಕಾರಣ ಆಗಬಾರ್ದು, ಕಷ್ಟಕ್ಕೆ ಕಾರಣ ಮಾಡ್ಕೊಳ್ಳೋದು, ಕಷ್ಟ ನಿವೃತ್ತಿ ಮಾಡ್ಕೋಬೇಕು. ಶ್ರಾವಣ ಮಾಸದೊಳಗೆ ಮೊನ್ನೆ ಯಾರು ಹೇಳಿದ್ರು ಅಪ್ಪವ್ರು, ನಾವು ಕೇಳಿದ್ವಿ ಹೀಗೇನು ಮಾಡ್ಕೊಂಡ್ರೆ ಏನು, ಯಾರೋ ಒಬ್ಬರು ಇರಲಿ ಹೀಗೆ ಮಾಡ್ಕೊಂಡ್ರಿ ಅಪ್ಪವ್ರು ಶ್ರಾವಣ ತಿಂಗಳದೊಳಗೆ ಕಷ್ಟ ಮಾಡ್ಕೊಳ್ಬಾರ್ದ್ರಿ ಅಂತ ಬಿಟ್ಟಿವ್ರಿ ಅಪ್ಪವ್ರ ಸಣ್ಣ ತಗೊಂಡು. ಅಂದರೆ ನಾನು ಹಾಗಲ್ರಿ, ಕಷ್ಟ ಮಾಡೋದಲ್ಲ, ಕಷ್ಟ ಮಾಡ್ಕೋಬಾರ್ದು, ಕಷ್ಟವನ್ನು ಅನುಭವಿಸ್ಬಾರ್ದು. ಸಂಸಾರದ ಕಷ್ಟ ಇರಬಾರ್ದು. ಸಂಸಾರದ ಕಷ್ಟವನ್ನು ತ್ಯಾಗ ಮಾಡಿ ಮೋಕ್ಷ ಪಡೆಯೋಗೋಸ್ಕರ, ಪರಮಾರ್ಥ ಸಾಧಿಸೋಗೋಸ್ಕರ ಇರ್ಬೇಕು ಅಂತ ಹೇಳಿದ್ರೆ ಕಷ್ಟ ಮಾಡಿಸ್ಬಿಟ್ಟೇನದು ರೊಕ್ಕ ಉಳಿಬೋದು. ಕಷ್ಟ ಮಾಡಿಸ್ಬಿಟ್ರೆ ಹಣ ಉಳಿತದೆ, ಆದರೆ ಕಷ್ಟ ತಪ್ಪಿದ್ದಲ್ಲ. ಅದಕ್ಕಾಗಿ ಕಷ್ಟ ನಿವಾರಣೆ ಆಗಲಿ ಅಂದ್ರೆ ಸದ್ಗುರುವರು ಸನ್ನಿಧಿ ಬರಬೇಕು, ಸಾಷ್ಟಾಂಗ ಸೇವೆ ಮಾಡಬೇಕು. ಅದಕ್ಕಾಗಿ ಶ್ರವಣ ಮಾಸ ಕಷ್ಟ ನಿವಾರಣೆಗೋಸ್ಕರ ಪ್ರಯತ್ನ ಮಾಡ್ತಕ್ಕಂಥದ್ದು. ಶ್ರವಣ ಮಾಸ 1 ತಿಂಗಳು ಶ್ರವಣ ಮಾಡ್ತಕ್ಕಂಥದ್ದು ಮತ್ತೆ ಯಾವುದಲ್ಲ. ಅದು ಮುಂದಿನ ಜೀವನ ಭದ್ರ ಆಗ್ತದೆ, ಮೋಕ್ಷಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಅವರು ಅಪ್ಪವ್ರಿಗೆ ಪ್ರಾರ್ಥನಾ ಮಾಡಿದರು. ಯಾರು ಬಂದರೆ ಅಪ್ಪ ಹೊರತಾರೆ, ಯಾರ ಹೆಸರೇನಿರೋದು, ಯಾವುದು ಗುಬ್ಬಿವಾಡದಿಂದ ಎಲ್ಲಿದ್ದು ಬಂದ್ರಲ್ಲ, ಯಾವ್ರಿಂದ ಬಂದ್ರೆ ಗೋಗವಾಡ. ನಾವು ಗುಬ್ಬಿವಾಡ ಅಂದಂಗೆ ಅನಿಸಿದ್ದು ನಮ್ಗೆ. ಗೋಗವಾಡದ ಬಂದು ಪ್ರಾರ್ಥನಾ ಮಾಡಿದರು. ಅವ್ರು ಬರೋಕ್ಕಿಂತಲೂ ಪೂರ್ವದಲ್ಲಿ ವಿಷಯ ನಡೆದಿತ್ತು ಮಠದೊಳಗೆ. ಯಾವಾಗಲೂ ಸದ್ಗುರು ಸನ್ನಿಧಿ, ಯಾವಾಗಲೂ ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ, ಕೀರ್ತನೆ ಎಲ್ಲ ನಡೆಯುತ್ತೆ, ಆನಂದವಾಗಿ ನಡೆಯುತ್ತೆ. ಒಂದ್ರ ನಂತರ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅವ್ರು ಬಂದಾಗ ಒಂದು ವಿಷಯ ನಡೆದಿತ್ತು. ಅಲ್ಲಿದ್ದಂಥ ಭಕ್ತರು ಪ್ರಾರ್ಥನೆ ಮಾಡಿ, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಪ್ರಾರ್ಥನೆ ಮಾಡಿ, ಸದ್ಗುರುನಾಥ ಮಾನವ ಜೀವನ ಸಫಲತೆ ಆಗಬೇಕು, ನಾವು ಏನು ಮಾಡಿದ್ರೆ ನಮ್ಗೆ ಉದ್ಧಾರ ಆಗ್ತದೆ ಅಂತ ನಮಗೆ ಉಪದೇಶ ಮಾಡ್ರಪ್ಪ ಅವ್ರು ಹೇಳ್ರಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಬಸವನ ಮಾತಾಡಿಸಿ ಹೇಳಿದರು, ಬಸವ ಕೂತ್ಕೊ ನಮ್ಮ ಮುಂದೆ ಅಂತೇಳಿ.
ಹೇಳಿದರು ಏನಂದರೆ, ಯಾವುದನ್ನು ಮಾಡಿದ್ರೆ ಅನುಕೂಲ ಆಗ್ತದೆ ರೀ, ಯಾವ ಪ್ರಕಾರ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಅಧ್ಯಾತ್ಮ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದರು, ಶ್ರೀಮನ್ ನಿಜಗುಣ ಶಿವಗಳು ಈ ವಿಷಯಕ್ಕೆ ನಿಮ್ಗೆ ಉತ್ತರ ಹೇಳ್ತಾ ಇದ್ದಾರೆ. ತಮ್ಮ ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥದಲ್ಲಿ ಹೇಳಿದ್ದಾರೆ, ತಳುವದೇ ಮಾಡ್ಬೋದು ಆವುದು ಅಂತ ಪ್ರಶ್ನೆ ಅವರು ಇಟ್ಕೊಂಡು ಹೇಳ್ತಾರೆ. ಭವಹರಣ ಅಂತ ನಮ್ಮ ಉದ್ಧಾರಕ್ಕೆ ಕೇಳ್ತಾರೆ, ಉದ್ಧಾರ ಆಗ್ಬೇಕಾದ್ರೆ ಏನು ಮಾಡಬೇಕು, ಭವಹರಣ ಮಾಡ್ಕೊಳ್ಬೇಕು. ಭವ ಅಂದರೆ ಏನು? ಭವ ಅಂದರೆ ಅದು ಸಂಸ್ಕೃತ ಭಾಷೆಯಲ್ಲಿ ಧಾತುಗಳು, ಮೂಲ ಧಾತುಗಳು ಭೂ ಮತ್ತು ಭವ ಅಂತ. ಅದರ ಅರ್ಥ ಆಗು ಮತ್ತು ಇರು. ಅದರ ಅರ್ಥ ಏನೇ? ಮೂಲ ಧಾತು ಹೆಸರು ಆಗು ಮತ್ತು ಇರು ಅಂತ. ಭೂ ಅಂದರೆ ಆಗುತ್ತಾ ಇರುವುದಂತ. ಯಾವತ್ತು ಏನದು? ಒಬ್ಬ ಮನುಷ್ಯಲ್ಲಿ ಹೋಗುತ್ತಿರುವನು, ಹೋಗುತ್ತಾ ಇರುವನು. ಇರುವನಂದ್ರೆ ಇಲ್ಲ ಹೊರಟಾನ, ಕರೆ ಕಾಣಿಸ್ತಾ ಇದ್ದಾನೆ, ಇಲ್ಲಂತಲ್ಲ ಇದ್ದಾನೆ ಇಲ್ಲ, ಹೋಗುತ್ತಿದ್ದಾನೆ, ಹೋಗುತ್ತಾ ಇದ್ದಾನೆ. ಹಾಗಿಲ್ಲಿ ಭೂಭವ ಅಂದರೆ ಆಗು ಇರು ಅಂತೇಳಿ ನೀವು, ಆಗು ಮತ್ತು ಇರುವಂಥ. ಇಲ್ಲಿ ಯಾವುದು ಭವ ಅದಲ್ಲ, ಆ ಭವ ಆಗುತ್ತಾ ಇರ್ತದೆ. ಏನಾಗುತ್ತಾ ಇರ್ತದೆ? ಅಭಿವೃದ್ಧಿ ಆಗುತ್ತಾ ಇರ್ತದೆ. ಅದಕ್ಕಂತಾರೆ ಭವಮಾಲಿ ಥರದ್ದು. ಭವ ಅಂದ್ರೆ ಒಂದ್ರ ನಂತರ ಒಂದು ಕರ್ಮ ವಿಶೇಷ ಆಗ್ತಾ ಕರ್ಮಾನುಗುಣವಾಗಿ ಅನೇಕ ಜನಗಳು ಪ್ರಾಪ್ತಿ ಆಗ್ತವೆ. ಸುಂದರವಿರ್ತಕ್ಕಂಥವು ಒಮ್ಮೆ ಕುದುರೆ ಜನ ಬರ್ತದೆ, ಭಾರಿ ಚಲೋಪ್ಪ. ಕುದುರೆ ಮೇಲೆ ದೇವ್ರ ಉತ್ಸವ ಆಗ್ತದೆ ರೀ, ಆನೆ ಮೇಲೆ ದೇವ್ರ ಉತ್ಸವ ಆಗ್ತದೆ ರೀ, ಭಾರಿ ಚಲೋ. ಕತ್ತಿ ಜನ ಬರ್ತದ್ರೆ ಒಳಗೆ ಎಲೆ ಹಾಕಿದಂಗೆ ಅದು ಸುಂದರ ಇರ್ತದೆ. ಹೂವಿನ ಮಾಲೆ ಸುಂದರ ಹೂ ಇರ್ತವೆ, ಅಲ್ಲಿ ಮತ್ತೆ ಬೇರೆ ಬರ್ತಾರೆ ಎಲೆ ಹಾಕಿರ್ತಾರೆ ನೋಡಿ, ಎಲೆ ಹಾಕಿರ್ತಾರೆ. ಅದಕ್ಕೆ ಕತ್ತೆ, ಕುದುರೆ, ಹಂದಿ, ನಾಯಿ, ತೋಳ, ಮನುಷ್ಯ, ದೇವರು, ಬೇರೆ ಬೇರೆ ಅನೇಕ ಜನ್ಮಗಳು ಬರ್ತಾವೆ. ಎಷ್ಟು ಬರ್ತಾವೆ ಜನ್ಮ ಅಂದ್ರೆ, ಎಷ್ಟು ಹೂವಿನ ಎಷ್ಟು ಎಲೆಗಳ ಮಾಲೆ ಅಂದ್ರೆ 84 ಲಕ್ಷ ಇದ್ರೊಳಭಾಗ ಎಲೆ ಹೂ ಕೊಡ್ಯವ್ರಿ. ಅಷ್ಟು ಜನ್ಮದಲ್ಲ, ಅಷ್ಟು ಜನ್ಮಗಳು ಕೂಡಿದಕ್ಕೆ ಅಂತಾರೆ ಭವಮಾಲೆ ಅಂತಾರೆ. ಆದರೂ ಕೂಡ ಭವಮಾಲೆಗೆ ಒಳಗಾದಿರುವಂತಕ್ಕಂಥದ್ದು ಬೇಡಪ್ಪ. ಭವಮಾಲೆಗೆ ಒಳಗಾದಿರ್ತಕ್ಕಂಥ ಚಿಂತೆ ಬೇಡ. ಅದನ್ನು ಕಳೆದುಕೊಳ್ತಕ್ಕಂಥ ಶಕ್ತಿ ನಿನ್ನಲ್ಲಿದ ಗುರು ಶರಣಾಗತ ಆಗು. ನಿನ್ನನ್ನು ಚೆನ್ನಾಗಿ ವಿಚಾರ ಮಾಡು. ಭವಮಾಲೆ ಒಳಗಾದಿನೆಂಬುದೇ ಖುಷಿ. ಖರೆ ನಿನ್ನನ್ನು ನೀವು ವಿಚಾರಿಸಿ ನೋಡ್ಬೇಕಲ್ಲ, ನೀನು ವಿಚಾರಿಸಿ ನೋಡು ಅಂತ ಹೇಳ್ತಾರೆ. ಭವ ಅಂದರೆ ಜನನ ಮರಣ. ಈ ಜನನ ಮರಣಗಳನ್ನು ಕಳೆದುಕೊಳ್ತಕ್ಕಂಥ ಮೊದಲನೆಯ ಪ್ರಯತ್ನ ಇರಬೇಕು. ಜನನ ಮರಣಗಳು ಏನು ಮಾಡಬೇಕು? ಕಳೆದುಕೊಳ್ಬೇಕು. ಜನನ ಅಂತಂದ್ರೆ ಹುಟ್ಟುವುದು. ಜನನ ಆದ ವಸ್ತು ಯಾವುದು ನೋಡ್ರಿ, ಯಾವ್ದು ಹುಟ್ಟ್ಯದಲ್ಲ ಅದು ಒಂದು ದಿವಸ ಏನಾದ್ರು ನಾಶ ಆಗಿ ಆಗ್ತದೆ. ಯಾವ ದೃಷ್ಟ ಅಂತ ನಷ್ಟ ಅಂತ ಯಾವ್ದು ಕಾಣ್ತವೆ ಒಂದು ದಿವಸ ನಾಶ ಆಗ್ತದೆ. ಅಂಥ ನಾಶ ಆಗ್ತಕ್ಕಂಥ ಈ ದೇಹವನ್ನು ತೊಟ್ಕೊಂಡು ಬಂದು ಅದು ನಮ್ಗೆ ಗುರುತಿರೋದಿಲ್ಲ ರೀ. ನಾವು ಒಂದು ಎಷ್ಟು ಚಿಕ್ಕ ಮಗುವನ್ನು ನೋಡ್ತಾ ಬರೀ ಅದು ಬೆಳೀತಾ ದೊಡ್ಡದಾಗ್ತಾ ಬಂದು ಅದಕ್ಕೆ ಆ ಕೂಸಿಗೆ 125 ವರ್ಷ ಆಗಿದ್ದು ಅಂದ್ರೆ ಕೂಸಿ ಇಟ್ಟಂತ ಹೇಳಿ ಮುದಿರ್ತದೆ. ಅದಕ್ಕೆ ಬೆಳವಣಿಗೆ ಆಗತ್ತಾ ಇರೋದು, ಆಗುತ್ತಾ ಇರೋದು ಭೂಭವ ಆಗು ಮತ್ತು ಇರೋದು ನೋಡ್ಲಿಕ್ಕೆ ಅದು ಅಂತ ಅದು ಆಗ ಹೋಗುದು ರೀ. ಚಿಕ್ಕ ಹುಡುಗ ಹೋಗಿ ದೊಡ್ಡದಾಗ್ತಾ ಮುದುಕಾಗಿಬಿಡೋದು, ಆಗ ಹೋಗಿ ಅದಕ್ಕೆ ಹೀಗೆ ಮಾಡ್ತಕ್ಕಂಥದ್ದು ಭವ ಅಂತಾರೆ. ಇಂಥ ಭವನ ನಿವಾರಣೆ ಮಾಡ್ತಕ್ಕಂಥದ್ದು ಶ್ರೇಷ್ಠ. ಅದಕ್ಕೆ ಯಾವಾಗ ಮಾಡೋದು? ತಳುವದೆ ತಡ ಮಾಡದೆ ಮೋಕ್ಷ ಪಡ್ಕೋ, ತಳುವದೆ ಮಾಡ್ಬೋದಾವುದು ಭವನ ಹರಣ ಮಾಡ್ಕೋ ಅಂತಕೊಂಡು ಹೇಳಿ ಇದ್ದಾರೆ. ಇಂದು ನಾಳೆ ಎನ್ನದಲೇ ಈಗಲೇ ಸುಕೃತವಡೆ ಮುಂದಾವ ಗಳಿಗೆಯಲ್ಲಿ ಏನಿವುದು ಮನುಜಂದ್ರ. ಒಮ್ಮೆ ಮೊನ್ನೆ ನಾವು ನಿಂತೀರಿ ಒಂದು ಕಡೆ ನೋಡ್ತಾರೆ, ಅಲ್ಲಿ ಈ ಒಂದು ಸಣ್ಣದೊಂದು ಇವು ಹುಳಗಳು ಹಾರಾಡ್ತಿರ್ತಾರೆ, ದೀಪದ ಹುಳಗಳು. ಅದೊಂದು ಗೋಡೆ ಮೇಲೆ ಬಂದು ಕೂತು, ಅದು ಎಲ್ಲಿತ್ತೋ ಅಲ್ಲಿ ತಕ್ಷಣ ಓಡಿ ಬಂದು ಪಟ್ಟಣ ಹಿಡಿದು ಹುಲ್ಲನ್ನು ನುಂಗೇ ಬಿಡ್ತದೆ. ಜೀವತ್ತಿರ್ತಕ್ಕಂಥದ್ದು ಕಣ್ಣು ಮುಚ್ಚಿ ಕಣ್ಣು ತೆರೆಯೊಳಗೆ ಇರ್ತದೆ, ಅದು ಹುಳು ಹಲ್ಲಿ ಬಾಯಿಗಳು ಹೋಗಿಬಿಡ್ತವೆ. ನದಿ ತೀರದಲ್ಲಿ ನೋಡ್ರಿ ಮೊಸಳೆಗಳು ಬಂದಿರ್ತವೆ, ಒಳಭಾಗ ಜಿಂಕೆಗಳು ಬಂದು ನೀರು ಕುಡಿತಾವೆ. ಒಂದು ಸಲ ಜಿಂಕೆ ಈ ನೀರು ಕುಡಿಯುವಾಗ ಬಂದು ಒಂದು ಸಲ ಜಿಗದ ಅದನ್ನು ಹಿಡಿದು ಬಿಡ್ತಾದ್ರೆ ಅಡ್ಡ ಹಿಡಿತಿತ್ತು. ಒಂದು ಸಲ ಹೇಗೆ ಸಿಗುತ್ತೆ ಹಾಗೆ ಹಿಡಿತದೆ. ಮತ್ತೊಮ್ಮೆ ಹಾರಿಸಿ ತೆಗೆದುಕೊಂಡ್ತಂದ್ರೆ ಅಡ್ಡಾಡಿರ್ತಕ್ಕಂಥ ಜಿಂಕೆ ಒಂದು ಸಲ ಹಾರಿಸ್ತಂದ್ರೆ ಹೀಗೆ ಸರಳ ಆಗ್ತದೆ. ಒಂದು ಸಲ ಹಿಡಿತಂದ್ರೆ ಒಂದು 2-3 ಸೆಕೆಂಡ್ನೊಳಗೆ ಸಂಪೂರ್ಣ ಆ ಮೊಸಳೆ ಹೊಟ್ಟೆಯೊಳಗೆ ಹೋಗಿಬಿಡ್ತದೆ ರೀ. ಯಾವ ಸಮಯದಲ್ಲಿ ಮರಣ ಬರ್ತದೆ ಏನಂತ ಗೊತ್ತಿಲ್ಲ. ಇಂದು ನಾಳೆ ಅಂದರೆ ಇವತ್ತು ನಾವು ಒಳ್ಳೆ ಮಾಡ್ತಾಯಿದ್ದೀನಿ, ಮೋಕ್ಷ ಮಾರ್ಗ ಮಾಡ್ಕೊಳ್ತೇನೆ, ನಾಳೆ ಮೋಕ್ಷ ಮಾರ್ಗ ಮಾಡ್ತಾಯಿದ್ದೀನಿ. ಈಗ ನಾವು ಹೀಗಿರ್ತೀವಿ ನೇಮ್ ಅದ. ಯಾವ ಸಮಯದಲ್ಲಿ ದೇಹ ನಾಶ ಅದು, ಯಾವ ಸಮಯದಲ್ಲಿ ಪ್ರಾಣ ಪಕ್ಷಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾಳೆ ಮಾಡ್ತಕ್ಕಂಥದ್ದು ಬಿಡದೆ ಇವತ್ತೇ ಮಾಡ್ತಕ್ಕಂಥ ಈಗ ಮಾಡ್ತಕ್ಕಂಥದ್ದು ಇರ್ತಲ್ಲ ಅದು ಶ್ರೇಷ್ಠ.
ಇಲ್ಲಿ ತಳುವದಿ ಮಾಡ್ಬೋದಾವುದು ಭವನ ನಾಶ ಮಾಡ್ಕೊಡಪ್ಪ. ಈ ಭವಸಾಗರವನ್ನು ದಾಟ್ರಿ ಒಳ್ಳೆಯದಾರಿ. ಅದನ್ನು ಮಾಡ್ಬೇಕಂದ್ರೆ ದಿನ ಅಧ್ಯಾತ್ಮ ಚಿಂತನೆ ಮಾಡಿ ಗುರುಗಳ ಸೇವೆಯನ್ನು ಮಾಡಿರಿ, ಭಕ್ತಿಯಿಂದಿರಿ. ಇದರಿಂದ ನೀವು ಜನ್ಮವನ್ನು ಕಳೆದುಕೊಂಡು ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೀಗೆ ಹೇಳ್ತಾ ಇರುವಾಗ ಆ ಪರಗೊಂಡ ಪೂಜಾರಿ ಅವರ ಪತ್ನಿ ಆಗಿರ್ತಕ್ಕಂಥ ಕಾಶ್ಯಮತ ಇಬ್ಬರು ಬಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಹೇಳಿದ್ರಪ್ಪ ಅವರೇ, ನನ್ನ ತವರು ಮನೆ ಯಾವುದು? ಅಥಣಿ. ಅಲ್ಲಿ ನಮ್ಮ ತಮ್ಮನ ಹೆಸರು ಗುರವ ಅಂತ. ಗುರವ ಅಂದ್ರೆ ಹೂಗಾರ ಅಂತ. ಮನೆಗೆ ಭಾಳ ಕಷ್ಟದಪ್ಪ ಅವರ. ಆ ಕಷ್ಟದಲ್ಲ, ಆ ಕಷ್ಟ ಭಾಳ ಕಷ್ಟ ಇದ್ರೆ ನಮ್ಮನ್ನು ಕಳಿಸಿದ್ದಾನೆ. ಅಪ್ಪವ್ರು ಕೇಳಿದ್ರು ಏನು ಕಷ್ಟ ಅದಂತ. ಅಪ್ಪವ್ರು ಕೇಳಿದಾಗ ಅವ್ರು ಹೇಳಿದರು, ಅಪ್ಪವ್ರ ನನ್ನ ತಮ್ಮ ಈ ಭೂಮಿ ಮೇಲೆ ಪಾದವನ್ನಿಟ್ಟು ಹೀಗೆ ನಡಿಬೇಕು ಅಂದ್ರೆ ಪಾದ ಎತ್ತಿಟ್ರೆ ಎಲ್ಲೆಲ್ಲಿ ಪಾದ ಇಡ್ತಾವೆ ನೋಡ್ರಿ, ಪಾದದ ಚಿಹ್ನೆ, ರಕ್ತದ ಚಿಹ್ನೆ ಮೂಡ್ತದೆ ರೀ. ಪಾದ ತುಂಬ ರಕ್ತ ಬರ್ತದೆ, ಕೆಳಗೆ ನಡೆದಲ್ಲಿ ರಕ್ತ ಬರ್ತದೆ ರೀ. ಪಾದದಿಂದ ರಕ್ತ ಮೂಡ್ಕೋತ ಹೋಗ್ಬಿಡ್ತಾಪರ. ಇಷ್ಟು ತ್ರಾಸ ಅದ ನಮ್ಮ ತಮ್ಮನಿಗೆ. ಈ 2-3 ವರ್ಷಗಳಿಂದ ಹೀಗೆ ಆಗ್ತಾ ಬಂದದ. ಭಾಳ ಕಷ್ಟದ, ಅಡ್ಡಾಡಲಿಕ್ಕೂ ಸಾಧ್ಯ ಇಲ್ಲ. ತಾವೊಂದು ಸಲ ಬಂದು ತಮ್ಮ ಪವಿತ್ರ ದೃಷ್ಟಿಯಿಂದ ಕೇವಲ ನೋಡಿದ್ರೆ ಸಾಕು ನಾವು ಉದ್ಧಾರ ಆಗ್ತಾಯಿದೆ ಅಂತ ಅಪೇಕ್ಷೆ ಪಡೋಣಪ್ಪರ. ದಯವಿಟ್ಟು ತಾವು ಅಥಣಿಗೆ ಬಂದು ಉದ್ಧಾರ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ತಾವು ಅಥಣಿಗೆ ದಯಮಾಡಿಸಿ ಬರಬೇಕು. ನಮ್ಮ ತಮ್ಮನ ಉದ್ಧಾರ ಮಾಡಿರಿ. ತಮ್ಮನ ಮನೆಗೆ ಬಂದು ಮನೆಯನ್ನು ಉದ್ಧಾರ ಮಾಡಿರ್ತಕ್ಕಂಥ ಜನ ಉದ್ಧಾರ ಮಾಡಿರಿ. ನನ್ನ ತಮ್ಮನ ಕಷ್ಟ ಪರಂಪರೆ ನಿವಾರಣೆ ಮಾಡಿರಿ. ಅದರಿಂದ ಅಷ್ಟು ಶಕ್ತಿ ತಮ್ಮಲಿದ ಸದ್ಗುರುನಾಥ. ದಯಮಾಡಿಸಿ ಒಂದು ಸತಿಪತಿ ಇಳಿಯೋರು ಕೂಡ್ಕೊಂಡು ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದಾಗ ಗುರು ಹೇಳಿದರು, ಆಗಲಿ ಬರೋಣ ಅಂತ ಹೇಳಿದರು. ಆಗಲಿ. ಇನ್ನೊಬ್ಬರಿಗೆ ಕಷ್ಟ ಇದ್ದಾಗ, ಅದಕ್ಕೆ ಕಷ್ಟ ಬಂದಾಗ ಇನ್ನೊಬ್ಬರಿಗೆ ಕಷ್ಟ, ನೀವು ಯಾರಿಗೆ ಕಷ್ಟ ಬಂದಾಗ ಇನ್ನೊಬ್ರಿಗೆ ಯಾರ್ಯಾರು ಹೇಳಿದ್ರಂದ್ರೆ ಒಮ್ಮೆ ಹೀಗೆ ಅಂತಿರ್ತಾರೆ, ನಿಮ್ಮ ಮುಂದೆ ಹೋಗ್ತಾರೆ, ಮುಂದೆ ಫಲ ಎಂದು ಹಿಂದೆ ನಿಂದಿಸುವವ್ರನ್ನು ಸುಡಬೇಕು ಬಿಡದೆ ಸುಡಬೇಕಂತ ಪದ್ಯ ಆಡ್ತಿರ್ತಾರೆ. ಯಾರು ನಂಬಕೂಡೋದು ನಂಬಬಾರ್ದು ಅಂತ. ಅಂದ್ರೆ ಮುಂದೆ ಚಲೋ ಅಂತಿರ್ತಾರೆ, ಮೊದಲು ಮಾಡಿದ್ದು ಭಾಳ ಮೆರೆದಿದ್ದ ಪಾಡತ್ತಪ್ರಿ ಹಾಗೆ ಮಾಡಿದ್ದ, ಹೀಗೆ ಮಾಡಿದ್ದ, ಈಗ ಬಂದ ನಮ್ಮ ಮುಂದೆ ಹೀಗೆ ಮಾಡಿದ್ದಾನು. ಮತ್ತೆಲ್ಲಿ ಏನು ಈಗ ತೊಂದರೆ ಇರ್ತೈತೆ, ಏನು ಮತ್ತೆ ತೊಂದರೆ ಐತೆ? ಅಲ್ಲೊಂದು ಆಫೀಸಾಗ ಕೆಲಸ ಹೋಗುತ್ತೆ, ಮಾಡಿಬಿಡ್ಬೇಡ್ರಿ, ಮೊನ್ನೆ ಕಾಡ್ಯಾನಮ್ಮ ಮಾಡ್ಬಿಡು, ಬಂದು ಹೋಗಿ ಹೇಳಿ ಸಾಹೇಬ್ರಿಗೆ, ಊರೊಳಗೆ ಅವನಷ್ಟು ಕೆಟ್ಟವಲ್ರಿ ಅಂತ ಹೋಗಿ ಹೇಳಿಬಿಡ್ರಿ. ಅಂದ್ರೆ ಚಲೋ ಆಗೋದು ಸಹಿತ ಕೆಟ್ಟ ಮಾಡ್ತಕ್ಕಂಥದ್ದಲ್ರಿ, ಕೆಟ್ಟ ಮಾಡ್ತಿರ್ತಾರೆ. ಅದಕ್ಕೆ ನಾವು ಏನಾದರೂ ಹೇಳಬೇಕಾದ್ರೆ ಕೇಳಬೇಕಾದ್ರೆ ಯಾರ ಮುಂದೆ ಹೇಳ್ಬೇಕು? ಗುರುಗಳ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಸಲ ಪ್ರಾರ್ಥನೆ ಮಾಡಿದ್ರೆ ಸಾಕು, ಭಾಳ ಚಲೋ ಆಗ್ತದೆ. ಕರೆದ ತಕ್ಷಣವೇ ಹೋಗ್ಕೊಡ್ತಕ್ಕಂಥ ಸುದ್ರು. ನಾವು ಎಲ್ಲೇ ಇದ್ದು ಕರೀಲಿ ಅವ್ರಿಗೆ ಕೇಳಿಸೋದು. ಮೊನ್ನೆ ನಮ್ಮ ಮಂಜುನಾಥ್ ಸರ್, ಗುನ್ನಳ್ಳಿ ಮಂಜುನಾಥ್ ಸರ್ದಲ್ಲ, ಅವ್ರ ಮಗಳಿಗೆ ಇನ್ನೊಂದಿರ್ತದೆ ಮುರಾರ್ಜಿ ಶಾಲೆ, ಅದ್ರ ಇನ್ನೊಂದು ಶಾಲೆ ಯಾವುದು? ನವೋದಯ. ಆ ನವೋದಯ ಶಾಲೆ ಆಗಬೇಕಾಗಿತ್ತು. ಸರ್ಗಳು ಭಾಳ ಪ್ರಯತ್ನ ಮಾಡಿದ್ರು. ಮೊದಲು ಸ್ವೀಕಾರ ಮಾಡ್ತಕ್ಕಂಥದ್ದು ಗೌರ್ಮೆಂಟಲ್ಲಿ ಸ್ವೀಕಾರ ಮಾಡೋದು ನೇಮ ಅದು. ಇಷ್ಟು ಹಣ ಬಹುಶಃ ಅವ್ರಿಗೆ ಒಂದು 70,000 ರೂಪಾಯಿ ತಿಂಗಳು ಏನಾದ್ರು ಇರಬೇಕು, ಅಷ್ಟು ಹಣ. ಅಷ್ಟು ಹಣ ಇದ್ದವ್ರಿಗೆ ಅದನ್ನು ಅವ್ರಿಗೆ ಕೊಡಬಾರ್ದು ಅಂಥೇಳಿ ಕಡಿಕೆ ಕೊಡುವುದಿಲ್ಲ ಅಂತ ನೇಮಿಸ್ಯಾರ. ಸರ್ಕಾರದವ್ರು ಕೊಡ್ಲಿಕ್ಕೆ ಒಪ್ಪಿಗೆ ಅಂತ ನೇಮಿಸ್ಯಾರ. ಅದನ್ನು ಏನೇನು ಮಾಡಿ ಮೇಲ್ಭಾಗದಿಂದ ಆರ್ಡರ್ ಬಂದಿಲ್ಲ, ಹಾಗಾಯಿತು ಈಗ ಅಂತೇಳಿ ಆ ನವೋದಯ ಶಾಲೆಯಲ್ಲಿ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದ್ರು. ಆ ಸ್ವೀಕಾರ ಮಾಡ್ತಕ್ಕಂಥ ಹೇಳಿದ್ರು, ಅವ್ರು ಕಾಗಪತ್ರ ತುಂಬ, ನಾವು ನಿಮ್ಮ ಮೇಲೆ ಪ್ರೇಮ ಇದ್ದೀವಿ, ಸಂಸ್ಕೃತ ಹೇಳ್ತೇವೆ ಎಲ್ಲ ಪ್ರೇಮ ಇದ್ದೀವಿ, ನಾವು ತಂಗಿನೂ ಚೆನ್ನಾಗಿದ್ದಾರೆ, ಇವ್ರು ಪಾಠ ಹೇಳಿ ಖರೆ ಗೌರ್ಮೆಂಟ್ ಪರ್ಮಿಷನ್ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ, ಕಾಗದ ಪತ್ರ ತೆಗೆದುಕೊಂಡು ಬರೀ ಅದೆಲ್ಲ ಎಲ್ಲಿ ಹೋದ ಕೊನೆಗೆ ಕೋರ್ಟ್ ಬರೀತಾರೆ, ಕೋರ್ಟ್ಗೆ ಹೋಗ್ಬೇಕಂತ ಕಾಗದಪತ್ರ ತರುವ ಸಲುವಾಗಿ. ಅವ್ರು ಮೊದಲನೇ ನ್ಯಾಯಾಧೀಶರು ಆಗ್ತದೆ ಮುಂದಿನ ವಾರ ಕೊಡ್ತೀವಿ ಅಂತ ಅವ್ರು ಹೇಳಿ ಹೋದರು. ಎರಡನೇ ನ್ಯಾಯಾಧೀಶರು ಬಂದುಬಿಟ್ರು ಬದಲಾಗಿ. ಇವ್ರು ಹೇಳಿದ್ರು ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೆಲ್ಲಿ ಆಗಿರ್ತಕ್ಕಂಥದ್ದು ಏನು ಉದಾಹರಣೆ ಇದ್ರೆ ಅದನ್ನು ತೆಗೆದುಕೊಂಡು ಬರೀ ಕೊಡ್ತಾಯಿತ್ತು ಅಂತ ಹೇಳಿದ್ರು. ಹೇಳಿದ್ರೆ ಎಲ್ಲ ಪ್ರಯತ್ನ ಮಾಡಿದ್ರು. ಸರ್ಗಳು ಭಾಳ ದುಃಖ ಮಾಡಿದರು. ಮಂದೆಲ್ಲ ಬೈದ್ರು ಅವರು, ನೀವು ಸಂಸ್ಕೃತ ಅವ್ರು ಬೈತಿರ್ತಾರೆ ಎಲ್ಲರೂ, ನೀವು ಸಂಸ್ಕೃತ ಪ್ರಯತ್ನ ಮಾಡ್ತೀರಿ, ನಿಮ್ಮ ಮಕ್ಕಳ ಕಾಳಜಿ ನಿಮಗಿಲ್ಲ, ಮಂದಿನ ಸುಧಾರಣೆ ಊರೆಲ್ಲ ಸುಧಾರಣೆ ಮಾಡಿರ್ತಾರೆ, ತಮ್ಮದೆಲ್ಲ ಹಾಳು ಮಾಡ್ಕೊಂಡಿರ್ತಾರೆ ಅಂಥೇಳಿ ಎಲ್ಲರೂ ಬೈದರು ಅವರು. ಆ ಬೈದ್ರಿಂದ ಸರ್ಗಳು ಭಾಳ ದುಃಖ ಮಾಡಿಕೊಂಡ್ರು. ಅವರ ಆ ಮಗಳು ಅಪ್ಪ ಅವರು ತಂಗಿ ಓದಿಟ್ಟು ಬಂದರೆ ಅಷ್ಟರೊಳಗಲ್ಲಿ ಹೇಗಿದ್ರು ಆಗ್ತದೆ ಅಂತ ಅವ್ರು ಫೋನ್ ಮಾಡೋರು, ಅಪ್ಪ ಏನಾಯಿತು, ಅಪ್ಪ ಏನಾಯಿತು ಅಂತ ಅವ್ರು ಕೇಳ್ತಿದ್ರು. ಹೀಗಿನ್ನೂ ಆಗಿಲ್ಲ ಮಗಳೇ, ಇನ್ನಾಗ್ತದಂತ. ಆಗ ಇವರು ಆಗ್ತದಲ್ಲೋ ಚಿಂತೆ ಮಾಡುವ ಮಗಳೇ ಹೇಳ್ತಿದ್ರಪ್ಪ ಅವರು ತಂದೆಯವರೇ, ನಮ್ಮ ಗುರುಗಳ
ಸಿದ್ಧಲಿಂಗೇಶ್ವರಪ್ಪ ಅವರು ಮಹಾಸ್ವಾಮಿಗಳು ಅಂತವ್ರು ಹಾಗೆ ಆಗ್ತದೆ, ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಿದ್ರು. ಕೊನೆಗೆ ನ್ಯಾಯಾಧೀಶರು ಹೇಳಿದರು, ಇದು ಆಗೋದಿಲ್ಲ, ಮೇಲ್ಭಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿಲ್ಲ ಅಂತ ಹೇಳಿದ್ರಿ, ಆಗೋದಿಲ್ಲ. ಹೀಗೆ ಅವರು ಸರ್ವ ಭಾಳ ದುಃಖ ಮಾಡ್ಲಿಕ್ಕಂದ್ರು. ಆ ಮಗಳು ಹೇಳಿದರು, ಅಪ್ಪವರೇ ನಮಗೆ ಈಗ ಆಗುವಂತೆ ಅನುಗ್ರಹ ಮಾಡಿರಿ. ಅವ್ರ ಮಗಳಿಗೆ ಗುರು ಲಕ್ಷಣ ತೋರಿಸಿದ್ರೆ ಆಗ್ತದೆ, ಚಿಂತಿಸಬೇಡ ಅಂತ. ಸರ್ಗಳಿಗೆ ಚಿಂತೆ ಇರ್ತದೆ, ಅಪ್ಪ ಹಾಗೆ ಆಗ್ತದೆ, ಯಾವಾಗಿದ್ರೂ ಆಗ್ತದೆ, ಗುರುನ ಒಳ್ಳೆ ತೋರಿಸಿದ್ರೆ ಹಾಗೆ ಆಗ್ತದೆ. ಮಗಳು ಹೀಗೆ ಹೇಳ್ತಾರೆ, ನಾ ಪ್ರಾರ್ಥನೆ ಮಾಡಿರಿ ಅಪ್ಪ ಅವರು ಕಾಗಪತ್ರ ಸಹಿ ಮಾಡಿ ಅವರೇ ಕೊಟ್ಟಂತೆ ಆಗ್ಲಿಕ್ಕತ್ತದ, ಖರೆ ಆಗ್ತಾ ಇಲ್ಲ. ಅಪ್ಪವ್ರು ಹೀಗೆ ನಾನು ಭಾಳ ಫೋನ್ ಮಾಡಿದರು, ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ ಅಂತಕೊಂಡು ಹೇಳಿದಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ತಂಗಿನೂ ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ರು, ತೋರಿಸಿದ್ರು. ಆದರೂ ಅವ್ರು ಹೇಳಿದ್ರು ಇದು ಆಗೋದಿಲ್ಲ. ಇದು ಆದದ್ದು ಉದಾಹರಣೆ ಬೇರೆ ಕಡೆ ಬೇರೆ ರಾಜ್ಯದಾಗಿದೆ, ಬೇರೆ ರಾಜ್ಯದಾಗಿದ್ದರೆ ಕರ್ನಾಟಕ ಆಗಿಲ್ಲ ಅಂತ ಹೇಳಿದ್ರು. ತಂದು ಕೊಡ್ರಿ, ಏನು ಮಾಡಬೇಡಿ, ಅಷ್ಟು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಾಗೆ ಆಗ್ತದೆ ಅಂತ ಹೇಳಿದ್ರು. ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿದರು. ಕೋರ್ಟ್ ಆರ್ಡರ್ ಬಂತು, ನಿಮ್ಮ ಮಗಳಿಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ, ಬಂದು ಬಿಡ್ರಿ ಅಂತ. ಸರ್ಗಳು ಅವರ ಪತ್ನಿ ಇಬ್ಬರು ಕೂಡ್ಕೊಂಡು ಆ ಮಗುವನ್ನು ಕರೆದುಕೊಂಡು ಮತ್ತು ಹೊರ ಕಳಿಸಿದ್ರು. ಮತ್ತು ಶಾಲೆಗೆ ಹೋಗಿ ಅವ್ರನ್ನ ಬಿಟ್ಟು ಬರ್ಬೇಕಂದ್ರೆ ಶಾಲೆಗೆ ಹೋಗಿ ಆ ತಂಗಿ ಹೇಳಿದ್ರು, ನಾವು ಶಾಲೆಗೆ ಬಂದಂತೆ ಆಯಿತು, ಹೆಸರು ಹಚ್ಚಿದಂತೆ ಆಯಿತು, ಆದರೆ ಅಪ್ಪ ನಾನು ಮನೆಗೆ ಬರ್ತಾಯಿದ್ದೀನಿ ಅಂತ. ಈಗ ಆರ್ಡರ್ ಸಿಕ್ತು, ಮನೆಗೆ ಬರ್ತಾಯಿದ್ದೆ ಅಂತ ಹೇಳೋದು. ಅವ್ರು ಕೇಳಿದ್ರು, ಯಾಕಮ್ಮ ಮನೆಗೆ ಹೇಗೆ ಬರ್ತಾಯಿದ್ದಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನನ್ನ ಸಖಿಯರು ನನ್ನ ಗೆಳತಿಯರ್ದಾರಲ್ಲ, ನಿನಗೆ ಅಲ್ಲಿ ಯಾವುದು ಏನದು ಶಾಲೆ, ನವೋದಯ ಶಾಲೆಗೆ ನಿನ್ನ ಆಗಲಿ ಅಂತ ನಾವೆಲ್ಲರೂ ಕೂಡ್ಕೊಂಡು ಪ್ರಾರ್ಥನೆ ಮಾಡೀವಿ. ಅಪ್ಪವರಿಗೆ ನಾವು ಕೂಡ ಪ್ರಾರ್ಥನೆ ಮಾಡೀವಿ ಅಂತವ್ರೆಲ್ಲ ಹೇಳ್ಯಾರ, ನನಗೋಸ್ಕರ ಪ್ರಾರ್ಥನೆ ಮಾಡ್ಯಾರ. ಅವ್ರಿಗೆ ಅಪ್ಪವ್ರ ನೈವೇದ್ಯ ಮಾಡಿ ಅಪ್ಪವ್ರ ಪೂಜೆ ಮಾಡಿ ನನ್ನ ಎಲ್ಲ ಗೆಳತಿಯರಿಗೆ ಹಣ್ಣು ಕೊಟ್ಟು ಬರ್ತಾಯಿದ್ದೀನಿ, ಅದಕ್ಕಾಗಿ ಬರ್ತಾಯಿದ್ದೀನಿ ಅಂತ. ಅವ್ರ ಅಪ್ಪನಿಂದ ಹಣ್ಣು ಕೊಂಡಿಸ್ಕೊಂಡು ಮನೆಗೆ ಹೋಗಿ ಅಪ್ಪವ್ರ ಪೂಜೆ ಮಾಡಿ ತನಗೋಸ್ಕರ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರಲ್ಲ, ಪ್ರಾರ್ಥನೆ ಮಾಡಿದ ಎಲ್ಲ ಗೆಳತಿಯರಿಗೆ ಹಣ್ಣು ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ನೀವು ಪ್ರಾರ್ಥನೆ ಮಾಡಿದ್ರಿ, ನಮ್ಮ ಅಪ್ಪವ್ರು ನನಗೆ ಏನು ಮಾಡಿದ್ರು, ಮರಳಿ ಕೋರ್ಟ್ ಯಾವಾಗ ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ರಲ್ಲ 2 ಸಲ 3 ಸಲ, ಅಂಥದ್ರಿಂದ ಆಗ್ಯದ ಆರ್ಡರ್ ಕೊಟ್ಟಿವಿ ಅಂತ ಹೇಳಿ ಕಳಿಸಲ್ಲ. ಕೊಟ್ಟವರು ಯಾರು, ನಮ್ಮ ಅಪ್ಪವರು ಪ್ರಾರ್ಥನೆ ಮಾಡಿದವರು ನನಗೋಸ್ಕರ, ನೀವೆಲ್ಲ ಈ ಹಣ್ಣನ್ನು ಸ್ವೀಕಾರ ಮಾಡಿದ್ದು ಅಪ್ಪವರ ಪ್ರಸಾದ ಅಂಥೇಳಿ ನಮಸ್ಕಾರ ಮಾಡಿ ಹಣ್ಣನ್ನು ಕೊಟ್ಟು, ಆ ನಂತರ ನಿನ್ನಿನ ದಿವಸ ಫೋನ್ ಮಾಡಿದ್ರು, ಅಪ್ಪವ್ರಿಗೆ ನಾವು ಮಗಳನ್ನ ಕರ್ಕೊಂಡು ಬಂದಿರು ಶಾಲೆಗೆ, ಬಿಟ್ಟು ಬರ್ತೀರಿ ಅಪ್ಪವ್ರು ಹೋದರು. ಅಂದರೆ ಭಕ್ತಿಯಿಂದ ಗುರುಗಳ ಕುರಿತು ಪ್ರಾರ್ಥನೆ ಮಾಡಿದರೆ ಎಲ್ಲಿರ್ತಾರೆ ಗುರುಗಳು ನೋಡ್ಲಿಕ್ಕೆ ಭಕ್ತರು ಎಲ್ಲಿ ಇರ್ತಾರೆ, ಆದ್ರೆ ಎಲ್ಲಿರ್ತಾರೆ, ನೆನೆಸಿದವರು ಮನುಷ್ಯನ ಇರ್ತಾರೆ, ಅಲ್ಲೇ ದರ್ಶನ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಂಥ ಗುರುಗಳು ಕರುಣಾಮಯರು, ಅವರು ಸ್ಮರಣೆ ಮಾಡೋದು ಕೂಡ ಭಾಳ ಮಹತ್ವ ಇರ್ತದೆ. ಸಂಕಲ್ಪ ಮಾಡಿ ಅನುಗ್ರಹ ಮಾಡಿದರೆ ನನ್ನ ಜನ್ಮ ಪಾವನ ಆಗ್ತದೆ. ಅಕ್ಕ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡು, ಗುರು ನಮ್ಮ ಊರಿಗೆ ಬರಲಿ ಅಂತಕೊಂಡು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ಗುರು ಆಗಲಿ ಅಂತ ಒಪ್ಪಿಕೊಂಡು, ಆಮೇಲೆ ಆಗಿನ ಕಾಲದಲ್ಲಿ ಈಗಿನ ಕಾರು ಇಲ್ಲ ಇಂಥ ಇರಲಿಲ್ಲ, ಭಾಳ ಕಡಿಮೆ ಇತ್ತು ಆಗಿನ ಕಾಲಕ್ಕೆ. ಆ ಬ್ರಿಟಿಷರ ಗಾಡಿ ಬೇರೆ ಗಾಡಿ ಇತ್ತು ನೋಡ್ರಿ, ಅಂಥ ಗಾಡಿ ಇಟ್ಟಿರ್ತಿದ್ದು, ಬಸ್ ಎಲ್ಲೇ ಇರ್ತಿದ್ದು. ನಾವು ಚಿಕ್ಕವರಿದ್ದಾಗ ಬಸ್ ಬಂದ್ರೆ ಬಸ್ ನೋಡ್ಲಿಕ್ಕೆ ಹೋಗಿದ್ದೀವಿ. ಈ ಸೈಕಲ್ ಬಂದರೆ ಎಲ್ಲೇ ಒಂದು ಸೈಕಲ್ ಬರ್ತಿದ್ದು, ಆ ಎಲ್ಲ ಹುಡುಗರು ಕುಡ್ಕೊಂಡು ಆಶ್ಚರ್ಯಪಟ್ಟು ನೋಡ್ತೀವಿ. ಅಷ್ಟೇ ನಮ್ಮ ಸಂದೀಪನಂಗೆ ಇದ್ದಾಗ ಅದು ಎರಡೇ ಗಾಲಿ ಮೇಲೆ ತಿರ್ತಾವೆ ಅಂತ ಬೀಳುವುದಿಲ್ಲ, ಹಾಗೆ ಹೇಗದು ಅಂಥೇಳಿ ಎಲ್ಲ ಹುಡುಗರು ನೋಡ್ಕೊಂಡು ಆಶ್ಚರ್ಯಪಟ್ಟು ನೋಡ್ರಿ ಸೈಕಲ್ ಹುಡುಗರೆಲ್ಲ. ನೀವು ಈಗ ಉಪಗ್ರಹ ಹಾರಿಸಿ ನೀವು ಏನು ಸುಲಿ ನೋಡ್ರಿ. ಈಗಿನ ಕಾಲ ಬೇರೆ, ಆಗಿನ ಕಾಲದಲ್ಲಿ 2 ಗಾಲಿ ಮೇಲೆ ಹೊರಟಾರ, ಬಿದ್ದರೆ ಹೇಗೆ ಹೋಗ್ತಾರೆ ಅವರು ಅಂತ ಆಶ್ಚರ್ಯಪಟ್ಟು ನೋಡ್ತಿದ್ದಾಗ. ಅಂಥ ಕಾಲದಲ್ಲಿ ವಾಹನಗಳಿರಲಿಲ್ಲ, ಎತ್ತಿನ ಗಾಡಿ ಇದ್ದು, ಎತ್ತಿನ ಗಾಡಿಯಲ್ಲಿ ಅದಕ್ಕೆ ಸವಾರಿ ಕಟ್ಟಿ ಒಳಭಾಗದಲ್ಲಿ ಗಾದಿ ಹಾಕಿ ಮೇಲ್ಭಾಗದ ಮೇಲು ಹೊದಿಕೆಯನ್ನು ಹಾಕಿ ಹಿಂದೆ ಟಕ್ಕೆ ಇರಿಸಿ ಅದಕ್ಕೆ ಬಾಳೆ ಕಂಬಗಳನ್ನು, ಬಾಳೆ ಮರಿ ಕಟ್ಟಿದ್ರೆ ಅಪ್ಪವ್ರು, ಈ ಬಾಳೆ ಗಿಡಗಳನ್ನು ಕಟ್ಟಿ ಅದರೊಳಗೆ ಅಪ್ಪವ್ರು ಕೂಡಿಸ್ಕೊಂಡು ನಾಮಸ್ಮರಣೆ ಮಾಡ್ತಾ ಎಲ್ಲರೂ ಕೂಡ್ಕೊಂಡು ಅಪ್ಪರು ಬರ್ತದೆ ಒಪ್ಪಿದ ಮೇಲೆ ಇಷ್ಟೆಲ್ಲ ಮಾಡಿ ಅಲ್ಲಿಂದ ಹಿಂದೆ ಮುಂದೆ ಭಕ್ತರು ಕೊಂಡುಕೊಂಡು ಅತ್ಯಂತ ಭಕ್ತಿ ರೀ. ರಾಜಾಧಿರಾಜ ಸದ್ಗುರುನಾಮ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತದ ಅವಧೂತ್. ಹೀಗೆ ಜೈವೋತ್ಸವ ಮಾಡಿ ಅಪ್ಪವ್ರನ್ನ
ಗಾಡಿ ಒಳಗೆ ಹತ್ತಿಸಿ ಗಾಡಿ ಎತ್ತ ಹೊಡಿತಾರಲ್ಲ, ಕೊರಳಲ್ಲಿ ಗೆಜ್ಜೆ ಕಟ್ಟಿ ಮಾಡಿ ಜೂಲ ಹಾಕಿ ಆನಂದವಾಗಿ ಗಾಡಿ ತಯಾರಾದ ಗುರುಗಳನ್ನು ಕೂಡಿಸಿ ಜಯಘೋಷ ಮಾಡಿ, ಆಮೇಲೆ ಎಲ್ಲರೂ ಮುಂದಿನ ಭಕ್ತರು ಹಿಂದಿನ ಭಕ್ತರು ಹಾಗೆ ತಂಬೂರಿ ತೆಗೆದುಕೊಂಡು, ತಾಳ ತೆಗೆದುಕೊಂಡು, ದಮ್ಮಡಿ ತೆಗೆದುಕೊಂಡು ನಾಮಸ್ಮರಣೆ ಮಾಡ್ತಾರೆ ಗುರುಗಳ ಜೊತೆಗೆ. ಎಲ್ಲರೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साहू संत महाराज की जय। श्री गुरुदेव दत्त अवधूत। ಹೀಗೆ ಹಿಂದೆ ಮುಂದೆ ನಾಮಸ್ಮರಣೆ, ಒಬ್ಬರು ಮುಂದಾಗಿ ನಾಮಸ್ಮರಣೆ ಹೇಳ್ತಾಯಿದ್ರು ಮಂತ್ರವನ್ನು, ಹಿಂದಿನ ಎಲ್ಲರೂ ನಾಮಸ್ಮರಣೆ ಹೇಳ್ತಾಯಿದ್ರು ರಾಗಬದ್ಧವಾಗಿ ತಂಬೂರಿ ಶ್ರುತಿಯಲ್ಲಿ, ತಾಳು ದಮ್ಮಡಿಗಳ ತಾಳಿನಲ್ಲಿ ಅತ್ಯಂತ ಭಕ್ತಿ ಕೊಡಲ್ಪಟ್ಟಂಥವ್ರು ನಾಮಸ್ಮರಣೆ ಮಾಡ್ತಾ 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 ಗಾಡಿ ಮುಂದೆ ಸಾಗ್ತದೆ. ಮಠವನ್ನು ದಾಟಿಕೊಂಡು ಮೇಲ್ಭಾಗದ ಪರ್ವತನ ಏರಿಕೊಂಡು ಹಾಗೆ ಮುಂದೆ ಬಂದು ಸಿಂಧೂರು ಕಡೆ ಮೇಲ್ಭಾಗ ಬಂದು ಅಲ್ಲೇ ಮುಂದೆ ಸಾಗಿ ಅಲ್ಲಿಂದ ಬಸ್ತರಿಗೆ ತೆರಳಿ ಬಸ್ತರಿಗಿಂದ ಗೋವಾಡಕ್ಕೆ ಬರ್ತದೆ. ಗೋವಾಡದಲ್ಲಿ ಇರ್ತಕ್ಕಂಥ ಸದ್ಭಕ್ತರು ಕೂಡ ಬಂದಿರೋ ಸಾಷ್ಟ ನಮಸ್ಕಾರ ಮಾಡ್ತಾರೆ. ಅಪ್ಪವ್ರ ಮನೆಗೆ ಹೋಗೋಣ ಅಂದ್ರೆ ಅಪ್ಪವ್ರು ಹೇಳ್ತಾರೆ ಮನೆಗೆ ಬೇಡ, ಅಲ್ಲಿ ನಮ್ಮ ಶಿಷ್ಯನಿಗೆ ತೊಂದರೆ ಅಲ್ಲ, ನಿಮ್ಮ ತಮ್ಮನಿಗೆ ಅಲ್ಲಿ ಹೋಗೋಣ ತಗೊಂಡು ಹೇಳಿ ಅಪ್ಪರೆಲ್ಲ ಕೂತ್ಕೊಂಡು ಅಪ್ಪನ ಜೊತೆಗೆ ಹಾಗೆ ಗಾಡಿ ಸಾಗಿ ಬರ್ತದೆ. ಗೋವಾಡ ದಾಟಿತು. ಹಾಗೆ ಮುಂದೆ ಬಂದು ಬಾಳೆಗೇರಿ ಬರ್ತದೆ. ಹಾಗೆ ಬಾಳೆಗೇರಿ ಬಂದು ಆಮೇಲೆ ಗುಂಡೇವಾಡಿ, ಆಂತರ ಪಾರ್ಥನಹಳ್ಳಿ, ಆಮೇಲೆ ಹಾಗೆ ಮುಂದೆ ಸಾಗಿ ಬಂದು ಅಥಣಿಗೆ ಸುದ್ದುರ್ಬರ ಎತ್ತಿನ ಗಾಡಿ. ಎತ್ತುಗಳಿಗೆ ಸಂತೋಷ ಅದು. ಗಾಡಿಯಲ್ಲಿ ಗುರುಳಿದ್ದಾರೆ. ಎತ್ತುಗಳ ಕೊರಳಲ್ಲಿ ಗೆಜ್ಜೆಗಳು, ಗೆಜ್ಜೆಯ ನಾದವನ್ನು ಮಾಡ್ತಾ ಹೆಜ್ಜೆಯನ್ನು ಹಾಕ್ತಾ ಗುರು ನಾಮಸ್ಮರಣೆ ಮಾಡ್ತಾ, ಗುರುಗಳ ನಾಮಸ್ಮರಣೆ ಕಿವಿಯಿಂದ ಕೇಳ್ತಾ, ಮಂತ್ರವನ್ನು ಕೇಳ್ತಾ ಆನಂದವಾಗಿ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯ ನಾವು ಪ್ರಾಪ್ತ ಆಯ್ತಲ್ಲ. ನಮ್ಮ ಜೀವನ ಪಾವನವಾಯ್ತು ಅಂತ ಎತ್ತುಗಳು ಕೂಡ ಸಂತೋಷ ಆಗ್ತದೆ. ಸಂತೋಷವಾಗಿ ಗಾಡಿ ಹಾಗೆ ಬರ್ತದೆ. ಬಂದು ಒಂದು ಊರಿನ ಆಚೆಗೆ ಅವ್ರ ಮನೆ, ಊರಿನ ಆಚೆಗೆ ತೋಟ, ಅಥಣಿ ಆಚೆಗೆ, ಹಳ್ಳದ ಆಚೆಗೆ ಆ ತೋಟಕ್ಕೆ ಬಂದು ಗಾಡಿ ಬರ್ತದೆ. ಅಲ್ಲಿ ತಕ್ಕಂಥವ್ರೆಲ್ಲ ಸದ್ಭಕ್ತರನ್ನೋರು ಕೂಡ್ಕೊಂಡು ಬಂದು ನಾಮಸ್ಮರಣೆ ಮಾಡ್ತಾರೆ, ಸದ್ರುಗಳನ್ನು ಬರಮಾಡಿಕೊಳ್ತಾರೆ, ಗಾಡಿ ನಿಲ್ಲಿಸ್ಕೊಳ್ತಾರೆ ಸಾವಕಾಶವಾಗಿ. ಆಮೇಲೆ ಎಲ್ಲರೂ ಕೂಡ ಎಲ್ಲ ತಾಯಂದರು ಹೆಣ್ಮಕ್ಳು ತಲೆ ಮೇಲೆ ಪೂರ್ಣ ಕುಂಭವನ್ನು ತೆಗೆದುಕೊಂಡು ಕೈಲಿ ಆರತಿಗಳು ತೆಗೆದುಕೊಂಡು ಅರ್ತಕ್ಕಂಥವ್ರು ಒಳಗಿಂದ ಎಲ್ಲ ಜನ ಕುಡ್ಕೊಂಡು ಅವರು ಈ ಕಡೆಗೆ ಇವರು ಓಂ ನಮಃ ಶಿವರು ಹೇಳ್ತಾರೆ, ಅವರು ಓಂ ನಮಃ ಶಿವ ಅಂತ ಹೇಳ್ತಾರೆ. ನಾಮಸ್ಮರಣೆ ಮಾಡ್ತಾ ಈಗ ಎರಡು ಸಂಗಮಗಳು ಕೊಡ್ತಾವೆ. ಸಂಗಮ ಅಂತ ಎರಡು ನದಿಗಳು ಕೊಡ್ತಾರೆ. ಎಲ್ಲಿ ನದಿಗಳು ಕೊಡ್ತಾರೆ ಸಂಗಮ ಆಗ್ತಲ್ಲ. ಹಾಗೆ ಒಳಗಿನವರು ಬಂದು ಓಂ ನಮಃ ಶಿವ ಅಂತ ಹೇಳ್ತಾ ಬಂದಾರೆ, ಹೊರಗಿನವರು ಓಂ ನಮಃ ಶಿವ ಅಂತ ಹೇಳ್ತಾರೆ. ಆನಂದವಾಗಿ ಗುರುಗಳನ್ನು ಬರಮಾಡಿಕೊಂಡು ಕರೆದುಕೊಂಡು ಹೋಗ್ತಕ್ಕಂಥ ಸಮಯದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಮನೆಗೆ ಬರಮಾಡಿಕೊಂಡ್ರು. ಮನೆ ಮುಂದೆ ಹೋದ ಮಣಿಯನ್ನಿರಿಸಿ ಮಣಿಯನ್ನು ಜಲವನ್ನು ಅದಕ್ಕೆ ಶೇಷನ ಮಾಡಿ ಅದರ ಮೇಲ್ಭಾಗ ಗುರುಗಳನ್ನು ವಿರಾಜಮಾನಗೊಳಿಸಿ ಸದ್ಗುರುವರ ಪಾದಕ್ಕೆ ಪೂರ್ಣ ಕುಂಭದ ಜಲವನ್ನು ಸಮರ್ಪಿಸಿ ಪಾದಪೂಜೆ ಮಾಡ್ತಾರೆ. ನಾಮಸ್ಮರಣೆ ಹೇಳ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಾಯಿದ್ದಾರೆ. ಮೇಲ್ಭಾಗದಲ್ಲಿ ಪುಷ್ಪ ಮಾಲೆಯನ್ನು ಹಾಕಿ ಮಂಗಲವನ್ನು ಹೇಳಿ ಆಮೇಲೆ ಪಾದದ ಮೇಲಿರ್ತಕ್ಕಂಥ ಪುಷ್ಪವನ್ನು ಸರಿಸಿ ಗುರುಗಳನ್ನು ಒಳಭಾಗದಲ್ಲಿ ಬರಮಾಡಿಕೊಂಡು ಬನ್ನಿ ಗುರುಗಳೇ ದಯಮಾಡಿಸಿ ಬಡವರ ಮನೆಗೆ ಭಾಗ್ಯದ ನಿಧಿಯಾಗಿ ಬಂದಿದ್ರಿ, ನಮಗೆ ಉದ್ಧಾರ ಮಾಡಿ ಸದ್ಗುರುನಾಥ ಅಂದ್ಕೊಂಡು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳ ಒಳಭಾಗಕ್ಕೆ ಅಂತಾರೆ. ಗುರುಗಳ ಪಾದವನ್ನು ತಿರುಗಿಸಿ ಒಳಭಾಗದಲ್ಲಿ ಪಾದವನ್ನು ಹಾಕ್ತಾ ಇರುವಾಗಲೇ ಎಲ್ಲರೂ
राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त ಅವಧೂತ ಅಂದ್ಕೊಂಡು ಎಲ್ಲರೂ ಸುಂದರಬರ ಜೈವರ್ಷ ಮಾಡ್ತಾರೆ. ಜೈವರ್ಷ ಮಾಡಿ ಒಳ ಭಾಗದಲ್ಲಿ ಹೋದ್ಮೇಲೆ ಸಂತೋಷಪೂರ್ವಕವಾಗಿ ಎಲ್ಲರಿಗೂ ಆನಂದದ ಎಲ್ಲರೂ ಜೈವರ್ಷ ಮಾಡಿ ಸದ್ಗುರು ಸಾಷ್ಟಾಂಗ ಪ್ರಣಾಮ ಮಾಡಿ ಎಲ್ಲರೂ ಕೂತ್ಕೊಂಡು ಸದ್ಗುರುವರ ಪಾದ ಪೂಜೆ ಮಾಡ್ತಾರೆ. ಭಕ್ತಿಯಿಂದ ಅತ್ಯಂತ ಭಕ್ತಿಯಿಂದ ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡೋದು. ಕಂಡೇನ ಕನಸಿನಲ್ಲಿ ಗೋವಿಂದನ ಅಂತ ಪುರಂದರದಾಸರು ಹೇಳ್ತಾರೆ. ಕಂಡೇನ ಕನಸಿನಲ್ಲಿ ಗೋವಿಂದನ ಅಂತ ಹೇಳುವಾಗ ಅವ್ರು ಎಷ್ಟು ಸಂತೋಷ. ಕನಸಿನಲ್ಲಿ ದೇವರನ್ನು ಕಂಡ್ರೆ ಅಷ್ಟು ಸಂತೋಷ ಹೋಗ. ಪ್ರತ್ಯಕ್ಷ ಯಾರು ಭಗವಂತನಿದ್ದಾರೆ ಬರ್ಗೋ ಸಾಕ್ಷಾತ್ ಕೊಡ್ತೀವಿ ಅಂಥ ಭಗವಂತನ ಸದ್ದೂರವಾಗಿ ತಮ್ಮ ಮನೆಗೆ ಬಂದ ಎಷ್ಟು ಆನಂದ ಬರ್ತದೆ, ಎಷ್ಟು ಆನಂದ ಬರ್ತದೆ. ಒಣಗುವ ಸಸಿಗೆ ಸಮುದ್ರವೇ ಆಗಮಿಸಿದ ಅಂತಿರ್ತಾರೆ. ಸಸಿ ಮೇಲ್ಭಾಗ ಸಮುದ್ರವೇ ಬಂದು ಹರಿದುಕೊಂಡು ಬಂದು ಮೇಲ್ಭಾಗ ಹಾಯ್ದುಕೊಂಡು ಎಂದು ಸರಿದರೆ ಆ ಸಸಿಗೆ ಎಷ್ಟು ಆನಂದ ಇರ್ತದೆ, ಅಷ್ಟು ಆನಂದ ಆಯ್ತದೆ. ಅಷ್ಟು ಆನಂದ ಆಯಿತು. ಸದ್ಗುರು ಒಂದು ದಿವ್ಯ ಕೃಪಾಶೀರ್ವಾದ. ಆ ಭಕ್ತರು ಸದ್ಗುರುಳನ್ನ ಒಂದು ಉನ್ನತವಾಗಿರ್ತಕ್ಕಂಥ ಆಸನದಲ್ಲಿ ವಿರಾಜಮಾನಗೊಳಿಸಿ ಸದ್ಗುರುವರ ಪಾದ ಪೂಜೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಅಲ್ಲೆಲ್ಲ ಪುಷ್ಪಗಳು ತೆಗೆದುಕೊಂಡು ವಿಭೂತಿಯನ್ನು, ಶ್ರೀಗಂಧವನ್ನು, ಕುಂಕುಮವನ್ನು, ಅಲ್ಲಿರ್ತಕ್ಕಂಥ ಏನೋ ಅಗರಬತ್ತಿಗಳನ್ನು, ಹಾಗೆ ಧೂಪಾರತಿ, ಪಂಚಾರತಿ, ಕರ್ಪೂರಾರತಿ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾರೆ. ಎಲ್ಲರೂ ಕೂಡ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಅವಧೂತ. ಸದ್ಗುರುವರ ಜೈವರ್ಷ ಮಾಡಿದರು. ಪೂಜೆ ಆನಂದವಾಗಿ ಪುಷ್ಪಮಾಲೆ ಆಯ್ಕೆ ಮಾಡಿ ಎಲ್ಲ ಆನಂದವಾಗಿ ಪೂಜೆಯನ್ನು ಮಾಡ್ತಾ 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 ಪೂಜೆ ಮುಕ್ತಾಯ ಆಯಿತು. ಎಲ್ಲರಿಗೂ ಆನಂದ, ಭಾಳ ಸಂತೋಷ ಇದೆ. ಯಾವಾಗ ಪೂಜೆ ಮಂಗಲವಾಯಿತೋ ಎಲ್ಲರೂ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಭಕ್ತಿಯಿಂದ ಕರ ಮುಗಿದುಕೊಂಡು ಸದ್ಗುರುನಾಥ ನಾವು ಧನ್ಯರಾದೀವಿ, ನಾವು ಉದ್ಧಾರ ಮಾಡಿದ್ರಿ, ನಾವು ಕೃತರಾದೀವಿ ಅಂತ ಎಲ್ಲರೂ ಸಂತೋಷದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಮೇಲೆ ಅಂತಕ್ಕಂಥ ಗುರು ಆ ತಮ್ಮ ಭಕ್ತ ಒಂದು ಕಡೆ ಬೇರೆ ಕಡೆ ಕೂತಿದ್ದಂಥ ಆ ದುಂಡಪ್ಪ ಗುರು ಅಂತಕ್ಕಂಥವ್ರು ಅಪ್ಪ ಅವ್ರು ಕರೆದು ಹೇಳ್ತಾರೆ, ಅಮ್ಮ ನಿಮ್ಮ ತಮ್ಮನ ಕರ್ಕೊಂಡು ಬರೋದು. ತಮ್ಮನನ್ನು ಕರ್ಕೊಂಡು ಬರ್ತಾರೆ, ಒಂದು ನಮಸ್ಕಾರ ಮಾಡ್ತಾರೆ. ಎದ್ದು ಬರ್ಲಿಕ್ಕೆ ಕೂಡ ಆಗ್ತಾಯಿಲ್ಲ, ಈಗ ಎತ್ಕೊಂಡು ತೊಗೊಂಬರ್ತಾರೆ. ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಎಲ್ಲಿ ಪಾದ ಇಟ್ಟು ಬರ್ತಾರಲ್ಲ ಅಲ್ಲೆಲ್ಲ ರಕ್ತ ಬರ್ತಿರ್ತದೆ, ಅಷ್ಟು ತ್ರಾಸ ಇರ್ತದೆ ರೀ. ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಗೆ ಕೂಡ್ತಾರೆ. ಅಪ್ಪರು ಇರ್ತಾರೆ, ನೋಡು ತಮ್ಮ ನಿನ್ನ ಪಾದಗಳು ಹೇಗವ ಅಂತ ಹೇಳಿದಾಗ ಪೊರ ಈಗೆಲ್ಲ ರಕ್ತಮಯವರ ಪೊರ ದಿನಾಲು ರಕ್ತ ಬರ್ತದೆ, ಈಗ ಕಷ್ಟದ ಅಂತ ಹೇಳಿದಾಗ ಭಾಳ ನೋವದ. ಅಪ್ಪರು ಒಂದು ಸಲ ನೋಡ್ತಾರೆ, ಸಂಕಲ್ಪ ಮಾಡ್ತಾರೆ, ಸತ್ಯ ಸಂಕಲ್ಪ ಅದು ಭಾಳ ಸ್ಟ್ರೈಟ್ ಇರ್ತಕ್ಕಂಥ ಗುರುಗಳ ಸಂಕಲ್ಪ. ಒಂದು ಸಲ ನೋಡಿದ್ರು, ನೋಡಿ ಎಷ್ಟು ಕಷ್ಟ ಇದೆ, ಕಷ್ಟ ನಿವೃತ್ತಿ ಆಗಲಿ, ಅಲ್ಲಿರ್ತಕ್ಕಂಥ ಆ ನೋವು ಈ ಕ್ಷಣದಲ್ಲಿ ಅದು ಮಾಯವಾಗಲಿ, ಎಲ್ಲ ನೋವು ಹೋಗಿಬಿಡಲಿ, ಆರಾಮಾಗಲಿಂತ ಆಶೀರ್ವಾದ ಮಾಡಿದರು. ತಥಾಸ್ತುತಿ ಆಶೀರ್ವಾದ ಮಾಡಿದ್ರು ರೀ. ಒಂದೇ ಕ್ಷಣದಲ್ಲಿ ಆ ಪಾದಲ್ಲಿರ್ತಕ್ಕಂಥ ಎಲ್ಲ ಛಿದ್ರಗಳು, ಎಲ್ಲ ತೂತುಗಳಿದ್ದಲ್ಲ ಅಲ್ಲಿರ್ತಕ್ಕಂಥ ಅವೆಲ್ಲ ಗಾಯಗಳ ಮಾಯ ಹೋಗಿಬಿಟ್ಟು ಒಮ್ಮಿಂದ ಈ ಕಾಲು ಮೊದಲು ಹಿಡಿದು ಹಾಗೆ ಆಗಿಬಿಟ್ಟು 2-3 ವರ್ಷಗಳಿಂದ ರಕ್ತ ಬರ್ತಕ್ಕಂಥ ಯಾವ ರಂಧ್ರಗಳು ಕೂಡ ಉಳಿಲಿಲ್ಲ. ಸಂಪೂರ್ಣ ರಕ್ತದ ಕಲೆ ಕೂಡ ಇಲ್ಲ, ರಕ್ತದ ಕಲೆ ಕೂಡ ಇಲ್ಲದೆ ಶುದ್ಧವಾಗಿರ್ತಕ್ಕಂಥ ಪಾದಗಳು ಸ್ವಚ್ಛ ತೊಳೆದರೆ ಹೇಗಿರ್ತಾವೆ ನೋಡಿ, ಅಷ್ಟು ಶುದ್ಧವಾಗಿರ್ತಕ್ಕಂಥ ಆಗಿಬಿಟ್ಟು ಪಾದ. ಕೂತಿರ್ತಕ್ಕಂಥ ವ್ಯಕ್ತಿ ಎತ್ಕೊಂಡು ತಂದು ಗುರುಗಳ ಮುಂದೆ ಇರಿಸಿರಲ್ಲ, ಅಂಥ ವ್ಯಕ್ತಿ ತಾನು ಎದ್ದು ನಿಂತು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸದ್ಗುರುನಾಥ,
ನನ್ನ ಜನ್ಮವನ್ನು ಪಾವನ ಮಾಡಿದಿರಿ. ತಮ್ಮ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕೊಟ್ಟರೆ ನಾನು ಧನ್ಯನಾದೆ, ಕೃತಾರ್ಥನಾದ ಸದ್ಗುರುನಾಥ ತಗೊಂಡು ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುವರು ಪಾದ ಹಿಡ್ಕೊಂಡು, ಸದ್ಗುರುನಾಥ ತಮ್ಮ ಪಾದವನ್ನು ಒಂದು ಸಲ ಗಟ್ಟಿಯಾಗಿ ಹಿಡಿದ್ರೆ ಸಾಕು, ಎಲ್ಲರೂ ಉದ್ಧಾರ ಆಗ್ತಾರೆ. ಸರ್ವರನ್ನು ಉದ್ಧಾರ ಮಾಡ್ತಕ್ಕಂಥ ಮಹಾಸಾಮರ್ಥ್ಯವಂಥ ತಮ್ಮ ದಿವ್ಯ ಪಾದ ನನಗಿಂದು ಪ್ರಾಪ್ತವಾದವು. ನಾನು ಧನ್ಯನಾದೆ, ಕೃತಾರ್ಥನಾದ ಸದ್ಗುರುನಾಥ ನಾನು ಉದ್ಧಾರ ಮಾಡಿದಿರಿ, ನನಗೆ ಮೋಕ್ಷ ಮಾರ್ಗಕ್ಕೂ ಯೋಗ್ಯ ನನಗೆ ಮಾಡಿದಿರಿ, ನಾನು ಧನ್ಯನಾದೆ ತಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಗುರು ತಥಾಸ್ತುತ ಅವರ ಹಸ್ತವನ್ನು ಆ ಶಿಷ್ಯನ ಮಸ್ತಕ್ಕೆ ಸ್ಪರ್ಶ ಮಾಡಿ ಅನುಗ್ರಹ ಮಾಡಿದಾಗ ಅಲ್ಲಿ ಸಮಯಗಳ ಕಡೆ ಲಕ್ಷ್ಯ ಇರಲಿಲ್ಲ ರೀ. ಈಗ ನಮಗೆ ಸಮಯ ಆಗಿರುತ್ತೆ ಅನಿಸ್ಬೋದು ಈಗ ಅಂತ. ಅದು ಇರಬಾರ್ದಾದ್ರೆ ಸಂಪೂರ್ಣ ಆ ಕಡೆ ಲಕ್ಷ್ಯ ಇದ್ರೆ ಏನಂತಾರೆ, ತಮ್ಮ ಕಷ್ಟ ಪರಿಹಾರ ಆದಾಗ, ಅಪಾರ ಕಷ್ಟ ನಿವೃತ್ತಿ ಆದಾಗ ಅಲ್ಲಿ ಏನಂತ ಹೇಳಿ ಆನಂದ ಇರ್ತದೆ. ಆ ಕಡೆ ಲಕ್ಷ್ಯ ಇರಲಿಲ್ಲ ಅಂದರೆ ಲಕ್ಷ್ಯ ಒಮ್ಮೆ ಸಮಯದ ಕಡೆ ಲಕ್ಷ್ಯ ಹೋಗ್ತದೆ, ಮತ್ತೇನು ಹೋಗ್ತದೆ, ಮಲಗೋ ಸಮಯ ಆಯಿತು, ಈಗ ಮಲ್ಕೊಂಡ್ರೆ ಚೆನ್ನಾಗಿರ್ತದೆ, ಸುಮ್ಮನೆ ಬಂದೀವಿ ಹಾಗೂ ಒಮ್ಮೆ ಆಗ್ತದೆ, ಏನೂ ಆಗ್ತದೆ. ಅದಕ್ಕೆ ಆ ಲಾಭವನ್ನು ಕಳೆದುಕೊಳ್ಳೋಗ್ತದೆ. ನಡೀತಕ್ಕಂಥ ಎಷ್ಟೋ ಜನ್ಮಲ್ಲಿ ನಾವು ನಿದ್ರೆ ಮಾಡೀವಿ, ಎಷ್ಟೋ ಜನ ದಿನಾಲೂ ನಿದ್ರೆ ಆಗ್ಯದ, ಸಾಕಾವ ತನಕ ಆಗ್ಯದ. ಕುಂಭಕರ್ಣಂತೂ 6 ತಿಂಗಳು ಬಿಡದೆ ನಿದ್ರೆ ಮಾಡಿ ಅಂದರೆ ಅಂಥವ್ರು ಹುಟ್ಟ್ಯಾರಿ ಭೂಮಿಯಲ್ಲಿ ಆಗಿ ಬೇರೆ ಎಲ್ಲ ಅಷ್ಟೆಲ್ಲ ಆಗ್ಯದ. ಎಷ್ಟೋ ಜನ ನಿದ್ರೆ ಆಗ್ಯದ, ಎಷ್ಟೋ ಜನ ಪ್ರಸಾದ ಆಗ್ಯದ. ನಾವು ಪ್ರಸಾದ ಮಾಡಿರ್ತಕ್ಕಂಥದ್ದು ನಮ್ಮ ಎಷ್ಟು ಜನ್ಮ ಅಂದ್ರೆ ತಾಯಿ ಹಾಲು ನಾವು ಕುಡಿದು ಎಷ್ಟು ಕುಡಿದೀವಿ ಅಂದ್ರೆ 7 ಸಮುದ್ರಗಳ 7 ಸಮುದ್ರಗಳ ನೀರ್ದಾವ ನೋಡ್ರಿ, ಅಷ್ಟು ಹಾಲನ್ನು ಕುಡಿಯೋದ್ರಿ. ನಮ್ಮ ದೇಹದೊಳಗಿನ ಗಟ್ಟಿ ಭಾಗ ಕಲ್ಲುಗಳದವ್ರು ಒಳಗಿನ ಬಿಳಿವು ಎಷ್ಟು ಬಿದ್ದಾವಂದ್ರೆ ಹಿಮಾಲಯ ಪರ್ವತದ ಎಷ್ಟು ನಮ್ಮ ಬಿದ್ದು ಹೋಯ್ತ್ರಿ. ಅಷ್ಟು ಜನ್ಮ ಪಡ್ತೀವಂತ ನಾವು ತಾಯಿಯ ಗರ್ಭದಲ್ಲಿ ಬಂದು ಅಷ್ಟು ಹಾಲು ಕುಡಿದು, ತಾಯಿ ಎದೆ ಹಾಲು ಅಷ್ಟು ಕುಡಿಯುವಂತ್ರಿ. ಅಷ್ಟು ಜನ್ಮ ಇವತ್ತು ನಮಗೆಲ್ಲ ಅಷ್ಟು ಜನ್ಮ ಇವತ್ರಿ. ಅಷ್ಟು ಜನ್ಮ ಅಪಾರ ಕಷ್ಟ ಅನುಭವಿಸ್ತಾ ಯಾವ್ಯಾವ ಜನ್ಮ ಗಿಡಗಂಟಿ ಏನಿಲ್ಲ ಆಗ್ಯಾವ. ಈ ಮನುಷ್ಯಾಗಿ ಜನಿಸಿ ಬಂದಿವಲ್ಲ, ಉದ್ಧಾರ ಆಗಲಿಕ್ಕೆ ಒಂದೇ ಮಾರ್ಗ ಇದೆ. ಮನುಷ್ಯಾಗಿ ಬಂದಿರೋ ಈಗ ಉದ್ಧಾರ ಆಗ್ತಕ್ಕಂಥದ್ದು. ಈಗೂ ನಿದ್ರೆಯನ್ನು ಮಾಡಿದರೆ ಹೇಗೆ ಎತ್ಕೊಂಡು ಯಾವ ಸ್ವಾಮಿ ವಿವೇಕಾನಂದ ಉತ್ತಿಷ್ಟದ ಜಾಗೃತ ಪ್ರಾಪ್ಯವರನ್ನು ನಿಬೋಧತೆ, ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ, ಇದು ಮಲಗುವ ಸಮಯ ಅಲ್ಲ, ಏಳು ತಿಳ್ಕೊಂಡು ಹೇಳಿ ಎಬ್ಬಿಸ್ತಾರೆ. ಓಡು ಎದ್ದಾರಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ, ಮುಂದೆ ಸಾಗು, ನಿಲ್ಲುವ ಸಮಯವಲ್ಲ ಇದು. ತೂಗುಡಿಸುವ, ಚಿಂತೆಯನ್ನು ಮಾಡುವ, ನಿದ್ರಿಸುವ ಸಮಯವಿದಲ್ಲ. ನಮ್ಮ ಉದ್ಧಾರದ ಸಮಯ, ಮಾನವ ಜನ್ಮ ನಮ್ಮ ಉದ್ಧಾರಗೋಸ್ಕರ ಬಂದಿರ್ತಕ್ಕಂಥದ್ದು. ಅಂಥ ಜನ್ಮದಲ್ಲಿ ನಾವು ಹಿಂದೆ ಸರಿತಿದ್ರೆ, ನಮ್ಮ ಮನಸ್ಸು ಹಿಂದೆ ಹೋಗ್ತಿದ್ರೆ ನಾವು ನೋಡ್ರಿ ಪುನಃ ಅದನ್ನು ಹಿಂದೆ ಸರಿಸಿ ಆ ಕುಸ್ತಿ ಆಡುವಾಗ್ರಿ ಯಾರು ಹೆಚ್ಚು ಡಾವ್ ಕಲ್ತಿರ್ತಾರೋ, ಯಾರು ಹೆಚ್ಚು ಶಕ್ತಿ ಸಂಪನ್ನರೋ, ಯಾರು ಯುಕ್ತಿಪ್ರಾಯಕಿರ್ತಾರೆ, ಎಂಥ ಡಾವ್ ಆಗ್ಬೇಕಂತ ಅಂಥವ್ರು ಜಯಿಸ್ತಾರೆ. ಹೊತ್ತಾಗಿ ಒಬ್ಬ ವೀರ ಯೋಧ ಕೈಯಲ್ಲಿ ಖಡ್ಗ ತಂದ್ರಿ, ಒಂದು ಖಡ್ಗಕ್ಕೆ 60 ಲಕ್ಷ ಹೊಡಿದ. ನಾವು ಬಂಗಾರದ ಖಡ್ಗ ಮಾಡಿಸಿದ, ವೈರಿಗೂ ಕೂಡ ಬಂಗಾರದ ಖಡ್ಗದ ಶಿರಚ್ಛೇದನಲ್ಲಿಪ್ಪ, ಅವು ತೊಂದರೆ ನೋಡು. ಬಂಗಾರ ಖಡ್ಗ ಹೊಡೆದ್ರೆ ಸಾಯಿದ್ರೆ ಅಂತ ಮಾಡಿಸಿದ್ರಿ. ಅಷ್ಟು ಚಲೋ ಖಡ್ಗ ಮಾಡಿಸಿದ ಯುದ್ಧ ತಾನು ಜಯಶಾಲಿ. ಅವ ಹೀಗೈತ್ರಿ, ಸಣ್ಣಗಾಗಿದ್ದ, ಶಕ್ತಿ ಕಡಿಮೆ ಇತ್ತು, ಖಡ್ಗ ತಂದಿದ್ದ, ರಾಜ ಇದ್ದ. ವೈರಿ ಬಂದ, ಅವನು ಖಡ್ಗಾನ ಬಿಟ್ಟು ಬಂದವ್ರ ಮುದ್ದವು ಯಾವ ಬಿಟ್ಟು ಬಂದು ಹೇಳ್ರಿ ನೋಡು. ವೈರಿ ಬಂದ, ತಾನು ಖಡ್ಗ ಬಿಟ್ಟು ಬಂದ, ಇವನ ಕೈ ಒಳಗಿನ ಖಡ್ಗ ಅವನ ತಗೊಂಡ. ಇವ ಹಣ ಕೊಟ್ಟು ಖಡ್ಗ ತಂದಿದ್ದ, ಬಂಗಾರ ಖಡ್ಗ ತಂದಿದ್ದ. ಅವ ಹಣನೂ ಕೊಡಲಿ, ಏನೂ ಕೊಡಲಿಲ್ಲ, ತಾನು ಖಡ್ಗಾನು ಬಿಟ್ಟು ಬಂದ. ಯಾರ ಕೈಯನ್ನು ಖಡ್ಗ ತೊಗೊಂಡು ಹೇಳ್ರಿ? ಅವನ ಕೈಯನ್ನು ಖಡ್ಗ ತೊಗೊಂಡ. ಆ ರಾಜ ಏನು ಮಾಡಿದ್ರಿ? ಖಡ್ಗ ಖರೀದಿ ಮಾಡೋವನ್ನ ಶಿರಚ್ಛೇದನ ಮಾಡಿದ. ಖಡ್ಗ ಖರೀದಿ ಮಾಡಿದ್ದೀವ ರೊಕ್ಕ ಕೊಟ್ಟು, ಶಿರಚ್ಛೇದನ ಯಾರ್ದಾತು? ಯಾರು ಖರೀದಿ ಮಾಡಿದ್ರೆ ಅವರ ಶಿರಚ್ಛೇದನ ಆತ್ರಿ. ಏನು ಕಾರಣ ಏನು ಹೇಳ್ರಿ? ಬಲ ಇರಲಿಲ್ಲ, ಶಕ್ತಿ ಇರಲಿಲ್ಲ, ಯುಕ್ತಿ ಇರಲಿಲ್ಲ. ಅವನ ಖಡ್ಗ ಅವನ ನಾಶಕ್ಕೆ ಕಾರಣ ಆಯಿತು. ನಾವು ಯಾವಾಗಲೂ ಮೋಕ್ಷ ಪಡೆಯುವಾಗ ಹಿಂದೆ ಉಳಿತಾ ಇದ್ದೀವಿ. ಈ ಜನರು ಕೂಡ ಈಗ ನಿದ್ರೆಯನ್ನು ಮಾಡ್ತಾ, ತೂಗಿಡಿಸ್ತಾ, ಹೇಳ್ತಾ, ಬೀಳ್ತಾ, ಸಂಸಾರದಲ್ಲಿ ಭಾಳಷ್ಟು 10 ಕಡೆ ಲಕ್ಷ ಕೊಟ್ಟು 10 ಕಡೆ ಕಡಿಮೆ ಕೊಡ್ತೀವಿ. ಆಗ ನಮ್ಮ ಮಾನವ ಜನ್ಮ ಹಾಳು ಮಾಡ್ಕೊಂಡ್ವಿ ಅಂದ್ರೆ ನಮ್ಮಿಂದ ಯಾರು ಹಾಳಂತೆ ಆಗ್ತದೆ? ನಮ್ಮನ್ನ ಯಾರು ಹಾಳು ಮಾಡೋದಿಲ್ಲ ರೀ. ನಮ್ಮಿಂದ ನಾವು ಆತ್ಮನೇ ಶತ್ರು, ಆತ್ಮನೇ ಮಿತ್ರ. ನಾವೇ ಮಿತ್ರ, ನಾವೇ ಶತ್ರು ಆಗ್ತೀವಿ. ನಾವು
ನಾವು ಶತ್ರುಗಳಾಗದೆ ನಾವು ಮಿತ್ರ ಆಗ್ಬೇಕಂದ್ರೆ ಗುರುಗಳ ಚರಿತ್ರೆ 100ಕ್ಕೆ 100 ಸಂಪೂರ್ಣ ಲಕ್ಷ ಕೊಟ್ಟು ಕೇಳಬೇಕು. ಸಂಪೂರ್ಣ ಲಕ್ಷ ಕೊಟ್ಟು ಗುರುಗಳ ಸ್ಮರಣೆ ಮಾಡಬೇಕು. ಅವರ ಆಶೀರ್ವಾದ 100 ಪಡೆದ ಸಾಕು. ಜನನ ಮರಣ ಇನ್ನೆಲ್ಲಿ ಭವ ಬಂದವೋ ಅಂತ ಹಾಗೆ ಪಡೆದ್ರೆ ಇನ್ನೆಲ್ಲಿ ಭವ ಬಂದು ಬರ್ತದೆ. ಭವ ಬಂದು ಅಂತಕ್ಕಂಥದ್ದು ಎಷ್ಟು ಮಾತ್ರ ಬರ್ತದೆ, ಎಷ್ಟು ಮಾತ್ರ ಭವದ ಕಡಲಿದು ದಾಟಲು ಒಂದು ಗೋಷ್ಠ ಪದವಿ ನೆನಪದು. ಎಷ್ಟು ಮಾತ್ರ ಭವದ ಕಡಲಿನ ಭವದ ಸಮುದ್ರ, ಅದೇನು ದೊಡ್ಡ ಭವ ಸಮುದ್ರ. ಆಕಳು ಹೆಜ್ಜೆಯೊಳಗೆ ನಾನು ನೀರು ದಾಟಿದ್ರೆ ಸುಲಭವಾಗಿ ದಾಟ್ತಾ ಇದ್ದೀನಿ. ಏಕೆಂದರೆ ಸಿದ್ಧಲಿಂಗೇಶ್ವರ ಸಮುದ್ರೊಳಗೆ ಕೃಪಾಶೀರ್ವಾದ ನನಗೆ ಅಂತ ಹೇಳ್ತಾರೆ. ಅಂಥ ಸಮುದ್ರ ದಿವ್ಯ ಕೃಪಾಶೀರ್ವಾದ ನೋಡುವಾಗಲೇ ದುಂಡಪ್ಪ ಗುರವರವರ ವೇದನೆ ಅಂತ ಪಾದನೋ ಅಳಿದು ಹೋಗ್ಬಿಡ್ತು. ಸಂತೋಷ ಆಯಿತು. ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಅವರ ಕೃಪಾಶೀರ್ವಾದ ಪಡೆದುಕೊಂಡ. ಗುರುಗಳ ಕೃಪಾಶೀರ್ವಾದ ಪಡೆದುಕೊಂಡ ನಂತರ ಮತ್ತೆ ಅದು ಕೃತಕೃತ್ಯ ಅನ್ನೋದು ಗುರುವಿಂದ ಅಧ್ಯಾತ್ಮ ಪ್ರವಚನ ನಡೀತು. ಅಧ್ಯಾತ್ಮ ಪ್ರವಚನ ಏನು ನಡೀತು ಬೇಡ, ಉದ್ರಿರಿ ಆಮೇಲೆ ನಡೀತು. ಚಲೋ ನಡೀತು, ಭಾಳ ಚಲೋ ವಿಷಯ ಹೇಳಿದರು. ಅದ್ರ ಬಗ್ಗೆ ಏನು ಭಾಳಷ್ಟು ಒಳಗೆ ಅದ ವಿಷಯ, ಅದು ಇಲ್ಲೇ ಇರ್ರಿ, ತೆರೆದು ನೋಡೋದು ಬೇಡ. ಒಳಗಿರಿ ತೊಳಿ ಮೇಲೆ ಬಂದದ ಕರೆ ಅಲ್ಲೇ ರೀ. ಆಮೇಲೆ ಮುಂದೆ ಅಂತ್ರಿ ಭಾಳಷ್ಟು ಚಲೋ ವಿಷಯ ಹೇಳಿದರು. ಹೇಳಿ ಅದು ಮುಕ್ತಾಯ ಆದಮೇಲೆ ಏನಂದ್ರಿ ಮಂಗಲ ಆಯಿತು. ಎಲ್ಲ ಅಪ್ಪ ಹೇಳಿದರು, ಎಲ್ಲ ಸದ್ಭಕ್ತರು ಏನು ಮಾಡಿರಿ, ಪ್ರಸಾದ ಸಿದ್ಧದ, ಎಲ್ಲರೂ ಪ್ರಸಾದ ಮಾಡಿರಿ, ಎಲ್ಲರಿಗೂ ಮಂಗಲವಾಗಿ ಎತ್ಕೊಂಡು ಗುರುಗಳ ಆಶೀರ್ವಾದ ಮಾಡಿದೆ. ಎಲ್ಲಿರೋದು, ಎಲ್ಲಿ ಅಥಣಿಯಲ್ಲಿ ಅಲ್ಲಿ ಹೇಳಿದರು. ಇಲ್ಲಿ ಕೂಡ ಪ್ರಸಾದ ಸಿದ್ಧ ಇರ್ಬೋದು, ಸಿದ್ಧಲ್ಲ, ಇಲ್ಲಿ ಕೂಡ ಸಿದ್ಧ ಅಂತ್ರಿ. ಯಾಕಂದ್ರೆ ಅಪ್ಪ ಅವ್ರು ಹೋದವ್ರು ಎಲ್ಲಿಂದ ಹೋಗಿದ್ರು, ಮಹಾರಾಷ್ಟ್ರಕ್ಕೆ ಯಾವ್ದು ಅದು ಮಹಾರಾಷ್ಟ್ರ ಹೋದಲ್ಲ ಅದು, ಅಲ್ಲಿ ಎಲ್ಲಿಂದ ಹೋಗಿದ್ರು, ಅಲ್ಲಿಂದ. ಅಥಣಿ ಎಲ್ಲಿದೆ ರೀ, ಕರ್ನಾಟಕ. ಮತ್ತು ಮಹಾರಾಷ್ಟ್ರ ಪ್ರಸಾದ ಸಿದ್ಧ ಅಂದ್ರೆ ಅಥಣಿಯಲ್ಲಿ ಸಿದ್ಧ ಅಂದ್ರೆ ಇಲ್ಲಿ ಇರೋದಿಲ್ಲ, ಅಥಣಿ ತಾಲೂಕು ಇದು. ಅಥಣಿ ತಾಲೂಕು ಅಪ್ಪ ಅವ್ರು ಮಾಡಿದವ ಇವು ಕೂಡ ಪ್ರಸಾದ ಸಿದ್ಧದ. ಇಲ್ಲಿ ಕೂಡ ಈಗ ಸದ್ಗುರು ಬಂಗಾಲ ಆಗ್ತದೆ. ಆದಮೇಲೆ ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಎಲ್ಲ ಕಲ್ಪತರು ಅಂತಕ್ಕಂಥ ಗ್ರಂಥದ ನಾವಿಲ್ಲ 9ನೇ ಭಾಗದ ವಿಷಯ. ಯಾವುದ್ರಿಂದ 8ನೇ ಭಾಗ ಹೇಳ್ರಿ, 8ನೇ ಭಾಗ. ಹಾಂ, ನಮ್ಗೆ ನೆನಪಿರಲಿಲ್ಲ. 8ನೇ ಭಾಗ ಬಹುಶಃ 2ನೇ ಅಧ್ಯಾಯ ಇರಬೇಕು. 1ನೇ ಅಧ್ಯಾಯ ಅದ. ಹಾಂ, ಅಂದರೆ ಇದು ಮೊದಲನೇ ದಿವಸ ಒಂದಂತೆ ಆಯಿತು. 8ನೇ ದಿವಸದು ಶ್ರಾವಣ ಮಾಸದ ಮೊದಲನೇ ದಿನದ 8ನೇ ಭಾಗದ 1ನೇ ಅಧ್ಯಾಯದ ವಿಷಯ ನಾವು ಶುರು ಮಾಡ್ತಾ ಬಂದೀವಿ. ಗುರು ನಮ್ಮನ್ನೆಲ್ಲ ಕೂಡ ಅನುಗ್ರಹ ಮಾಡಲಿ. ನಾವನ್ನೆಲ್ಲ ಸದ್ಗುರುವರ ಜೊತೆಗೆ ಸಿಂಧೂರಿಗೆ ಹೋಗಿ ಅವರ ಅನುಗ್ರಹ ಪಡೆದುಕೊಂಡು ಅಲ್ಲೆಲ್ಲ ವಿಷಯವನ್ನು ಶ್ರವಣ ಮಾಡಿ ಅಲ್ಲಿಂದ ಅಪ್ಪವ್ರ ಜೊತೆ ನಾವು ಎಲ್ಲೆಲ್ಲಿ ಬಂದೀವಿ, ಈಗ ಅಥಣಿಗೆ ಬಂದೀವಿ. ಅಥಣಿಯಲ್ಲಿ ಸದ್ಗುರು ಎಲ್ಲರಿಗೂ ಅನುಗ್ರಹ ಮಾಡಿದರು. ಅಥಣಿಯಲ್ಲಿದ್ದಾರೆ, ನಮ್ಮ ಸಮೀಪ ಇದ್ದಾರೆ. ಇಲ್ಲಿದ್ದಾರಲ್ಲ. ಆದ್ಮೇಲೆ ಅಂಥ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರು ನಮ್ಮನ್ನೆಲ್ಲರೂ ಈ ವ್ಯಾಪಾರದಲ್ಲಿಯೂ ಸುಭೋಗಭಾಗ್ಯಗಳನ್ನಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪರ್ತಕ್ಕಂಥ ಮೋಕ್ಷವನ್ನು ಸದ್ಗುರು ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಎಲ್ಲ ಕಲ್ಪತರು ಅಂತಕ್ಕಂಥ ಗ್ರಂಥದ ಸದ್ಗುರುವರ ಚರಿತ್ರೆ 8ನೇ ಭಾಗದ ಮೊದಲನೇ ಅಧ್ಯಾಯದ ವಾಗ್ರೂಪ ಪುರುಷಗಳನ್ನು ಸದ್ಗುರುವರ ದಿವ್ಯ ಶ್ರೀಪಾದ ಪದ್ಮಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡದ ಪ್ರಣಾಮ ಸಮರ್ಪಿಸಿ ಈ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದ ಶುಭ ದಿನದ ಈ ಮೊದಲನೇ ದಿನದ ಕಾರ್ಯಕ್ರಮ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಎಲ್ಲ ಕಲ್ಪತರು ಗ್ರಂಥದ ಸದ್ಗುರು ಚರಿತ್ರೆಯ 8ನೇ ಭಾಗದ ಮೊದಲನೇ ಅಧ್ಯಾಯದ ಈ ಗ್ರಂಥಕ್ಕೆ ಈ ಮಂಗಲಮೋಣ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂದು ಪ್ರಣಾಮ ಸಮರ್ಪಿಸಿ ಏನ ಕಾರ್ಯಕ್ಕೆ ಮಂಗಲವಾಗಿ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ ಸಾಧು ಸಂತ ಮಹಾರಾಜ
ಭವ